ನಮಸ್ತೆ ವೀಕ್ಷಕರೇ. ದಿವ್ಯಾಂಗರ ಅಭಿವೃದ್ಧಿಯ ಹರಿಕಾರ ಕೊಡವರ ಆಪದ್ ಬಾಂಧವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರವಣೋಡುಪ. ಇವತ್ತು ನಮ್ಮ ಜೊತೆಗೆ ಇರುವಂತಹ ಅತಿಥಿ ಆಗಲೇ ನಾನು ಹೇಳಿದಾಗೆ ದಿವ್ಯಾಂಗರ ಅಭಿವೃದ್ಧಿಯ ಹಿಂದೆ ಬಹಳಷ್ಟು ಅಲೆದಾಡಿ ಅವರಿಗೂ ಒಂದು ಸರಿಯಾದಂಥ ಸಮನಾದಂಥ ವ್ಯವಸ್ಥೆ ಆಗಬೇಕು, ಅವರ ಜೊತೆಗೆ ಅವರ ಅಭಿವೃದ್ಧಿ ಆಗಬೇಕು ಹೇಳುವಂಥ ನಿಟ್ಟಿನಲ್ಲಿ ಬಹಳ ಹೋರಾಟವನ್ನು ಮಾಡ್ತಿರುವಂಥ ಕೊಡವರ ನೆಚ್ಚಿನ ಜನಪ್ರತಿನಿಧಿ ವಿಜಯ್ ಕೊಡವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊಟ್ಟ ಮೊದಲಾಗಿ ನಮಗೆ ಗೊತ್ತಿದ್ದ ಪ್ರಕಾರ ತಾವು 2018 ನಗರಸಭೆಯ ಸದಸ್ಯರಾಗಿ ರಾಜಕೀಯ ಜೀವನಕ್ಕೆ ಕಾಲ ನೀಡ್ತೀರಿ. ಹಾಗಾಗಿ ಆ ಸಮಯದಲ್ಲಿ ನೀವು ರಾಜಕೀಯಕ್ಕೆ ಬರಬೇಕು ಅಂತ ಹೇಳುವಂಥ ಮನಸ್ಸು ಹೇಗೆ ಬಂತು ಸರ್ ನಿಮಗೆ? ಒಟ್ಟು ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸಿಕೊಂಡವನು ನಾನು. ಬಾಲ್ಯದಿಂದಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗೆ ಹೋಗ್ತಾ ಅದರಲ್ಲೊಂದಷ್ಟು ಸಮಾಜದ ಬಗ್ಗೆ, ಜನತೆಯ ಬಗ್ಗೆ ನಾವೇನಾದರೂ ಸಮಾಜಕ್ಕೆ ಕೊಡಬೇಕು ಅನ್ನೋ ಒಂದು ಚಿಂತನೆಯನ್ನು ಆ ಶಾಖೆಯಲ್ಲಿ ಕಲ್ತಿರುವಂಥ ಒಂದು ಸಂಗತಿ. ಆದ್ದರಿಂದ ನಾವು ಈ ರಾಜಕೀಯ ಮುಖಾಂತರ ಒಂದಷ್ಟು ನ್ಯಾಯ ಕೊಡಬಹುದು ಅನ್ನುವ ದೃಷ್ಟಿಯಿಂದ ಕಳೆದ ಒಂದು 2018 ಈ ನಗರಸಭಾ ಚುನಾವಣೆ ಏನಿದೆ, ಉಡುಪಿಯ ನಗರಸಭಾ ಚುನಾವಣೆ, ಆ ಸಂದರ್ಭದಲ್ಲಿ ಅಲ್ಲಿ ಹಿರಿಯರು ಅದಕ್ಕೆ ಸ್ಥಾನಮಾನ ಕೊಟ್ಟಿರುವಂಥದ್ದಾಗಿದೆ. ಅದಾದಮೇಲೆ ನಮ್ಮ ಜನತೆ ಅದಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದರಿಂದ ನಾನು ಈ ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದೇನೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರ್. ಸರ್, ನೀವು ಮೊಟ್ಟ ಮೊದಲ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಾದ್ರೆ 800ಕ್ಕೂ ಅಧಿಕ ಮತಗಳಲ್ಲಿ ಗೆಲುವನ್ನು ಸಾಧಿಸಿದವರು. ಹಾಗಾಗಿ ಮೊದಲ ಬಾರಿ ಈ ರೀತಿಯ ಗೆಲುವನ್ನು ಸಾಧಿಸಬೇಕು ಅಂತಾದರೆ ಅಲ್ಲಿನ ಜನರು ಕೂಡ ತಮ್ಮ ಚಲನವಲನ ಅಥವಾ ತಾವು ಯಾವ ರೀತಿ ಸಾಮಾಜಿಕವಾಗಿ ಸಕ್ರಿಯರಾಗಿದ್ದೀರಿ ಹೇಳುವುದನ್ನು ನೋಡಿಕೊಂಡೇ ಒಂದು ಮತವನ್ನು ಹಾಕ್ತಾರೆ. ಇಲ್ಲದಿದ್ದರೆ ಮೊದಲ ಬಾರಿ ಒಬ್ಬ ಚುನಾವಣೆಯಲ್ಲಿ ನಿಂತು ಆ ಮಟ್ಟಿನಲ್ಲಿ ಗೆಲ್ಲಬೇಕು ಅಂತ ಹೇಳಿದರೆ ಅದು ಹೆಚ್ಚಾಗಿ ಒಬ್ಬ ಮನುಷ್ಯನಿಗೆ ಅಸಾಧ್ಯ. ಹಾಗಾಗಿ ತಾವು ಆ ಮಟ್ಟಿನಲ್ಲಿ ಜನರ ಮಧ್ಯೆ ಗುರುತಿಸಿಕೊಳ್ಬೇಕು ಅಂತಾದರೆ ಯಾವ ರೀತಿಯ ಸಂಘ ಸಂಸ್ಥೆಗಳಲ್ಲೆಲ್ಲ ಕೆಲಸ ಮಾಡ್ತಿದ್ರಿ, ಹೇಗೆ ಅಂತ? ಒಂದನೇದ್ದು ನಾನು ಮೊದಲು ಹೇಳಿದಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಲ್ಲಿ ಅಲ್ಲಿ ಬೇರೆ ಬೇರೆ ಚಟುವಟಿಕೆಗಳ ಮುಖಾಂತರ ಒಂದಷ್ಟು ಪರಿಚಯ ಇದ್ದಿರುವಂಥದ್ದು ಆಗಿದೆ. ಈ ದೇಶ ಧರ್ಮದ ವಿಚಾರ ಬಂದಾಗ ಅಲ್ಲಿ ಗಟ್ಟಿ ಧ್ವನಿಯಾಗುವಂಥದ್ದು, ಅಲ್ಲೊಂದು ದೊಡ್ಡ ಪಡೆ, ಕಾರ್ಯಕರ್ತರ ಪಡೆ. ಈ ಗೆಲುವಿಗೆ ಕಾರಣ ಏನು ಕೇಳಿದರೆ ಖಂಡಿತವಾಗಿಯೂ ಒಬ್ಬನಿಂದ ಆಗಿರುವಂಥದ್ದಲ್ಲ. ಅದು ಏನೇ ಆಗಿದ್ರೂ ಗೆಲುವಿಗೆ ಕಾರಣ ಯಾರು ಕೇಳಿದರೆ ಅಲ್ಲಿಯ ಕಾರ್ಯಕರ್ತರು ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆ ಕೇಳಿದರೆ ಅಲ್ಲೊಂದು ಸಾಧಾರಣ 27 ಸಂಘ ಸಂಸ್ಥೆಗಳಿದೆ ನಮ್ಮ ಒಂದು ವಾರ್ಡ್. ಆ ವಾರ್ಡಲ್ಲಿ 27 ಸಂಘ ಸಂಸ್ಥೆಯ ಮುಖಾಂತರ ಅಲ್ಲಿಯ ಸಂಘ ಸಂಸ್ಥೆಯ ಒಡನಾಟ ಇರ್ಬೋದು, ಅಥವಾ ಅಲ್ಲಿ ಒಂದು ಬೇರೆ ಬೇರೆ ಯಾವುದೋ ಒಂದು ಊರು ಅಂದ ಕೂಡಲೇ ಬೇರೆ ಬೇರೆ ವಿಷಯಗಳು ಇರ್ತದೆ. ಆ ವಿಷಯದಲ್ಲಿ ನಾವೆಷ್ಟು ಭಾಗಿದಾರರಾಗ್ತೀವಿ ಅನ್ನುವಂಥದ್ದು ಜನತೆ ನೋಡ್ತಾರೆ. ಆ ಮುಖಾಂತರ ನನಗೆ ಹೆಮ್ಮೆ ಆಗ್ತದೆ ಏನು ಕೇಳಿದರೆ ಅದು 804 ವೋಟುಗಳ ಅಂತರದಲ್ಲಿ ಜಯಗಳಿಸಿದ್ದು ಅನ್ನೋದಕ್ಕೆ ಅದು ಖುಷಿ ಇದೆ. ಅದಕ್ಕೆ ಕಾರಣ ಅಲ್ಲಿಯ ಕಾರ್ಯಕರ್ತರು. ಎರಡನೇದು ಏನು ಕೇಳಿದರೆ ಆ ಇಡೀ ವ್ಯಾಪ್ತಿಯಲ್ಲಿ ನಾವು ಓಡಾಟ ಮಾಡಿ ಒಂದಷ್ಟು ಕೆಲಸ ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಾದಕ್ಕಿಂತ ಹೆಚ್ಚಾಗಿ ಅಲ್ಲಿಯ ಜನತೆಗೆ ಗೊತ್ತಾಗಿದೆ. ಆದ್ದರಿಂದ ಇದು ಸಾಧ್ಯ ಆಗಿದೆ ಅಂತ ನಾನು ಖುಷಿಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರ್. ಹಾಗೆ ಒಬ್ಬ ಜನಪ್ರತಿನಿಧಿಯಾಗಿ ಕಾರ್ಯಕರ್ತರ ಪ್ರಾಮುಖ್ಯತೆಯನ್ನು ಹೇಳೋದನ್ನು ಕೂಡ ತುಂಬ ಚೆನ್ನಾಗಿ ವಿವರಿಸಿದ್ದೀರಿ. ಖಂಡಿತ ಸರ್. ತಾವು ಗೆದ್ದ ಕೂಡಲೇ ತಾವು ಮಾಡಿದಂಥ ಮೊದಲ ಕೆಲಸ ಏನು ಅಂತ ಹೇಳಿದರೆ ತಮ್ಮ ವಾರ್ಡನ್ನು ವಿವಿಧ ರೀತಿಗಳಲ್ಲಿ ಸರ್ವೆ ಮಾಡುವಂಥದ್ದು. ಹೆಚ್ಚು ಕಡಿಮೆ 77 ವಿಭಾಗಗಳಲ್ಲಿ ತಾವು ಬೇರೆ ಬೇರೆ ವಿಚಾರಗಳನ್ನು ಇಟ್ಟುಕೊಂಡು ತಮ್ಮ ವಾರ್ಡ್ನಲ್ಲಿರುವಂಥ ಜನಸಂಖ್ಯೆಯನ್ನು ಸಂಪೂರ್ಣವಾಗಿ ಸರ್ವೆ ಮಾಡ್ತೀರಿ ತಮ್ಮ ಕಾರ್ಯಕರ್ತರ ಸಹಕಾರದೊಂದಿಗೆ. ಅದಾದ ಮೇಲೆ ಅದರಲ್ಲಿ ಸಿಕ್ಕಿಂಥ ಮಾಹಿತಿಯ ಪ್ರಕಾರ ಬೇರೆ ಬೇರೆ ಯೋಜನೆಗಳನ್ನು ಹಮ್ಮಿಕೊಳ್ಳೋದಕ್ಕೆ ತಮ್ಮ ಕೆಲಸಗಳು ಪ್ರಾರಂಭ ಆಗ್ತದೆ. ಈಗ ಮೊಟ್ಟ ಮೊದಲಾಗಿ ನನ್ನ ಪ್ರಶ್ನೆ ಏನು ಅಂತ ಕೇಳಿದರೆ, ಈ ಸರ್ವೆ ಮಾಡಬೇಕು ಹೇಳುವಂಥ ಯೋಜನೆ ಬಂದಿದ್ದು ಹೇಗೆ? ಅದರಿಂದ ತಾವು ಮತ್ತೆ ಕಾಲಿಟ್ಟಂಥ ಉಳಿದ ಯೋಜನೆಗಳಿಗೆ ಯಾವ ರೀತಿ ಸಹಕಾರ ಆಯಿತು? ಒಬ್ಬ ಜನಪ್ರತಿನಿಧಿ ಅಂದ ಕೂಡಲೇ ಒಬ್ಬ ರಾಜ ಅಂತ ಲೆಕ್ಕ. ಈಗ ಉದಾಹರಣೆ ಚಾಣಕ್ಯ ಒಂದು ಪುಸ್ತಕದಲ್ಲಿ ಓದಿದ ನೆನಪು ಏನು ಕೇಳಿದರೆ, ಒಬ್ಬ ರಾಜನಾದವನು ಅವನು ಎಷ್ಟು ವ್ಯಾಪ್ತಿಯಲ್ಲಿ ಅವನು ಆಳ್ವಿಕೆ ಮಾಡ್ತಾನೆ, ಆ ಆಳ್ವಿಕೆ ಮಾಡುವ ಭೂಪ್ರದೇಶದಲ್ಲಿರುವಂಥ ಎಲ್ಲ ಶಕ್ತಿಗಳನ್ನು, ಸವಾಲುಗಳನ್ನು, ಅಪೇಕ್ಷೆಗಳನ್ನು, ಕುಂದು ಕೊರತೆಗಳನ್ನು ಮೊದಲು ತಿಳ್ಕೊಳ್ಬೇಕು ಅಂತ ಒಂದು ಓದಿದ ನೆನಪು. ಅದೇ ರೀತಿ ನಮ್ಮ ವಾರ್ಡಿನಲ್ಲಿ, ಅಂದರೆ ನಮ್ಮ ಈ ಏರಿಯಾದಲ್ಲಿ ಅದರಲ್ಲಿ ಶಕ್ತಿ ಏನು, ಸಮಸ್ಯೆ ಏನು, ಸವಾಲು ಏನು, ಅಪೇಕ್ಷೆ ಏನು ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಮೊದಲು ನಾವು ಸರ್ವೆಯನ್ನು ಮಾಡಿದ್ದೀವಿ. ನಮ್ಮ ಕಾರ್ಯಕರ್ತರ ಪಡೆ ಇರ್ಬೋದು, ಅಥವಾ ಅಲ್ಲಿಯ ಒಂದು ಕಾಲೇಜಿನ MRW ವಿದ್ಯಾರ್ಥಿಗಳ ಮುಖಾಂತರ ಒಟ್ಟು ಇರುವಂಥದ್ದಕ್ಕೆ ನಾವು ಸರ್ವೆಗೆ ಇಳಿತಿದ್ದೀವಿ. ಸಾಧಾರಣ ಒಂದು 100 ಜನ ಒಟ್ಟಾಗಿ ನಾವು ವಾರ್ಡನ್ನು ಸರ್ವೆ ಮಾಡಿದ್ದೀವಿ. ಸರ್ವೆ ಮಾಡಿದಾಗ ನನಗೆ ಗೊತ್ತಾದದ್ದು ಏನು ಕೇಳಿದರೆ, ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ, ಒಟ್ಟು ಎಷ್ಟು ಮಹಿಳೆಯರು, ಎಷ್ಟು ಪುರುಷರು, ಒಟ್ಟು ಜನಸಂಖ್ಯೆ ಎಷ್ಟು, ಇದು ಒಂದು ಭಾಗ. ಎರಡನೇದು ಎಷ್ಟು ಜನ ಮಕ್ಕಳು, ಅಂದರೆ ಎಲಿಮೆಂಟ್ರಿ ಶಾಲೆಯಲ್ಲಿದ್ದಾರೆ, ಹೈಸ್ಕೂಲ್ ಶಾಲೆಯಲ್ಲಿದ್ದಾರೆ, ಕಾಲೇಜು ಇದೆ, ಡಿಪ್ಲೊಮೊ ಇದೆ, ಡಿಗ್ರಿ ಕಂಪ್ಲೀಟ್ ಆಗಿದೆ, ಎಷ್ಟು ಜನರಿಗೆ ಕೆಲಸ ಸಿಕ್ಕಿಲ್ಲ, ನಿರುದ್ಯೋಗಿಗಳು ಎಷ್ಟು ಜನ ಇದ್ದಾರೆ ಅನ್ನೋದು ಒಂದಾದರೆ, ಎಷ್ಟು ಜನ ಕೃಷಿ, ಎಷ್ಟು ಕೃಷಿ ಭೂಮಿ ಇದೆ, ಎಷ್ಟು ಕೃಷಿ ಮಾಡುವಂಥ ಕುಟುಂಬ ಇದೆ,
ಅದಾದಮೇಲೆ ಹೈನುಗಾರಿಕೆ ಎಷ್ಟು, ಅಂದರೆ ಹಾಲು ದನ ಸಾಕುವವರು ಎಷ್ಟು, ಅದಾದಮೇಲೆ ನಾಯಿ ಸಾಕುವವರೆಷ್ಟು, ಬೆಕ್ಕು ಸಾಕುವವರೆಷ್ಟು, ಅದಾದಮೇಲೆ ಆ ಮನೆಯ ಪರಿಸ್ಥಿತಿ ಏನು, ಅಂದರೆ ಎಷ್ಟು ಜನ ಯಾವುದಾದ್ರೂ ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ, ಎಷ್ಟು ಜನ ಅರೆ ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ, ಕೂಲಿ ಕೆಲಸ ಇದ್ದಾರೆ, ಅಥವಾ ಸ್ವಂತ ಉದ್ಯೋಗ, ಅದು ಬೇಕಾದರೆ ಟೈಲರಿಂಗ್ ಇರ್ಬೋದು, ಅಥವಾ ಕ್ಯಾಟ್ರಿಂಗ್ ಇರ್ಬೋದು, ಅಥವಾ ನಮ್ಮ ಹೋಟ್ಲು ಕೆಲಸ ಇರ್ಬೋದು, ರಿಕ್ಷಾ ಇರ್ಬೋದು, ಬಸ್ ಇರ್ಬೋದು, ಕಾರ್ ಇರ್ಬೋದು ಅಂತ ಅನೇಕ ಎಲ್ಲ ಸಂಗತಿಗಳನ್ನು ತಿಳಿಯುವಂಥದ್ದು ಯಾಕೆ ಮಾಡಿದ್ದು ಕೇಳಿದ್ರೆ, ಉದಾಹರಣೆಗೆ ನಮ್ಮ ಡಾಕ್ಟ್ರು ಎಷ್ಟು, ಇಂಜಿನಿಯರ್ ಎಷ್ಟು ಅಂಥದ್ದನ್ನು ಕಳೆ ಹಾಕುವಂಥದ್ದು ಹೇಗಿದೆ. ಇದೆ ಡಾಕ್ಟ್ರು ಇಂಜಿನಿಯರ್ಗಳು ಈ ಒಂದು ಶಕ್ತಿ ನಮ್ಮ ಇದು ವಾರ್ಡಿನ ಶಕ್ತಿ. ಅದೇ ರೀತಿ ಯಾರು ವಿಡೋ ಅಂದರೆ ಗಂಡ ತೀರಿ ಹೋದವರಿದ್ದಾರೆ ಅಥವಾ ಅಂಗವಿಕಲರಿದ್ದಾರೆ ಅಂಥವರು ನಮ್ಮ ಒಂದು ಸವಾಲು ಅದು. ಅಂದರೆ ಸವಾಲು, ಅದಕ್ಕೆ ನಾನೊಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ರಾಜನಾಗಿ ಏನು ಕೆಲಸ ಮಾಡ್ಬೋದು ಅನ್ನುವ ಸವಾಲು ಅಲ್ಲಿದೆ. ಮತ್ತೆ ಕೃಷಿಯನ್ನು ಯೋಚನೆ ಮಾಡಿದಾಗ ಆವಾಗಿರುವಂಥ ಕೃಷಿಗೂ ಮತ್ತು ಇವಾಗಿರುವಂಥ ಕೃಷಿಗೂ, ಆವಾಗ ಸಾಧಾರಣ ಹತ್ರ 500 ಎಕರೆ ಭೂಪ್ರದೇಶದಲ್ಲಿ ಕೃಷಿ ಆಗ್ತಾ ಇತ್ತು ಅಂದರೆ, ಈಗ ಅಲ್ಲಿ ಆಗ್ತಾ ಇರುವಂಥ ಕೃಷಿ ಎಷ್ಟು ಕೇಳಿದ್ರೆ ಕೇವಲ ಒಂದು 20-22 ಎಕರೆ. ಆವಾಗ ಇರುವಂಥ ಕುಟುಂಬ ಸಾಧಾರಣ 380 ಕುಟುಂಬ ಇತ್ತು ಅಂತ ಆದರೆ ಕೃಷಿ ಮಾಡ್ತಾ, ಈಗಿರುವಂಥದ್ದು ಕೇವಲ ಒಂದು 13 ಕುಟುಂಬದವರು ಕೃಷಿ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅನ್ನುವಂಥದ್ದು ಹುಡುಕಬೇಕು ಅನ್ನುವ ದೃಷ್ಟಿಯಿಂದ ಎಲ್ಲ ವಿಧದಲ್ಲಿ ನಾವು ಅದನ್ನು ಸರ್ವೆ ಮಾಡುವಂಥದ್ದಾಗಿದೆ. ಇದಕ್ಕೆ ಎಲ್ಲಿಂದ ಪ್ರೇರೇಪಣೆ, ಎಲ್ಲಿಂದ ಕೇಳಿದ್ರೆ ಆ ಚಾಣಕ್ಯನ ಏನು ನೀತಿ ಏನಿದೆ ಅದರಿಂದ ಬಂದಿರುವಂಥ ಪ್ರೇರೇಪಣೆ ಮುಖಾಂತರ ಮಾಡಿರುವಂಥದ್ದು ಇದು ಸರ್ವೆ ಭಾಗ. ಇದರಲ್ಲಿ ಹುಡ್ಕೊಂಡು ಏನು ಕೆಲಸ ಮಾಡಿರುವಂಥದ್ದು ಅಂತ ನಿಮ್ಮ ಪ್ರಶ್ನೆ. ಅಂದರೆ ಆ ಸಮಿತಿಯಿಂದ ಮತ್ತೇನು ಲಾಭ ಅಂತ. ಸಮಿತಿಯಿಂದ ಏನು ಲಾಭ ಕೇಳಿದ್ರೆ, ಒಂದನೇದ್ದು ಆ ಸಮಿತಿಯಿಂದ ಈಗ ಉದಾಹರಣೆ ಅಂಗವಿಕಲರೆಷ್ಟು ಅಂತ ಬಂತು. ಅಂಗವಿಕಲರು ಎಷ್ಟು ಅಂತ ಬಂದಾಗ ನಮ್ಮಲ್ಲಿ ಒಟ್ಟು 19 ಜನ ನಮ್ಮ ವಾರ್ಡಲ್ಲಿ ಅಂಗವಿಕಲರಿದ್ದಾರೆ. ಅಂದರೆ ದಿವ್ಯಾಂಗರು ಅಂತ ಹೇಳ್ತೀವಿ ನಾವು. ಈಗ ಅಂಗವಿಕಲ ಅನ್ನೋ ಶಬ್ದವನ್ನು ಬಳಸಲಿಕ್ಕಿಲ್ಲ, ದಿವ್ಯಾಂಗರು. ಮೋದಿ ಬಂದ ಮೇಲೆ ದಿವ್ಯಾಂಗರು ಅನ್ನೋ ಶಬ್ದ ಒಳ್ಳೆಯ ವಿಚಾರ ಅದು. ಆ ದಿವ್ಯಾಂಗರ ಒಟ್ಟು 19 ಜನ ಅಂತ ಆದರೆ ಅಲ್ಲಿರುವಂಥದ್ದು ಅವರಿಗೆ ಏನು ನಾನು ಮಾಡಬಲ್ಲೆ. ಈಗ ಉದಾಹರಣೆ ಜನಪ್ರತಿನಿಧಿ ಅವನು ದಿವ್ಯಾಂಗರನ್ನು ಗಮನಿಸುವಂಥ ಜವಾಬ್ದಾರಿ ಇದೆ. ಅದಕ್ಕೊಂದರ ದಿವ್ಯಾಂಗರ ರಕ್ಷಣಾ ಸಮಿತಿ ಅಂತ ನಾವು ಮಾಡಿದ್ದೀವಿ. ದಿವ್ಯಾಂಗ ರಕ್ಷಣಾ ಸಮಿತಿ ಅದರಲ್ಲಿ ನಮ್ದು ಯಾರು ಅದರ ಅಧ್ಯಕ್ಷರು ಕೇಳಿದ್ರೆ, ಒಬ್ಬ ಬೆನ್ನು ಮೂಳೆ ಮುರಿತಕ್ಕೊಳಗಾಗಿರುವಂಥ, ಒಬ್ಬ ಸಕ್ರಿಯವಾಗಿ ಸಮಾಜದ ಬಗ್ಗೆ ಯೋಚನೆ ಮಾಡುವಂಥ ಹರೀಶ್ ಕೊಪ್ಪಲ್ ತೋಟ ಅನ್ನೋರು ಅದರ ಅಧ್ಯಕ್ಷರು. ಅವರಿಗೆ ನಿಜವಾಗಿಯೂ ಸೊಂಟದಿಂದ ಕೆಳಗಡೆ ಅವರಿಗೆ ಬಲ ಇಲ್ಲ, ಅವರಿಗೆ ಎದ್ದು ನಿಂತುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಅವರಿಗೆ ನಿಂತುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಸಮಾಜದ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಒಂದು ದಿವ್ಯಾಂಗ ರಕ್ಷಣಾ ಸಮಿತಿಯನ್ನು ಇಟ್ಕೊಂಡು ವಾರದಲ್ಲಿ ಒಂದು 2-3 ದಿನ ಬೈಠಕ್ ಅಂದರೆ ಮೀಟಿಂಗ್ ಮಾಡ್ತಾ, ಅಥವಾ ತಿಂಗಳಿಗೊಮ್ಮೆ ಕಾರ್ಯಕ್ರಮ ಮಾಡ್ತಾ, ಆ ಊರಿನಲ್ಲಿ ಬರುವಂತಹ 19 ಜನ ದಿವ್ಯಾಂಗರನ್ನು ತಿಂಗಳಿಗೊಮ್ಮೆ ಸೇರಿಸುವಂಥದ್ದು, ಅವರಿಗೆ ಬೇಕು ಬೇಡಗಳನ್ನು ಕೇಳುವಂಥದ್ದು, ಅವರಿಗೆ ಬೇಕಾಗಿರುವಂತಹ ಅಕ್ಕಿ ಇರ್ಬೋದು, ಅಥವಾ ಔಷಧಿ ಇರ್ಬೋದು, BP ಶುಗರ್ನ ಮಾತ್ರೆ ಇರ್ಬೋದು, ಅಥವಾ ಅವರಿಗೆ ಬೇಕಾಗಿರುವಂಥ ಏನೋ ವೀಲ್ ಚೇರ್, ವಾಕರ್, ಕೆಥೆಟರ್, ಅದನ್ನು ಎಲ್ಲವನ್ನು ಕೊಡುವಂಥ ಶಕ್ತಿ ನಮ್ಮ ದಿವ್ಯಾಂಗ ರಕ್ಷಣಾ ಸಮಿತಿ ಇದೆ. ಇದು ಒಂದು ಭಾಗ. ಎರಡೊಂದು ಕೆರೆ ಎಷ್ಟಿದೆ ಕೇಳಿದಾಗ 13 ಕೆರೆಗಳು ನಮ್ಮ ಇದರಲ್ಲಿದೆ. 13 ಕೆರೆಗೆ ಒಂದು ಸಮಿತಿ ಮಾಡಿದ್ದೇವೆ, ಕೆರೆ ರಕ್ಷಣಾ ಸಮಿತಿ ಅಂತ. ಅದರಿಂದ ಏನು ಲಾಭ ಕೇಳಿದರೆ, 13 ಕೆರೆಗಳಲ್ಲಿ 2 ಕೆರೆಗಳು ಒತ್ತಿವರೆಯಾಗಿದೆ. ಅದು ನಮಗೆ ಗೊತ್ತಾಯಿತು, 2 ಕೆರೆ ಅದರ ನಂತರ ಅದಕ್ಕೆ ಕೋರ್ಟ್ ಮುಖಾಂತರ ಫೈಟ್ ಮಾಡುವಂಥದ್ದಾಗಿದೆ. ಕೋರ್ಟ್ನಲ್ಲಿ ಅದನ್ನು ಬಿಡಿಸ್ಕೊಳ್ಳುವಂಥದ್ದು, ಯಾರು ಅದಕ್ಕೆ ಮನೆ ಕಟ್ಟುವಂಥದ್ದನ್ನು ಮಾಡಿದ್ದಾರೆ ಕೆರೆಗೆ. ಅದನ್ನು ಬಿಡಿಸ್ಕೊಂಡು ಬಂದಿದ್ದೇವೆ. ಈಗ ಅದನ್ನು ಸರ್ಕಾರದ ಸುಪತ್ತಿಗೆ ಕೊಟ್ಟಿದ್ದೇವೆ. ಮತ್ತು ಒಂದು 7-8 ಕೆರೆಯ ಹೂಳೆತ್ತುವಂಥದ್ದು ಸಂಘ ಸಂಸ್ಥೆಯ ಮುಖಾಂತರ ಮಾಡುವಂಥದ್ದು. ಯಾಕಂದರೆ ಒಂದು ನೀರು ಅಮೂಲ್ಯ ಅನ್ನುವಂಥದ್ದು ಜಾಗೃತಿಯ ಮುಖಾಂತರ ಆ ಕೆರೆ ಒತ್ತುವರಿ ಕ್ಲೀನ್ ಮಾಡುವಂಥದ್ದಾಗಿದೆ. ಒಂದು 2-3 ಕೆರೆಗೆ ಸರ್ಕಾರದ ವತಿಯಿಂದ ಕಲ್ಲು ಕಟ್ಟುವಂಥದ್ದನ್ನು ಮಾಡುವಂಥದ್ದಾಗಿದೆ. ಇದು ಕೆರೆ ರಕ್ಷಣಾ ಸಮಿತಿ ಅಂತ. ಆದರೆ ಮಹಿಳಾ ರಕ್ಷಣಾ ಸಮಿತಿಯ ಕಾರ್ಯ ಏನು ಕೇಳಿದರೆ, ಯಾರಿಗೆ ಯಾತ್ರೆಗೆ ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಮನಸ್ಸಿದೆ ಮಹಿಳೆಯರಿಗೆ, ಅವರಿಗೆ ಮನೆಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಮಗನಿಗೆ ಪುರುಷೋತ್ತಿಲ್ಲ ಅಥವಾ ಆಗುವುದಿಲ್ಲ, ಅಥವಾ ಹಣದ ಸಮಸ್ಯೆ ಅಂತ ಆದರೆ, ನಮ್ಮ ಈ ಮಹಿಳಾ ರಕ್ಷಣಾ ಸಮಿತಿಯವರು ಏನು ಮಾಡ್ತಾರೆ ಕೇಳಿದ್ರೆ, 2-3 ಬಾರಿ ಇದುವರೆಗೆ ತೀರ್ಥಯಾತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಅವ್ರು ಯಾರಿಗೆ ಹಣ ಇಲ್ಲ ಅವರನ್ನು ಕರ್ಕೊಂಡು ಹೋಗ್ತಾರೆ, ಯಾರು ಬರಲಿಲ್ಲ ಅಂತ ಆದರೆ ತೊಂದರೆ ಇಲ್ಲ, ಒಟ್ಟಿಗೆ ಕರ್ಕೊಂಡು ಹೋಗುವಂಥದ್ದು ಮಾಡಿದ್ದಾರೆ. ಇದು ಅನೇಕ ತಾಯಂದರಿಗೆ ಇದು ಒಳ್ಳೆಯದು ಅಂತ ಅನಿಸಿದೆ. ಆದ್ದರಿಂದ ಇದು ತೀರ್ಥಯಾತ್ರೆ ಇರ್ಬೋದು, ಅಥವಾ ಉದಾಹರಣೆಗೆ ಮತಾಂತರದ ಸಂದರ್ಭ ಬಂದಾಗ ಅದಕ್ಕೆ ಜಾಗೃತಿ ಮಾಡಲಿಕ್ಕೋಸ್ಕರ ನಮ್ಮ ವಿದ್ಯಾರ್ಥಿ ಸಮಿತಿ ಅಂತ ಇದೆ. ಅವರು ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಮತಾಂತರವನ್ನು ಜಾಗೃತಿ ಮಾಡಿಸ್ಬೇಕು, ನಿಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಕೆಲಸ ಮಾಡುವಂಥದ್ದು ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಈ ರೀತಿಯ ಸಮಿತಿಯನ್ನು ರಚನೆ ಮಾಡಿಕೊಂಡು ಒಟ್ಟು ಎಲ್ಲ ಕ್ಷೇತ್ರಕ್ಕೂ ಒಬ್ಬ ಜನಪ್ರತಿನಿಧಿಯಾದವನು ನ್ಯಾಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಸರ್ವೆ ಮಾಡ್ತಾ ಇದಕ್ಕೆ ಇದಿಷ್ಟು ಕೆಲಸ ಆಗ್ತಾ ಇದೆ. ಈಗ ನಾವು ದಿವ್ಯಾಂಗ ರಕ್ಷಣಾ ಸಮಿತಿ ಅಂತ ಯೋಚನೆ ಮಾಡಿದ್ರೆ, ಅದು ಕೇವಲ ಕೊಡವೂರಿಗೆ ಮಾತ್ರ ನೀವು ಸೀಮಿತವಾಗಿಲ್ಲ, ಅದನ್ನು ಇಡೀ ಜಿಲ್ಲೆ ಉಡುಪಿ ಜಿಲ್ಲಾ ದಿವ್ಯಾಂಗ ರಕ್ಷಣಾ ಸಮಿತಿ ಅಂತ ನಾವು ಮಾಡ್ಕೊಂಡಿದ್ದೀವಿ. ಇದರ ಉದ್ದೇಶ ಏನು ಕೇಳಿದರೆ, ಇದಕ್ಕೆ ಪ್ರೇರೇಪಣೆಯು ನಮಗೆ ಒಂದು ಜನ ಇದ್ದಾರೆ. ಉದಾಹರಣೆಗೆ ನಮ್ಮ ಕೃಷ್ಣ ಮಠದಲ್ಲಿರುವಂಥ ಒಂದು ರಾಜ್ಯಾಂಗಣದ ಒಂದು ಕಾರ್ಯಕ್ರಮಕ್ಕೆ ಹೋದ ನೆನಪು. ಅಲ್ಲಿ ದಿವ್ಯಾಂಗರದ್ದು ಒಂದು ಕಾರ್ಯಕ್ರಮ ಆಗ್ತಾ ಇತ್ತು. ನಾನು ಕಾರ್ಯಕ್ರಮಕ್ಕೆ ಆಹ್ವಾನಿತನಾಗಿದ್ದೆ. ಹೋಗಿ ಕೂತ್ಕೊಂಡು ಕಾರ್ಯಕ್ರಮ ನೋಡುವಾಗ
ಒಬ್ರು ಕನ್ಯಾಡಿ ಭಾಗದ ಅವರು ವಿನಾಯಕ ರಾವ್ ಅಂತ, ಅವರಿಗೆ ಸಾಧಾರಣ 25-26 ವರ್ಷದಿಂದ ಅವರದ್ದು ಬೆನ್ನು ಮೂಳೆ ಮುರಿತಕ್ಕೊಳಗಾಗಿದೆ. ಅವರು ವೀಲ್ ಚೇರ್ ಇಟ್ಕೊಂಡು ಅವರು ಮಾಡಿರುವಂಥ ಕಾರ್ಯ ಏನು ಕೇಳಿದರೆ, ಯಾರೆಲ್ಲ ಈ ಒಂದು 6-7 ಜಿಲ್ಲೆಗಳಲ್ಲಿ ಯಾರೆಲ್ಲ ಬೆನ್ನು ಮೂಳೆ ಮುರಿತಕ್ಕೊಳಗಾಗಿದ್ದಾರೆ ಅವರ ಮನೆಗೆ ಹೋಗುವುದು, ಅವ್ರ ಹತ್ರ ಮಾತಾಡೋದು, ಅವರಿಗೆ ಪುನಶ್ಚೇತನ ಕೇಂದ್ರ ಇದೆ ಕನ್ಯಾಡಿಯಲ್ಲಿ, ಅಲ್ಲಿ ಕರ್ಕೊಂಡು ಬರೋದು, ಈ ರೀತಿಯ ಕಾರ್ಯವನ್ನು ಅಲ್ಲಿ ಮಾಡುವಂಥದ್ದು ನನಗೆ ಗೊತ್ತಾದ ಮೇಲೆ ನನಗೆ ಅನಿಸಿದ್ದು, ಅವರು ಇಡೀ ಅವರ ಜೀವವನ್ನೇ ಅವರಿಗೆ ಎತ್ತಲಿಕ್ಕೆ ಸಾಧ್ಯ ಇಲ್ಲದವರು ಒಂದು ಸಮಾಜದ ಈ ರೀತಿ ಕೆಲಸ ಮಾಡ್ತಾ ಇದ್ದಾರಂತೆ. ನಮಗೆ ದೇವರು ಇದುವರೆಗೆ ಚಂದದ ದೇಹ ಆರೋಗ್ಯವನ್ನು ಕೊಟ್ಟಿದ್ದಾರೆ, ಆದ್ದರಿಂದ ಅದನ್ನು ನಾವು ಸಮಾಜಕ್ಕೆ ಉಪಯೋಗ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರ ಸೇವಾಧಾಮ ಕನ್ಯಾಡಿ ಅವರ ಜೊತೆಯಲ್ಲಿ ಸೇರಿಕೊಂಡು, ವಿನಾಯಕರಾವ್ ಅಂತ ಅವರ ಹೆಸರು, ಅವರ ಜೊತೆಯಲ್ಲಿ ಸೇರಿಕೊಂಡು ನಾವು ಬೆನ್ನು ಮೂಳೆ ಮುರಿತಕ್ಕೊಳಗಾದವರಿಗೋಸ್ಕರ ಕೆಲಸ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಬೆನ್ನು ಮೂಳೆ ಮುರಿತಕ್ಕೊಳಗಾದವರು ಎಷ್ಟು ಕೇಳಿದರೆ ಕೇವಲ 42 ಜನ ಮಾತ್ರ ಇದ್ರು, ಸರ್ಕಾರಿ ಅಂಕಿಅಂಶ. ನಾವು ಅದನ್ನು ಹಿಡ್ಕೊಂಡು ಎಲ್ಲ ಸರ್ವೆ ಮಾಡ್ತೀವಿ, ಅಲ್ಲಿಯ ಟಿವಿಯ ಚಾನಲ್ ಮುಖಾಂತರ ಕುತ್ಕೊಂಡು ಒಂದಷ್ಟು ಪ್ರಚಾರ ಕೊಡ್ತೀವಿ, ಅದಾದಮೇಲೆ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತೀವಿ, ಮನೆ ಮನೆಗೆ ಹೋಗಿ ಅವರಿಗೆ ಈಗ ಬೆನ್ನು ಮೂಳೆ ಮುರಿತಕ್ಕೊಳಗಾದವರು ಹೇಗೆ ಕೇಳಿದರೆ ಸಾಧಾರಣ 50% ಜನ ಆಕ್ಸಿಡೆಂಟ್ ಆಗಿ ಬೆನ್ನು ಮೂಳೆ ಮುರಿತಕ್ಕೊಳಗಾಗ್ತಾರೆ, ಮತ್ತೆ ಒಂದು 40% ಜನ ಮೇಲಿಂದ ಕೆಳಗೆ ಬಿಡ್ತಾರೆ. ಅದು ಬೇಕಾದರೆ ನಿಮ್ಮ ಸೆಂಟ್ರಿಂಗ್ ಕೆಲಸ ಇರ್ಬೋದು, ಬಿಲ್ಡಿಂಗ್ ಕೆಲಸ ಇರ್ಬೋದು, ಅಥವಾ ಮರ ಹತ್ತಲಿಕ್ಕೆ ಹೋಗಿ ಬಿದ್ದವರು ಇರ್ಬೋದು. 10% ಜನ ಆಕ್ಸಿಡೆಂಟ್, ಇದು ನಮ್ಮ ನಿಮೋನಿಯಾದಂಥ ಜ್ವರ ಬಂದು ಬೆನ್ನು ಮೂಳೆ ಮುರಿತ. ಅವರಿಗೆ ಈ ಭಾಗದಿಂದ ಕೆಳಗಡೆ ಬಲವೇ ಇರುವುದಿಲ್ಲ, ಇದಕ್ಕಿಂತ ಮೇಲೆ ಬಲ ಇರ್ತದೆ, ಈ ಭಾಗದಿಂದ ಕೆಳಗಡೆ ಬಲ ಇರುವುದಿಲ್ಲ. ಕೆಲವರಿಗೆ ಕುತ್ತಿಗೆಯ ಭಾಗದಿಂದ ಬಲ ಇರುವುದಿಲ್ಲ, ತನ್ನ ಕೈಕಾಲನ್ನೇ ಅಂದಾರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವರು ನಮ್ಮ ಮಧ್ಯದಲ್ಲಿ ಬದುಕ್ತಾ ಇದ್ದಾರೆ ಅನ್ನುವಂಥದ್ದು ತುಂಬ ನೋವಿನ ಸಂಗತಿ. ಒಟ್ಟು ನಮ್ಮ ದೇಶದಲ್ಲಿ 1.5 ಕೋಟಿ ಜನ ಈ ಬೆನ್ನು ಮೂಳೆ ಮುರಿತಕ್ಕೊಳಗಾದವರು ನಮ್ಮ ಜೊತೆ ಇದ್ದಾರೆ ದೇಶದಲ್ಲಿ. ಒಟ್ಟು ರಾಜ್ಯಕ್ಕೆ ತಗೊಂಡು ಬಂದಾಗ 3,22,000 ಸಾಧಾರಣ 3,02,000 ಜನ ನಮ್ಮ ರಾಜ್ಯದಲ್ಲಿ ಇದ್ದಾರೆ ಅನ್ನೋದು ಬೇಸರ ಸಂಗತಿ. ಉಡುಪಿ ಜಿಲ್ಲೆಯಲ್ಲಿ ಆವಾಗ 42 ಸಂಖ್ಯೆಯಲ್ಲಿತ್ತು, ಈಗ 121 ಜನ ಬಂದರು. ಅವರನ್ನು ಹುಡುಕಿದ್ದೀವಿ, ಕರ್ಕೊಂಡು ಬಂದಿದ್ದೀವಿ. ಪುನಶ್ಚೇತನತೆ ಕೇಂದ್ರಕ್ಕೆ ಕರ್ಕೊಂಡು ಹೋದ್ರಲ್ಲಿ ಅವರ ಕೆಲಸವನ್ನು ಅವ್ರು ಮಾಡ್ಬೋದು, ಪೂರ್ತಿ ಸರಿಯಾಗ್ತಾರಂತಲ್ಲ, ಬದಲಾಗಿ ಅವರ ಕೆಲಸ ಅಂದರೆ ಈ 2ಕ್ಕೆ ಮಾಡುವಂಥದ್ದು, 1ಕ್ಕೆ ಹೋಗುವಂಥದ್ದು, ತನ್ನ ಊಟಕ್ಕೆ ತಗೊಂಡು ಬಂದರೆ ತಾನೇ ಮಾಡುವಂಥದ್ದು, ವೀಲ್ ಚೇರ್ನ ಮುಖಾಂತರ ಹೋಗುವಂಥದ್ದು, ಎಲ್ಲಿಯ ತನಕ ಅಂದರೆ ಅವನು ಸ್ವಂತ ಉದ್ಯೋಗ ಮಾಡುವಷ್ಟು ಸಾಮರ್ಥ್ಯಕ್ಕೆ ತಂದಿಡುವಂಥದ್ದು ಈ ಸೇವಾಧಾಮದ ಕಡೆಯಿಂದ ಆಗಿದೆ. ಅವರಿಗೆ ಬ್ಯಾಟ್ರಿ ಚಾಲಿತವಾಗಿರುವಂಥ ಒಂದು ಗಾಡಿಯನ್ನು ಕೊಟ್ಟು ಅವರಿಗೆ ಸಿಹಿಯಾಳವನ್ನು ಇಟ್ಟುಕೊಂಡು ರಸ್ತೆ ಬದಿಯಲ್ಲಿ ಮಾರಾಟ ಮಾಡುವಂಥದ್ದು, ಅಥವಾ ಒಬ್ರು ಈಗಲೂ ಆವಾಗ ಬಿದ್ದು 4-5 ವರ್ಷ ಒಳಗಿದ್ದವರು, ಈಗ ಹರೀಶ್ ಅಂತ ನಾನು ಹೇಳಿದೆ, ಅವರೀಗ ಒಂದು ಅಲ್ಲಿಯ ಒಂದು ನಾರಾಯಣಗುರು ಸಭಾಭವನದ ಮ್ಯಾನೇಜರ್ ಆಗಿ ಕೆಲಸ ಮಾಡಬಲ್ಲ ಅಂತ ಒಂದು ಧೈರ್ಯವನ್ನು ಕೊಟ್ಟಿರುವಂಥದ್ದು ಕೇಳಿದರೆ ಈ ಬೆನ್ನು ಮೂಳೆ ಮುರಿತಕ್ಕೊಳಗಾಗಿರುವಂಥ ಕೆಲಸ. ಆದ್ದರಿಂದ ಇಂಥವರನ್ನು ನಾವು ಮೇಲೆತ್ತಬೇಕು ಅನ್ನೋ ಒಂದು ಪ್ರೇರೇಪಣೆ. ಇದು ಬೆನ್ನು ಮೂಳೆ ಮುರಿತಕ್ಕೊಳಗಾದವರು ಒಂದೇ ಬದಿಯಲ್ಲಿ ಮಲಗಿ ಅವರ ಕುಂಡೆಯ ಭಾಗ ಏನಿದೆ ಅದು ದೊಡ್ಡದಾಗಿರುವಂಥ ಗಾಯ ಆಗಿಬಿಡ್ತದೆ, ಚಿಕ್ಕದಾಗಿರುವಂಥ ಗಾಯ ದೊಡ್ಡದಾಗಿ ಬಿಡ್ತದೆ, ಅದರಲ್ಲಿ ಸೊಳ್ಳೆ ನುಸಿ ಅದು ಎಲ್ಲವೂ ಬಂದುಬಿಡ್ತದೆ, ಅವ್ರಿಗೆ ಗೊತ್ತಾಗೋದಿಲ್ಲ, ಅವ್ರಿಗೆ ಯಾಕಂದ್ರೆ ಜೀವನೇ ಇಲ್ಲ ಅದು. ಅಂಥವರಿಗೆ ತಿಂಗಳಿಗೆ ಒಮ್ಮೆ ಅಥವಾ 2 ತಿಂಗಳಿಗೆ ಒಮ್ಮೆ ನಮ್ಮ ಜಿಲ್ಲಾ ಆಸ್ಪತ್ರೆ ಅಥವಾ ನಾವೇ ಹೋಗಿ ಅವರಿಗೆ ಮದ್ದು ಮಾಡುವಂಥ ಮಟ್ಟಕ್ಕೆ ಈಗ ಉಡುಪಿ ಜಿಲ್ಲೆಯಲ್ಲಿ ಇದೆ ಅನ್ನುವಂಥದ್ದು ಸತ್ಯ. ಅದಕ್ಕೆ ಕಾರಣ ಬೇರೆ ಬೇರೆ ಅಲ್ಲಿಯ ಶಾಸಕರಿರ್ಬೋದು, MLA MP ಗಳು ಇರ್ಬೋದು, ಅವರು ಸಾಥ್ ಕೊಟ್ಟಿದ್ದಾರೆ. ಅದೇ ರೀತಿ ಅಧಿಕಾರಿಗಳು DC ಅವರು ಕೊಟ್ಟಿದ್ದಾರೆ, ಅಲ್ಲಿಯ DHO ಸರ್ಜನ್ಗಳು ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಅನ್ನೋದು ಉಡುಪಿ ಜಿಲ್ಲೆಯಲ್ಲಿ ಆಗಿರುವಂಥದ್ದು ಒಂದು. ಅದಾದಮೇಲೆ ನಾವು ಈ ಕಿವಿ ಕೇಳದವರಿಗೆ, ಈಗ ಉದಾಹರಣೆಗೆ ಕಿವಿ ಕೇಳದವರಿಗೆ 1-2-3 ಕ್ಯಾಂಪ್ ಮಾಡಿ ಉಚಿತವಾಗಿ ಕಿವಿಯ ಮಿಷನನ್ನು ಕೊಡುವಂಥದ್ದನ್ನು ಮಾಡಿದ್ದೀವಿ. ಹಾಗೆ ಉದಾಹರಣೆಗೆ ಈಗ ನಾಳೆ 28ನೇ ತಾರೀಕು, ನವೆಂಬರ್ 28ನೇ ತಾರೀಕು ಗುರುವಾರ ನಮ್ಮ ಅಮೃತ್ ಗಾರ್ಡನಲ್ಲಿ ಇಟ್ಟುಕೊಂಡಿದ್ದೇವೆ. ಅದು ನರೇಂದ್ರ ಮೋದಿ ಅವರ ಯೋಚನೆ. 300 ಜನರಿಗೆ ಉಚಿತವಾದಂತಹ ಕಿವಿಯ ಮಿಷನ್, ಒಳ್ಳೆಯ ಕ್ವಾಲಿಟಿಯ ಮಿಷನನ್ನು ಕೊಡುವಂಥದ್ದು, ಹತ್ರ 25,000ಕ್ಕಿಂತ ಮೇಲ್ಪಟ್ಟಿರುವಂಥ ಮಿಷನ್ ಕೊಡುವಂಥದ್ದು. ಅದನ್ನು ಅಲ್ಲಿಯ ಜಂಟಿ, ಅಲ್ಲಿಯ ರೋಟರಿ ಕ್ಲಬ್ ಇರ್ಬೋದು, ಲಯನ್ಸ್ ಕ್ಲಬ್ ಇರ್ಬೋದು, ರೋಟರಿ ಕ್ಲಬ್ ಕಲ್ಯಾಣಪುರ ಮತ್ತು ಲಯನ್ಸ್ ಕ್ಲಬ್ ಉಡುಪಿ ಇವರ ನೇತೃತ್ವದಲ್ಲಿ ಆಗ್ತಾ ಇದೆ. ದಿವ್ಯಾಂಗ ರಕ್ಷಣಾ ಸಮಿತಿ ಜೊತೆ ಕೂಡಿ ಆಗ್ತಾ ಇದೆ ಅನ್ನುವಂಥದ್ದು ಒಂದು. ಕಣ್ಣಿನ ವಿಚಾರಕ್ಕೆ ಬಂದಾಗ ಒಂದು 6 ಬಾರಿ ನಾವು ಕಣ್ಣಿನ ಕ್ಯಾಂಪನ್ನು ಮಾಡಿದ್ದೇವೆ. ಉಚಿತವಾಗಿ ಕಣ್ಣಿನ ತಪಾಸಣೆ ಮತ್ತು ಕನ್ನಡಕ ವಿತರಣೆಯನ್ನು ಮಾಡಿದ್ದೀವಿ. ಅದಾದಮೇಲೆ ಟಿಬಿ ಮುಕ್ತವಾಗಿರುವಂಥ ನಮ್ಮ ದೇಶ ಮಾಡಬೇಕು ಅಂತ ನರೇಂದ್ರ ಮೋದಿ ಅವರ ಕರೆ ಕೊಟ್ಟಾಗ, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದಕ್ಕೆ ಕರೆ ಕೊಟ್ಟಾಗ ಉಡುಪಿ ಜಿಲ್ಲೆಗೋಸ್ಕರ ನಾವು ಟಿಬಿಯ ಒಂದು ಇದನ್ನು ಮಾಡಿದ್ದೇವೆ. ಒಟ್ಟು ನಮ್ಮ ದೇಶದಲ್ಲಿ 2,42,00,000 ಜನ ಟಿಬಿ ಅದೊಂದು ರೋಗ ಅಲ್ಲ, ಟಿಬಿ ಅನ್ನುವಂಥದ್ದು ನಮ್ಮಲ್ಲಿ ಪೌಷ್ಟಿಕ ಆಹಾರಗಳ ಕೊರತೆಯಿಂದ ಆಗಿರುವಂಥದ್ದು. ಒಟ್ಟು 2,42,00,000 ಜನ ಅದು ಟಿಬಿ ಸಮಸ್ಯೆಯಿಂದ ಬಳಲ್ತಾ ಇದೆ ಅಂತಾರೆ. ಒಟ್ಟು ನಮ್ಮ ರಾಜ್ಯದಲ್ಲಿ 81,331 ಜನ ಅಂದಾಜು ಪಟ್ಟಿ ಸರ್ಕಾರದ ಲೆಕ್ಕದಲ್ಲಿ ಇದ್ದಾರೆ.
ಉಡುಪಿ ಜಿಲ್ಲೆಯಲ್ಲಿರುವಂಥ ಟಿ ಬಿ ಅವರನ್ನು ಪೌಷ್ಟಿಕ ಆಹಾರ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಬೇರೆ ಬೇರೆ ಸಂಘ ಸಂಸ್ಥೆ ವತಿಯಿಂದ ಕೊಟ್ಟಿರುವಂಥದ್ದು ಲಯನ್ಸ್ ಕ್ಲಬ್ ಪರ್ಕಾಳ ಅದಕ್ಕೆ ಸಾಥ್ ಕೊಟ್ಟಿದೆ. ಆ ಕ್ಲಬ್ನ ಮುಖಾಂತರ ನಾವು ಸಾಥ್ ಕೊಟ್ಟಾಗ ಸಾಧಾರಣ ಒಂದು 6 ಸಾರಿ ಅವರಿಗೆ ಪೌಷ್ಟಿಕ ಆಹಾರವನ್ನು ಕೊಡುವಂಥದ್ದಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಡೆಸುವಂಥದ್ದು ನಾವು ಮಾಡ್ತೀವಿ ಅನ್ನೋ ಒಂದು ಯೋಚನೆ ನಮ್ಮ ಹತ್ರ ಇದೆ ಸರ್. ಇದಿಷ್ಟು ನಮ್ಮ ದಿವ್ಯಾಂಗರಿಗಾಗಿ ಮಾಡಿರುವಂಥದ್ದು. ಅದರಲ್ಲೂ ಮತ್ತೊಂದು ನೆನಪು ಮಾಡಬೇಕು, ಇದಿಷ್ಟಕ್ಕೆ ನಮಗೆ ಸಾಥ್ ಕೊಟ್ಟವರು ಯಾರು? ಈಗ ಉದಾಹರಣೆ, ಇದಕ್ಕೆ ಒಟ್ಟು ಸಾಧಾರಣ 39 ಲಕ್ಷ ರೂಪಾಯಿಯ ಒಂದು ಸಂಗ್ರಹ ವೆಚ್ಚವನ್ನು ಜನಗಳು ಕೊಟ್ಟಿದ್ದಾರೆ. ಹೇಗೆ ಕೇಳಿದರೆ, ನಾವು ನಮ್ಮ ಈ ಗುಜರಿ ಸಾಮಗ್ರಿಗಳನ್ನು ಸಂಗ್ರಹ ಮಾಡ್ತಾರೆ. ದಿವ್ಯಾಂಗ ರಕ್ಷಣಾ ಸಮಿತಿಯರು ಕೊಡುವ ಒಂದು ತಂಡ ಇದೆ. ಗುಜರಿ ಸಾಮಗ್ರಿಗಳು ಯಾರಿಗೆ ಅವರಿಗೆ ಬೇಡವಾಗಿರುವಂಥ ಪೇಪರ್ ಇರ್ಬೋದು, ಪೆನ್ನೆ ಅವರ ಬೇಡವಂಥದ್ದು ಕಬ್ಬಿಣ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಅದನ್ನು ಈ ದಿವ್ಯಾಂಗ ರಕ್ಷಣಾ ಸಮಿತಿ ಉಡುಪಿ ಜಿಲ್ಲೆಗೆ ಕೊಟ್ಟರೆ ಅವರು ಏನು ಮಾಡ್ತಾರೆ ಕೇಳಿದರೆ, ಅದನ್ನು ಮಾರಾಟ ಮಾಡಿ, ಕೊಡುವವರು ಉಚಿತವಾಗಿ ಕೊಡಬೇಕು, ಅದನ್ನು ಮಾರಾಟ ಮಾಡಿ ಅದರಿಂದ ಬಂದಿರುವಂಥ ಹಣದಲ್ಲಿ ವೀಲ್ ಚೇರನ್ನು ಕೊಡ್ತೇವೆ. ಈಗ ಯಾರಾದರೂ ಉಡುಪಿ ಜಿಲ್ಲೆಯಲ್ಲಿ ನನಗೊಂದು ವೀಲ್ ಚೇರ್ ಬೇಕು ಅಂತ ಹೇಳಿದರೆ ಖಂಡಿತವಾಗಿಯೂ ಅದೇ ದಿನ ವೀಲ್ ಚೇರ್ ಕೊಡುವಂಥ ಶಕ್ತಿ ಉಡುಪಿ ಜಿಲ್ಲಾ ದಿವ್ಯಾಂಗ ರಕ್ಷಣಾ ಸಮಿತಿಗಿದೆ. ವಾಕರ್ ಇರ್ಬೋದು, ಇದನ್ನು ಕೊಡುವಂಥ ಸಾಮರ್ಥ್ಯ ಇದೆ. ಇದು ಎಲ್ಲವೂ ಪ್ರೇರೇಪಣೆಯನ್ನು ಕೇಳಿದರೆ ಆಯಾಯ ಸಮಯಕ್ಕೆ ಯಾರು ನೊಂದವರು ಅಂಥ ಒಳ್ಳೆಯ ಸೇವಾ ಕಾರ್ಯ ಮಾಡಿದಾಗ ನಮಗೂ ಒಂದು ಸವಾಲಾಗ್ತದೆ ಏನು ಕೇಳಿದರೆ, ನಾವು ಮಾಡ್ಬೋದಲ್ವಾ ಅಂತ ಒಂದು ಗೋಚರಿಸಾದಾಗ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನೋದು ಸತ್ಯ. ಸರ್, ತಾವೀಗ ಯಾವ ರೀತಿ ಒಬ್ಬ ದಿವ್ಯಾಂಗ ತಾನೇ ಅಷ್ಟು ಕೆಲಸವನ್ನು ಮಾಡಬೇಕಾದ್ರೆ ತಮಗೆ ಪ್ರೇರಣೆ ಬಂತು ಅಂತ ತಾವು ಹೇಳಿದ್ರಿ. ಆದರೆ ಒಬ್ಬ ಜನಪ್ರತಿನಿಧಿಯಾಗಿ ಇದಕ್ಕಿಂತ ಮುಂಚೆ ಈ ರೀತಿ ಕೆಲಸ ಮಾಡಿದವರು ಯಾರಾದರೂ ತಮಗೆ ಪ್ರೇರಣೆ ಆಗಿದ್ರ, ಅಥವಾ ತಾವೇ ಈ ರೀತಿ ಮೊದಲ ಕಾರ್ಯ ಮಾಡಿದ್ದೆ, ಹೇಗೆ ಅಂತ? ಅದನ್ನು ನಾನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ನಾನೇ ಮೊದಲು ಮಾಡಿದ್ದೇನಾ ಅಥವಾ ಇನ್ನೊಬ್ಬರು ಯಾರು ಮಾಡಿದಾರಾ ಏನೋ ಗೊತ್ತಿಲ್ಲ ನನಗೆ. ಈ ರೀತಿಯ ಒಂದು ಜನಪ್ರತಿನಿಧಿ ನನ್ನ ಲೆಕ್ಕದಲ್ಲಿ, ನನ್ನ ವಿಚಾರಕ್ಕೆ ತಿಳಿದ ಮಟ್ಟಿಗೆ ಗೊತ್ತಾಗಿಲ್ಲ. ಆದರೆ ನಾನೊಬ್ಬ ಜನಪ್ರತಿನಿಧಿ ಅನ್ನೋದು ನನಗೆ ಕೆಲವು ಸರಿ ನೆನಪೋಗಿ ಬಿಡ್ತದೆ. ಯಾಕಂದರೆ ಜನಪ್ರತಿನಿಧಿಯ ಒಂದು ಏನೋ ಕೊಡಬೇಕು, ಏನೋ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಕೆಲಸ ಮಾಡ್ತಾಯಿಲ್ಲ. ಮತ್ತು ನಮ್ಮ ಈ ದೇಶದ ಹಿರಿಯರು ಬದುಕಿದ್ದು ಹೇಗೆ ಕೇಳಿದರೆ, ಜೀವನದ ಜೊತೆಯಲ್ಲಿ, ತಾವು ಬದುಕುವ ಜೊತೆಯಲ್ಲಿ ಇತರರಿಗೆ ಸಾಥ್ ಕೊಡಬೇಕು ಅನ್ನುವಂಥದ್ದು ಹೇಳಿದ್ದಾರೆ ನಮ್ಮ ಹಿರಿಯರು. ಅದೊಂದು ಸಾಧಾರಣ ಒಂದು ಜೀವನ ಪದ್ಧತಿ ಅಂತ ನನಗನ್ನಿಸ್ತದೆ. ಅದೊಂದು ವಿಶೇಷತೆ ಏನಿಲ್ಲ. ನಾವು ಬದುಕುವಾಗ ನಾವು ಇನ್ನೊಬ್ಬರಿಗೋಸ್ಕರ ಬದುಕುವಂಥದ್ದು. ಅದನ್ನೇ ನಾನು ಅದನ್ನು ದೊಡ್ಡದು ಅಂತ ಹೇಳ್ತಾ ಇಲ್ಲ. ನಾವು ಏನು ಮಾಡ್ತಾ ಇದ್ದೀವಿ, ಈಗ ಉದಾಹರಣೆ ನಾವೇನೋ ಊಟ ಮಾಡ್ತಾ ಇದ್ದೀವಿ ಅಂತ ಆದರೆ, ಊಟ ಸಂದರ್ಭದಲ್ಲಿ ಯಾರೋ ಬಂದವ್ ನೀವು ಕೊಡುವಂಥದ್ದು ಧರ್ಮ ನಮಗೆ ಹಿರಿಯರು ಕಲಿಸ್ಕೊಟ್ಟಿದ್ದಾರೆ. ಅದೇ ಈಗ ನಾವು ಮುಂದುವರಿಸುವಂಥದ್ದು ಆಗಿದೆ. ಮತ್ತು ನನಗೆ ನೋಡಿದಾಗ ಇಂತಹ ಸರ್ವೆ ಕಾರ್ಯಗಳು ಯಾರೋ ಮಾಡಿದಾರೋ ಇಲ್ವಾ ಅಂತ ನನಗೆ ಗೋಚರಕ್ಕೆ ಬಂದಿಲ್ಲ ಸರ್. ಅದು ನೀವು ಬಂದರೆ ಹೇಳ್ಬೋದು. ಹೌದು, ಸರಿ ಸರ್. ಸರ್, ಈಗ ದಿವ್ಯಾಂಗರ ದೃಷ್ಟಿಯಿಂದ ಅಥವಾ ಕೆಲಸ ಮಾಡಬೇಕು ಅಂತಾದರೆ ಅದೆಷ್ಟೋ ವೇದಿಕೆಗಳಲ್ಲಿ ದಿವ್ಯಾಂಗರಿಗಾಗಿ ಮೀಸಲಿಡುವಂಥ 5% ನಿಧಿಯ ಬಗ್ಗೆ ತಾವು ಮಾತಾಡ್ತಾ ಬಂದವರು. ಹಾಗಾಗಿ ಈ 5% ನಿಧಿ ಅಂದರೆ ಏನು, ಇದು ಯಾವ ರೀತಿ ಬಳಕೆ ಆಗ್ತದೆ ಹೇಳೋ ಬಗ್ಗೆ ಜನರಿಗೆ ಒಂಚೂರು ಮಾಹಿತಿಯನ್ನು ಕೊಡ್ಬೋದು ಸರ್ ತಾವು? ದಿವ್ಯಾಂಗರ ಬಗ್ಗೆ ಈಗಿನ ನಮ್ಮ ನೆಚ್ಚಿನ ಪ್ರೀತಿಯ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಮೋದಿಯವರು ಅದಕ್ಕೆ ತುಂಬ ಸಾಥು ಕೊಟ್ಟು ಅವರಿಗೆ ಏನು ಬೇಕು ಬೇಡಗಳ ಬಗ್ಗೆ ಯೋಚನೆ ಮಾಡ್ತಾ ಅವರ ಬಗ್ಗೆ ಮೀಟಿಂಗ್ನಲ್ಲಿ ಹೇಳಿರುವಂಥ ನೆನಪು. ಈ 5% ಅನ್ನುವಂಥದ್ದು ಏನು ಕೇಳಿದರೆ, ಯಾವುದಾದ್ರೂ ಒಂದು ಕಾಮಗಾರಿಯಲ್ಲಿ 5% ದಿವ್ಯಾಂಗರ ನಿಧಿ ಕೊಡಬೇಕು ಅಂತ ಇರುವಂಥದ್ದು ಸರ್ಕಾರದ ಒಂದು ಯೋಜನೆ. ಅದು ಬೇಕಾದರೆ ಪಂಚಾಯತಿ ಇರ್ಬೋದು, ಅಥವಾ ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ಅಥವಾ ಮಹಾನಗರ ಪಾಲಿಕೆ ಇರ್ಬೋದು. ಅದರ 5% ನಿಧಿಯನ್ನು ದಿವ್ಯಾಂಗರಿಗೋಸ್ಕರ ಇಡಬೇಕು ಅಂತ. ಆದರೆ ಅನೇಕ ಜನ ಅದು ದಿವ್ಯಾಂಗರ ಒಬ್ಬ ಇಂಡಿವಿಜುವಲ್ ಆದ ಕಾರ್ಯಕ್ರಮ. ಈಗ ಉದಾಹರಣೆ ಯಾರಿಗಾದ್ರೂ ವೀಲ್ ಚೇರ್, ವಾಕರ್ ಬೇಕು, ಅದಕ್ಕೆ ಕೊಡಬೇಕು ಅಂತ ಇರೋದು. ಆದರೆ ಎಲ್ಲೋ ಏನೋ ಆಗ್ತಾ ಇದೆ, ನಾನು ಯಾರ ಮೇಲೆ ಆರೋಪ ಮಾಡೋದಲ್ಲ, ಎಲ್ಲೋ ಬೇರೆ ಕಡೆಯಲ್ಲಿ ಏನಾಗ್ತಾ ಇದೆ ಕೇಳಿದ್ರೆ, ಈಗ ಉದಾಹರಣೆ ಯಾವುದಾದ್ರೂ ಒಂದು ರಸ್ತೆಯಲ್ಲಿ ದಿವ್ಯಾಂಗನ ಮನೆ ಇದೆ, ಅವನ ಮನೆ ಹೆಸರನ್ನು ತೋರಿಸಿ ಅಲ್ಲಿಗೆ ಒಂದು ರಸ್ತೆ ಮಾಡಿಬಿಡ್ತಾರೆ. ನಿಜವಾಗಿ ಆ ಕಾರ್ಯಕ್ರಮಕ್ಕೋಸ್ಕರ ಅದು ಅನುದಾನ ಬಂದದ್ದಲ್ಲ. ಅದು ಬಂದದ್ದು ದಿವ್ಯಾಂಗರಿಗೇ ಬೇಕಾಗಿರುವಂತ, ಸಾರ್ವಜನಿಕರ ಜೊತೆಯಲ್ಲಿರುವಂತ ದಿವ್ಯಾಂಗರಿಗಲ್ಲ. ಬದಲಾಗಿ ದಿವ್ಯಾಂಗರಿಗೆ ವೀಲ್ ಚೇರ್ ಬೇಕಾ, ಅಥವಾ ವಾಕರ್ ಬೇಕಾ, ಕೆಥೆಟರ್ ಬೇಕಾ, ಅಥವಾ ಅವನಿಗೆ ಔಷಧಿ ಕಾರ್ಯಗಳು ಬೇಕಾ, ಅಥವಾ ಅವನಿಗೆ ಅವರ ಒಂದು ಸಂಘಟನೆಗೆ ಆಗುವಂಥದ್ದು ಬೇಕಾ, ಅಂಥದ್ದಕ್ಕೋಸ್ಕರ ಅದು ಇರುವಂಥದ್ದು. ಆದರೆ ದಯವಿಟ್ಟು ಜನಪ್ರತಿನಿಧಿಗಳು ಇದು ಗಮನಕ್ಕೆ ತರಬೇಕು ಅಂತ ಯೋಚನೆ ಮಾಡಿದಾಗ, ಇದನ್ನು ಸರ್ಕಾರ ಯಾಕೆ ಆಯ್ಕೆ ಮಾಡಿದೆ ಕೇಳಿದರೆ, ಅವರ ಇಂಡಿವಿಜುವಲ್ ಕಾರ್ಯಕ್ಕೆ ಕೊಟ್ಟಿರುವಂಥದ್ದು. ನಾವು ಈ ರೀತಿ ರಸ್ತೆಗಳನ್ನು ಮಾಡ್ತಾ, ಅಥವಾ ಈ ರೀತಿ ಮೋರಿಗಳನ್ನು, ಚರಂಡಿಗಳನ್ನು ಆ ಹಣದಲ್ಲಿ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ನಾವು
ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ದಯವಿಟ್ಟು ಜನಪ್ರತಿನಿಧಿಗಳು ಅರ್ಥ ಮಾಡಬೇಕು ಏನಂದರೆ, ನಮಗೆ ನಾವು ಸೋಲ್ತೀವಿ, ಗೆಲ್ತೀವಿ, ಚುನಾವಣೆಗೆ ನಿಲ್ತೀವಿ ಒಂದು ಭಾಗ ಅಂತ ಆದರೆ ಈ ವ್ಯವಸ್ಥೆಯನ್ನು ಹಾಳು ಮಾಡುವಂಥದ್ದು ಆಗಬಾರ್ದು. ವ್ಯವಸ್ಥೆಯನ್ನು ಹಾಳು ಮಾಡಿದರೆ ಮುಂದಿನ ಪೀಳಿಗೆಗೆ ತೊಂದರೆ ಆಗಬಹುದು. ಆದ್ದರಿಂದ ಈ ಇಂಡಿವಿಜುವಲ್ ಆಗಿ 5% ಅನುದಾನ ಏನಿದೆ ದಯವಿಟ್ಟು ಅವರ ಇದಕ್ಕೆ ಹೋಗಲಿ ಅಂತ ಮನವಿ. ಅದಕ್ಕೋಸ್ಕರ ನಾವು ಹೋರಾಟ ಮಾಡಿರುವಂಥದ್ದು. ಸರ್, ಇದು ಈ ರೀತಿ ಆಗ್ತಿರುವಂಥದ್ದು ಮಾಹಿತಿಯ ಕೊರತೆ ಕೂಡ ಆಗಿರ್ಬೋದು ಅಂತ ನಮ್ಗೆ ಕಾಣ್ತದ? ನನ್ನ ಲೆಕ್ಕದಲ್ಲಿ ಮಾಹಿತಿಯ ಕೊರತೆ ಅಲ್ಲ, ಎಲ್ಲದಕ್ಕೂ ಮಾಹಿತಿ. ನಾನು 90% ಮಾಹಿತಿ ಕೊರತೆ ಅಲ್ಲ, ಎಲ್ಲರಿಗೂ ಗೊತ್ತಿರ್ತದೆ. ಈಗ ನಾನು ಮಾಡುವ ಮೊದಲು ತಪ್ಪು, ಈಗ ವಕೀಲರು ಅಂತ ಇಟ್ಕೊಳ್ಳಿ, ನಾನು ಯಾರನ್ನು ಇದು ಮಾಡೋದಲ್ಲ, ಅವರೇ ನಮಗೆ ಈ ರೀತಿ ದಾರಿ ಅಂತ ಹೇಳಿಕೊಡ್ತಾರೆ. ಅವರಿಗೆ ಮಾಹಿತಿ ಕೊರತೆ ಅಲ್ಲ, ಅವ್ರಿಗೆ ಗೊತ್ತಿರ್ತದೆ. ಈಗ ಕೊಲೆ ಮಾಡಿದವನಿಗೂ ಅವನು ಹೇಳ್ತಾನೆ ನೀನು ಈ ರೀತಿ ಹೇಳ್ಕೊಡ್ಬೇಕು ಅಂತ ಅಲ್ವಾ. ಆದ್ರಿಂದ ನನ್ನ ಲೆಕ್ಕದಲ್ಲಿ ಮಾಹಿತಿ ಕೊರತೆ ಅಲ್ಲ, ಅಂದ್ರೆ ಕೆಲಸ ಮಾಡಬೇಕು ಅನ್ನೋ ಒಂದು ಉತ್ಸುಕತೆ ಯಾರ್ದು ಈ ಜನಪ್ರತಿನಿಧಿಗಳಿಗೆ ಅನಿಸಿಕೆ ಏನಂದ್ರೆ ಕೆಲಸ ಮಾಡಬೇಕು, ಆ ಹಣದಲ್ಲಿ ಅಲ್ಲಿ ಕೆಲಸ ಮಾಡುವ ಅಲ್ಲಿ ಇದಾನಲ್ಲ ಅಂದ್ರೆ ಅವನ ಯೋಚನೆ ತಪ್ಪಲ್ಲ, ಅಭಿವೃದ್ಧಿ ಆಗಬೇಕು ಅನ್ನೋ ತಪ್ಪಲ್ಲ, ಬದಲಾಗಿ ಆ ನಿಧಿ ಉಪಯೋಗ ಮಾಡುವಂಥದ್ದು ತಪ್ಪು. ಅವನಿಗೆ ಅವನ ಅವಶ್ಯಕತೆ ಹೇಳ್ತೇನೆ. ಈಗ ಉದಾಹರಣೆಗೆ ಅವನ ಅವಶ್ಯಕತೆ ಏನು ಕೇಳಿದ್ರೆ ಉಡುಪಿ ಜಿಲ್ಲೆಯ ಬಗ್ಗೆ ನಾನು ಹೇಳ್ಬೋದು. ಅಲ್ಲಿ ಏನು ಕೇಳಿದ್ರೆ 122 ಜನ ಬೆನ್ನುಮೂಳೆ ಮುರಿತಕ್ಕೊಳಗಾದವರಿದ್ದಾರೆ. ಅವರಿಗೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಅವರ ಗಾಯಗಳಿದೆ, ಅದು ಹಾಗೆ ಬಿಟ್ರೆ ಅವರು ಸ್ವರ್ಗಸ್ಥರಾಗ್ತಾರೆ. ಅವ್ರಿಗೇನಾದ್ರೂ ಅವರ ಈ ಪಂಚಾಯತಿ ಇರ್ಬೋದು ಅಥವಾ ನನ್ನಂತ ನಗರಸಭೆಯ ಸದಸ್ಯ, ನಮ್ಮ ನಗರಸಭೆ ಇರ್ಬೋದು, ಅಲ್ಲಿಗೆ ಏನಾದರೂ ಆಂಬ್ಯುಲೆನ್ಸ್ನ ಮುಖಾಂತರ ಹೋಗಿ ಅವರನ್ನು ಆರೈಕೆ ಮಾಡುವಂಥದ್ದು ಮಾಡ್ಬೋದಾ? ಅವರಿಗೆ ಬೇಕಾಗಿರುವಂಥ ಆಹಾರ ಕೊಡ್ಬೋದಾ? ಈಗ ಉದಾಹರಣೆಗೆ 2011ರಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಒಂದು ಇದು ವಿಧಾನ ಸಭೆಯಲ್ಲಿ ಒಂದು ಕಲಾಪದಲ್ಲಿ ಪಾಸಾಗಿರುವಂಥದ್ದು ಏನು ಕೇಳಿದ್ರೆ, ಎಲ್ಲ ಬೆನ್ನುಮೂಳೆ ಮುರಿತಕ್ಕೊಳಗಾದವರಿಗೆ ಬೇಕಾಗಿರುವಂಥ ಆರೋಗ್ಯ ಸಾಮಗ್ರಿಗಳನ್ನು ಮನೆಗೆ ಮುಟ್ಟಿಸಬೇಕು ಅಂತ ಆಗಿದೆ. ಅದು ಬೇರೆ ಎಲ್ಲೂ ಆಗಿಲ್ಲ. ಇದರ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದಾಗಬೇಕು. ಆದ್ದರಿಂದ ಇದು ವಿಚಾರದ ಕೊರತೆ ಅಲ್ಲ, ವಿಷಯದ ಕೊರತೆ ಅಲ್ಲ, ಎಲ್ಲೋ ಒಂದು ಬೆಳವಣಿಗೆ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ಅನ್ನೋದು ನಾನು ನೆನಪು ಮಾಡ್ತೀನಿ. ಸರ್, ಈಗ ದಿವ್ಯಾಂಗರ ವಿಚಾರಕ್ಕೆ ಬಂದಾಗ ಮತ್ತೆ ನಾವೇನಾದ್ರೂ ಅವರ ವಿಚಾರಕ್ಕೆ ಬಂದರೆ ಅವರನ್ನೆಲ್ಲ ಒಟ್ಟುಗೂಡಿಸಿ ಅವರಲ್ಲೊಂದು ಜಾಗೃತಿಯನ್ನು ಮೂಡಿಸಬೇಕು, ಅವರಲ್ಲೊಂದು ಒಗ್ಗಟ್ಟನ್ನು ತರಬೇಕು, ಅವರಿಗೂ ಅವರ ಹಕ್ಕುಗಳ ಬಗ್ಗೆ ಅರಿವಾಗಬೇಕು ಹೇಳುವ ಕಾರಣದಿಂದ ಒಂದು ಸಮಾವೇಶವನ್ನು ತಾವು ಹಮ್ಮಿಕೊಳ್ತೀರಿ. ಇದಕ್ಕೆ ತಾವು ತಮ್ಮ ಮಾತಲ್ಲಿ ಹೇಳಬೇಕು ಅಂತಂದರೆ 200-300 ಜನ ಬರ್ತಾರೆ ಅಂತ ಅಂದ್ಕೊಂಡಂತಹ ಸಮಾವೇಶಕ್ಕೆ 1,500ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಏನು ಹೇಳ್ತಾರೆ ದಿವ್ಯಾಂಗರು ಬಂದು ಸೇರಿಕೊಳ್ತಾರೆ. ಈ ಮಟ್ಟಿಗೊಂದು ಬೆಂಬಲವನ್ನು ತಾವು ನೋಡಬೇಕು ಅಂತಾದರೆ ತಾವು ಮಾಡಿದ ಕೆಲಸ ಬಗ್ಗೆ ತಮಗೆ ಎಷ್ಟು ಖುಷಿಯಾಗಿತ್ತು? ಅವರ ಬೆಂಬಲವನ್ನು ನೋಡಿ ನಿಮಗೆ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಹೇಳುವಂಥ ಸ್ಫೂರ್ತಿ ನಿಮ್ಗೆ ಎಷ್ಟು ಸಿಕ್ಕಿತ್ತು ಅಂತ? ಇದರ ಹಿಂದೆ ನಿಜವಾಗಿಯೂ ನಾನು ಮಾಡಿದ ಕೆಲಸ ಅಂತ ಹೇಳೋದಿಲ್ಲ. ಇದು ನಾನು ಮಾಡಿದ ಕೆಲಸ ಅಲ್ಲ, ಅಲ್ಲಿರುವಂಥ VRW, MRW, URWಗಳು ಮತ್ತು ಬೇರೆ ಬೇರೆ ಕಾರ್ಯಕರ್ತರು ಮಾಡಿರುವಂಥ ಕೆಲಸ. ನಾವು ನಿಜವಾಗಿ ಅವನೊಂದು ಸಮಾವೇಶ ಇರ್ಬೋದು, ಪ್ರತಿಭಟನೆ ಇರ್ಬೋದು, ಅದನ್ನು ಯಾಕೆ ಮಾಡ್ತೀವಿ ಕೇಳಿದರೆ ದಿವ್ಯಾಂಗರ ಒಂದು ರಕ್ಷಣೆಗೋಸ್ಕರ ದಿವ್ಯಾಂಗ ರಕ್ಷಣಾ ಸಮಿತಿ ಮಾಡಿದೆ. ಕೊನೆಯ ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೀವಿ. 1,500 ಜನ ಸೇರಿದ್ದೀವಿ. ನಾವೆನಿಸಿದ್ದು ಒಂದು 500 ಜನ ಸೇರ್ತೀವಿ ಅನ್ನೋ ದೃಷ್ಟಿಯಿಂದ ಉಪಹಾರ ಊಟವನ್ನು ಮಾಡಿದ್ದೀವಿ. ಎಲ್ಲ ಕಡೆಯಿಂದ ನೀವು ಯೋಚನೆ ಮಾಡಬೇಕು, ದಿವ್ಯಾಂಗರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ನಡಿಲಿಕ್ಕೆ ಸಾಧ್ಯ ಇಲ್ಲ, ಬಸತ್ಲಿಕ್ಕೆ ಸಾಧ್ಯ ಇಲ್ಲ. ನಾವೇನೋ ಈ ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷದವರು ಜನ ಸೇರಿಸುವ ದೃಷ್ಟಿಯಿಂದ ಗಾಡಿಯ ವ್ಯವಸ್ಥೆ ಮಾಡಿರ್ಬೋದು. ಆದರೆ ನಾವು ಯಾವುದೇ ಗಾಡಿಯ ವ್ಯವಸ್ಥೆ ಇಲ್ಲದೆ ಉಡುಪಿ ಜಿಲ್ಲಾ ಕೇಂದ್ರಕ್ಕೆ ಮತ್ತು ಬೈಂದೂರಿಗೆ ದೂರ ಎಷ್ಟು ಕೇಳಿದ್ರೆ ಹತ್ರ 100 ಕಿಲೋಮೀಟರ್ ಇದೆ. ಅಲ್ಲಿಂದ ಯಾವುದೇ ವ್ಯವಸ್ಥೆ ಇಲ್ಲದೆ ಅವರೇ ಬಂದಿದ್ದಾರೆ ಅಂತ ಆದರೆ ನಾವು ಅವರಿಗೆ ಕೊಟ್ಟಿರುವಂಥದ್ದು ಏನು ಅಂದರೆ ಉಪಹಾರ ಮತ್ತು ಊಟ. ಅದರಲ್ಲೂ ನಾವು ಕೊಟ್ಟಿರುವಂತಹ ಉಪಹಾರ ಕಡಿಮೆ ಆಗಿದೆ, ಊಟ ಕಡಿಮೆ ಆಗಿದೆ. ಅಂದರೆ ನಾವು ಅವ್ರ ಹತ್ರ ಮತ್ತೆ ಕ್ಷಮೆಯನ್ನು ಕೇಳಿದ್ದೀವಿ, ಯಾಕಂದರೆ ಬರ್ಲಿಕ್ಕೆ ಕೇಳಿದ್ದೀವಿ. ನಾವು ಎನಿಸಿದೊಂದು 300-500 ಜನ, 100,000ಕ್ಕಿಂತಲೂ ಅಧಿಕ ಜನ ಬಂದಿದ್ದಾರೆ. ಅವರ ಒಂದು ಇದನ್ನು DC ಅವ್ರ ಹತ್ರ ನಾವು ಮನವಿ ಮಾಡಿದ್ದೀವಿ, ಪ್ರಾಥಮಿಕವಾಗಿರುವಂಥದ್ದು ಇಲ್ಲೇ ನೀವು ಅದನ್ನು ಸರಿ ಮಾಡಬೇಕು ಅಂತ. ಅವರು ಆಯಿತು ಅಂತ ಹೇಳಿದರೆ ಅದನ್ನು ಮಾಡಿದ್ದಾರೆ. ಮತ್ತೊಂದು ಕಾರ್ಯಕ್ರಮ ಏನು ಕೇಳಿದರೆ ದಿವ್ಯಾಂಗರ ಸಮಾವೇಶವನ್ನು ಮಾಡಿದ್ದಾರೆ, ನೆನಪು ಮಾಡಿದ್ದೀರಿ ನೀವು. ದಿವ್ಯಾಂಗರ ಸಮಾವೇಶದ ಉದ್ದೇಶ ಏನು ಕೇಳಿದ್ರೆ, ದಿವ್ಯಾಂಗರಲ್ಲೂ ಒಳ್ಳೆಯ ಹಾಡು ಹೇಳುವವರಿದ್ದಾರೆ, ಒಳ್ಳೆಯ ಮಿಮಿಕ್ರಿ ಮಾಡುವವರಿದ್ದಾರೆ, ಒಳ್ಳೆಯ ನಾಟಕ ಕಲಾವಿದರಿದ್ದಾರೆ, ಒಳ್ಳೆಯ ಡ್ಯಾನ್ಸ್ ಕಲಾವಿದರಿದ್ದಾರೆ, ಅಥವಾ ಬೇರೆ ಬೇರೆ ಹಾಡುಗಾರಿಕೆ ಆರ್ಕೆಸ್ಟ್ರಾ ಮಾಡುವಂಥವರಿದ್ದಾರೆ. ಅದಕ್ಕೋಸ್ಕರ ನಾನು ಸಂಘ ಸಂಸ್ಥೆಯ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡೋದಂದ್ರೆ, ನೀವು ದಿವ್ಯಾಂಗರಿಗೆ ಅನುಕಂಪ ಕೊಡಬೇಡಿ. ಅಯ್ಯೋ ಪಾಪ, ಅವನಿಗೆ ನಡಲಿಕ್ಕೆ ಆಗುದಿಲ್ಲ, ಅವನಿಗೆ ಎದ್ದೇಳಲಿಕ್ಕೆ ಆಗುದಿಲ್ಲ, ಕಣ್ಣು ಕಾಣುದಿಲ್ಲ, ಕಿವಿ ಕೇಳುದಿಲ್ಲ, ಪಾಪ ಅನ್ನುವಂಥದ್ದು ಹೇಳುವ ಅವಶ್ಯಕತೆ ಇಲ್ಲ. ಅನುಕಂಪ ಬೇಡ, ಅವಕಾಶ ಬೇಕು ಅನ್ನೋದು ಸತ್ಯ. ಯಾಕಂದ್ರೆ ಅವನಿಗೆ ನೀವು ಸಂಘ ಸಂಸ್ಥೆಯವರು ಏನಾದ್ರು ಕಾರ್ಯಕ್ರಮ ಮಾಡ್ತೀರಿ, ಅವರಿಗೊಂದು ಅವಕಾಶ ಕೊಡಿ. ಮಿಮಿಕ್ರಿ ಮಾಡ್ತಾನೆ, ಅವನಿಗೂ ಅವಕಾಶ ಕೊಡಿ. ಆಂಕರಿಂಗ್ ಅಂದ್ರೆ ನಿರೂಪಣೆ ಮಾಡ್ತಾನೆ, ಅವರಿಗೊಂದು ಅವಕಾಶ ಕೊಡಿ. ಅಂತ ಅನೇಕ ಕಲಾವಿದರು ಈ ದಿವ್ಯಾಂಗರಲ್ಲಿದ್ದಾರೆ. ನೀವು ಅವಕಾಶ ಕೊಡಿ, ಅನುಕಂಪ ಬೇಡ ಅನ್ನೋ ದೃಷ್ಟಿಯಿಂದ
ಮತ್ತು ದಿವ್ಯಾಂಗರಿಗೆ ನಾವು ಸಾಥ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇದು ಆಗಿರುವಂಥದ್ದು. ಎಲ್ಲರ ಸಹಕಾರದಿಂದ ಉಡುಪಿ ಜಿಲ್ಲೆಯ ದಿವ್ಯಾಂಗರ ಜೊತೆಯಲ್ಲಿ ನಾವು ಇದ್ದೇವೆ ಅನ್ನೋದು ಸತ್ಯ. ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎಲ್ಲ VRW ಮತ್ತು ಜನಪ್ರತಿನಿಧಿಗಳು, ನಮ್ಮ ಶಾಸಕರುಗಳು, ಇದಕ್ಕೆ ಸಂಸದರು ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಸರ್, ಮೊಟ್ಟ ಮೊದಲಾಗಿ ಕೇಳಬೇಕು ಅಂತ ಆದರೆ, ತಾವು ಗೆದ್ದು ಬಂದ ಸಮಯದಲ್ಲಿ ಒಂದು ಮಾತನ್ನು ಹೇಳಿದ್ರಿ, ನಾನು ಭ್ರಷ್ಟಾಚಾರ ರಹಿತವಾಗಿ ನನ್ನ ಕೈಯಲ್ಲಾದಂಥ ಕೆಲಸವನ್ನು ಮಾಡ್ತೇನೆ ಹೇಳಿಕೊಂಡು. ಮತ್ತೆ ಕೂಡ ತಾವು ಯಾವುದೇ ಕಾರಣಕ್ಕೂ ನನ್ನಲ್ಲಿ ಡೊನೇಷನ್ಗೆ ಬರಬೇಡಿ, ಆದರೆ ಸರ್ಕಾರದ ಸವಲತ್ತುಗಳನ್ನು ನಾನು ನಿಮ್ಮಲ್ಲಿಗೆ ಮುಟ್ಟಿಸ್ತೇನೆ ಅಂತ ಹೇಳ್ತಾ ಇದ್ರಿ. ಮೋದಿಜಿಯವರ ಮಾತುಗಳನ್ನು ಪಾಲಿಸಬೇಕು ಹೇಳುವಂಥದ್ದು ತಮ್ಮ ಉದ್ದೇಶ ಅಂತ ಹೇಳುವುದನ್ನು ತಾವು ಅಲ್ಲಿ ತೋರಿಸಿಕೊಟ್ಟಿದ್ರಿ. ಇದನ್ನೆಲ್ಲ ನೋಡಿದಾಗ BJPಗೆ ವಿಜಯ್ ಕೊಡೂರು ಅವರ ಅವಶ್ಯಕತೆ ಇದೆಯಾ ಅಂತ ಹೇಳುವಂಥ ಪ್ರಶ್ನೆ ಕೂಡ ಬರ್ತದೆ. ಇದನ್ನು ತಾವು ಯಾವ ರೀತಿ ನೋಡ್ತೀರಿ? BJPಗೆ ವಿಜಯ್ ಕೊಡೋರ ಅವಶ್ಯಕತೆ ಇದೆಯಲ್ಲೂ ಗೊತ್ತಿಲ್ಲ, ಆದರೆ ವಿಜಯ್ ಕೊಡೋರಿಗೆ BJP ಅವಶ್ಯಕತೆ ಇದೆ ಅನ್ನೋದು ಸ್ಪಷ್ಟತೆ. ಯಾಕಂದರೆ ನಿಜವಾಗಿಯೂ BJPಗೆ ನನ್ನ ಅವಶ್ಯಕತೆ ಇಲ್ಲ, ಆದರೆ ನನಗೆ BJP ಅವಶ್ಯಕತೆ ಇದೆ. ಅದು ಯಾಕೆ ಕೇಳಿದರೆ, ಈಗ ಉದಾಹರಣೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಹೆಸರನ್ನು ನಾವು ಚುನಾವಣೆ ಸಂದರ್ಭದಲ್ಲಿ ಕಟೌಟ್ ಹಾಕಿ ಅಥವಾ ಅವರ ಕಾರ್ಯವನ್ನು ತೋರಿಸಿ ನಾವು ಜನತೆಗೆ ಒಂದು ತೋರಿಸ್ತೇವೆ, ಇಂಥವರಿದ್ದಾರೆ ನಮಗೆ ಓಟ್ ಹಾಕಿ, ಇಂಥವರಿದ್ದಾರೆ ನಮಗೆ ಓಟ್ ಹಾಕಿ ಅನ್ನೋದು ಎಲ್ಲೋ ಒಂದು ಸ್ವಲ್ಪ ನಮಗೆ ಮುಜುಗರ ಅಂತ ಅನಿಸ್ತದೆ. ಯಾಕಂದರೆ ಎಲ್ಲ ಸಂದರ್ಭದಲ್ಲೂ ನಾವು ಮೋದಿಯನ್ನು ತೋರಿಸಬಾರ್ದು. ಸಾಧ್ಯ ಇದ್ದರೆ ನಾವು ನರೇಂದ್ರ ಮೋದಿಯ ರೀತಿಯಲ್ಲಿ ನಡೆಯುವಂಥ ವ್ಯಕ್ತಿಗಳ ನಾವು ಆಗಬೇಕು. ನಾವು ಆ ರೀತಿ ಅವರನ್ನು ತೋರಿಸಿ ನಾವು ಓಟ್ ಹಾಕಿ ಇಲ್ಲಿ ಕೆಲಸ ಮಾಡಬೇಕಾದವ್ರು ನಾವೇ ತಾನೆ. ಈಗ ನಮ್ಮ ಕ್ಷೇತ್ರದಲ್ಲಿ, ಈಗ ನನ್ನ ವಾರ್ಡಲ್ಲಿ ಕೆಲಸ ಮಾಡಬೇಕಾದವ್ರು ನಾನೇ. ಆಯಾಯ ಪಂಚಾಯತ್, ಆಯಾಯ MLAಗಳು ಕೆಲಸ ಮಾಡಬೇಕಾವ್ರೆ. ಆದರೆ ಎಲ್ಲ ಸಂದರ್ಭಗಳಲ್ಲೂ ನಾವು ಮೋದಿಯನ್ನು ತೋರಿಸ್ಬಾರ್ದು. ಮೋದಿಯ ಕೆಲಸ ಅದೇ ರೀತಿ ನಾವು ಮಾಡ್ತೀವಿ ಅನ್ನುವ ವಿಶ್ವಾಸ, ಅನ್ನುವ ನಂಬಿಕೆಯನ್ನು ನಮ್ಮ ಕ್ಷೇತ್ರದ ಜನತೆ ಕೊಡಬೇಕು. ಆದ್ದರಿಂದ ವಿಜಯ್ ಕೊಡೋವರಿಗೆ BJP ಅವಶ್ಯಕತೆ ಇದೆ. BJPಗೆ ವಿಜಯ್ ಕೊಡೋವ್ರದ ಇಲ್ಲದೇ ಇರ್ಬೋದು. ಆದರೆ ನಾನು ಯೋಚನೆ ಮಾಡಿದ್ದೇನೆಂದರೆ, ನಾನು ಮೋದಿಯ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನುವ ದೃಷ್ಟಿಯಿಂದ ನನ್ನ ಹತ್ರ, ಮತ್ತೆ ನಿಜವಾಗಿ ನಾನು ಡೋನರ್ ಅಲ್ಲ, ನಾನು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುಕೊಂಡು ಬಂದವನಲ್ಲ. ಒಂದು ಮಧ್ಯಮ ವರ್ಗದಲ್ಲಿ ಗೌರವಾನ್ವಿತವಾಗಿರುವಂಥ ಒಂದು ಮಧ್ಯಮ ವರ್ಗದಲ್ಲಿ ಮರ್ಯಾದಸ್ಥರಾಗಿ ಬದುಕಬೇಕು ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡಿದಾಗ, ನಾನೇನಾದರೂ ಡೊನೇಷನ್ ಕೊಡಲಿಕ್ಕೆ ಇಳಿದರೆ ನಾಳೆ ನನ್ನ ಮನೆ ಬೀದಿಗೆ ಬರಲಿಕ್ಕೆ ಸಾಧ್ಯತೆ ಇದೆ. ನನ್ನನ್ನು ನಂಬಿಕೊಂಡು ಬಂದಿರುವಂಥ ಕುಟುಂಬ ಬೀದಿಗೆ ಬರಲಿಕ್ಕೆ ಸಾಧ್ಯತೆ ಇದೆ. ನನ್ನದೊಂದು ಚಿಕ್ಕದಾದಂಥ ವ್ಯವಹಾರ ಇದೆ, ಅದನ್ನು ನಾನು ಮಾಡ್ತಾ ನನ್ನ ಮನೆಯವರನ್ನು ಸಾಕ್ತೀನಿ. ನಾನು ಡೊನೇಷನ್ ಬಂದರೆ ನಾನು ಏನು ಭ್ರಷ್ಟಾಚಾರ ಮಾಡಬೇಕಾಗ್ತದೆ ಅಥವಾ ಬೇರೆ ಬೇರೆ ಅಡ್ಡದಾರಿಯಲ್ಲಿ ಆಗಬೇಕಾಗ್ತದೆ. ಅದಕ್ಕೋಸ್ಕರ ಇದು ಡೊನೇಷನ್ ನನ್ನ ಹತ್ರ ಇಲ್ಲ. ನಾನು ನಿಮ್ಮ ಕೆಲಸವನ್ನು 24 ಗಂಟೆ ಮಾಡ್ತೀನಿ ಅಂತ ಹೇಳಿದ್ದು ನನಗೆ ಅದೊಂದು ತುಂಬ ಲಾಭ ಆಗಿದೆ. ಯಾಕಂದರೆ ಈಗ ಯಾರು ನನ್ನ ಹತ್ರ ಡೊನೇಷನ್ಗೆ ಬರ್ತಾ ಇಲ್ಲ. ಆದರೂ ಎಲ್ಲರೂ ನನ್ನನ್ನು ಕಾರ್ಯಕ್ರಮಕ್ಕೆ ಕರೀತಾರೆ. ಕೆಲವೊಂದು ಇರ್ತದೆ, ಯಾಕಂದರೆ ಡೊನೇಷನ್ ಕೊಟ್ಟಿಲ್ಲ ಅಂತ ಆದರೆ ಕಾರ್ಯಕ್ರಮ ಕರೀದಿಲ್ಲ ಅಂತ ಹೇಳ್ಬೋದು. ಖಂಡಿತ ಇಲ್ಲ. ನನಗೆ ನನ್ನ ಅಲ್ಲಿಯ ಎಲ್ಲ, ಈಗ ಉದಾಹರಣೆಗೆ ಪಕ್ಷ ಇರ್ಬೋದು, ನಮ್ಮ ಸಂಘಟನೆ ಇರ್ಬೋದು, ಎಲ್ಲ ನಾಗರಿಕರು ಒಂದು ಪ್ರೀತಿಯಿಂದ ನನ್ನನ್ನು ಕಾರ್ಯಕ್ರಮಕ್ಕೆ ಕರೀತಾರೆ. ಅದು ಡೊನೇಷನ್, ವಿಜಯ ಡೊನೇಷನ್ ಕೊಡ್ತಾನೆ ಅಂತಲ್ಲ, ವಿಜಯ ಡೊನೇಷನ್ ಕೊಡುವುದಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಅದು ನನಗೆ ಒಂದು ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಖುಷಿಯ ವಿಚಾರ. ಕಾರ್ಯಕ್ರಮಕ್ಕೆ ಕರೀತಾರೆ, ನಾನು ಹೋಗ್ತೀನಿ. ಆದ್ದರಿಂದ ಎಲ್ಲರೂ ಈ ರೀತಿ ಆಗಬೇಕು, ಆವಾಗ ಮಾತ್ರ ನಮ್ಮ ಈ ದೇಶದ ವ್ಯವಸ್ಥೆ ಸರಿಯಾಗಲಿಕ್ಕಿದೆ. ಇಲ್ಲದಿದ್ದರೆ ನಾವು ಭ್ರಷ್ಟಾಚಾರ ಮಾಡುವಂಥದ್ದು ಅನಿವಾರ್ಯ ಆಗಿಬಿಡ್ತದೆ. ಅದಾದ ಮೇಲೆ ನಾವೇ ಭ್ರಷ್ಟಾಚಾರ ಮಾಡಲಿಕ್ಕೆ ನಾನೇ ರಾಜ್ಯಕ್ಕೆ ಹೋಗ್ಬೇಕಂತಾದರೆ ನಾನು ಹೋಗುವಂಥ ಅವಶ್ಯಕತೆ ಇಲ್ಲ, ಅನೇಕ ಜನ ಇದ್ದಾರೆ ಅನ್ನೋದು ಸತ್ಯ. ಆದ್ದರಿಂದ ಆ ಮಾತಿಗೆ ಈಗಲೂ ಬದ್ಧನಾಗಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲೂ ನಾನು ರಾಜಕೀಯದಲ್ಲಿರುವಾಗ ಇದೇ ರೀತಿ ಇರಬೇಕು. ಮತ್ತು ಅದಕ್ಕೆ ಜನಗಳು ಆಶೀರ್ವಾದ ಮಾಡಿದ್ದಾರೆ, ಏನು ಅದಕ್ಕೆ ಇದಿಲ್ಲ, ಜನಗಳು ಆಶೀರ್ವಾದ ಮಾಡಿದ್ದಾರೆ. ಆದ್ದರಿಂದ ಒಬ್ಬ ಜನಪ್ರತಿನಿಧಿಯಾಗಿ ಈ ರೀತಿ ಮುಂದೆ ಹೋದರೆ ಈ ದೇಶದ ಭವಿಷ್ಯ ಒಳ್ಳೆಯದಾಗಲಿಕ್ಕೆ ಸಾಧ್ಯತೆ ಇದೆ. ಜನಪ್ರತಿನಿಧಿ ಭ್ರಷ್ಟಾಚಾರಿಯಾಗಿ ಕಳ್ಳನಾದರೆ ಅವನು ನಿಜವಾಗಿಯೂ ಚಾಣಕ್ಯ ಹೇಳಿದ ರೀತಿಯಲ್ಲಿ ರಾಜನಾಗುವುದಿಲ್ಲ. ಅವನು ಜನಪ್ರತಿನಿಧಿ ಅನುಕೂಲ ರಾಜ, ಆದರೆ ಅವನು ಭ್ರಷ್ಟಾಚಾರಿ ಆದ ಕಳ್ಳನಾದರೆ ಅವನು ರಾಜನಾಗುವುದಿಲ್ಲ, ಅವನು ಕಳ್ಳನಾಗಿ ಬಿಡ್ತಾನೆ. ಆದ್ದರಿಂದ ನನ್ನ ನಡೆ ಏನಿದೆ ಅದು ತುಂಬ ಖುಷಿ ಕೊಟ್ಟಿದೆ, ಮತ್ತು ನನ್ನ ಜೀವನದಲ್ಲೊಂದು ನೆಮ್ಮದಿಯ ದಿನಗಳು ಅಂತ ನನಗೆ ಅನಿಸ್ತದೆ. ಸರ್, ಮತ್ತೇನಾದರೂ ತಮ್ಮ ಏನು ಹೇಳ್ತಾರೆ, ತಾವು ಹೆಚ್ಚಾಗಿ ಈಗ ಸದ್ಯಕ್ಕೆ ಗುರುತಿಸಿಕೊಂಡದ್ದು ಯಾವುದು ಅಂತ ಕೇಳಿದರೆ ದಿವ್ಯಾಂಗರ ದೃಷ್ಟಿಯಲ್ಲಿ ಮಾಡಿದಂಥ ಕೆಲಸದಿಂದ, ಮತ್ತೆ ಅದಕ್ಕೆ ನಾವೇನಾದರೂ ವಾಪಸ್ ಬಂದರೆ ದಿವ್ಯಾಂಗರಿಗಾಗಿ ಯಾವ ರೀತಿ ಬೇರೆ ಬೇರೆ ಸಮುದಾಯ ಭವನಗಳಿದೆಯೋ, ದಿವ್ಯಾಂಗರಿಗಾಗಿ ಕೂಡ ಒಂದು ಆ ರೀತಿಯ ಒಂದು ಸಭಾಭವನ ಅಥವಾ ಸಮುದಾಯ ಭವನ ಬೇಕು ಅಂತ ಹೇಳೋ ಬಗ್ಗೆ ತಾವು ಬಹಳ ಗಟ್ಟಿ ನಿಲುವನ್ನು ಹೊಂದಿದವರು. ಹಾಗಾಗಿ ಏನು ಹೇಳ್ತಾರೆ, ಇಂಥ ಒಂದು ವಿಷಯದ ಬಗ್ಗೆ ಯಾರು ಕೂಡ ಚಕಾರ ಎತ್ತಿದವರಲ್ಲ ಇದಕ್ಕಿಂತ ಮುಂಚೆ. ಇವರಿಗೂ ಒಂದು ಈ ರೀತಿ ಆಗಬೇಕು ಹೇಳುವಂಥದ್ದು. ಹಾಗಾಗಿ ಇಂಥ ಒಂದು ಏನು ಹೇಳ್ತಾರೆ, ಅಭಿವೃದ್ಧಿಯ ವಿಷಯದಲ್ಲಿ ನಿಷ್ಠೂರ ಧೋರಣೆ, ಅದೇ ರೀತಿ ತಾವು ಧೋರಣೆಯನ್ನು ಹೊಂದಿರೋದ್ರಿಂದ ತಮಗೆ ಅಡ್ಡಗಾಲ ಹಾಕಿದ್ದಕ್ಕೆ ಬಂದಂಥ ಪ್ರಮೇಯ ಈ ರೀತಿ ಏನಾದರೂ ಆಗಿದೆ ಸರ್ ತಮಗೆ? ದಿವ್ಯಾಂಗ ರಕ್ಷಣಾ ಸಮಿತಿಯವರಿಗೆ ಉಡುಪಿ ಜಿಲ್ಲೆಯಲ್ಲೊಂದು ಸಮುದಾಯ ಭವನ ಬೇಕು. ಇದು ನಾವು ಇನ್ನು 1 ತಿಂಗಳಲ್ಲಿ ಜಾಗದ ಗುರುತು ಮಾಡಿ ಅದಕ್ಕೆ ತೋರಿಸಲಿಕ್ಕೆ DC ಅವರು ಹೇಳಿದ್ದಾರೆ, ಅದನ್ನು ನಾವು ಮಾಡ್ತೀವಿ. ಇದು ಯಾಕೆ ಕೇಳಿದರೆ, ಆ ಸಮುದಾಯ ಭವನ ಇದ್ದೇ ಅಂತ ಆದರೆ ಅವರು ಬಂದು ಸೇರುವಂಥದ್ದು, ಮೀಟಿಂಗ್ ಮಾಡುವಂಥದ್ದು, ಡೆವಲಪ್ ಮಾಡುವಂಥದ್ದು, ಯೋಚನೆ ಮಾಡುವಂಥದ್ದು ಆಗಲಿಕ್ಕೆ ಸಾಧ್ಯತೆ ಇದೆ.
ಮತ್ತೆ ಅವರಿಗೆ ಬೇಕು ಬೇಡಗಳಲ್ಲಿ ಅಲ್ಲಿ ಚರ್ಚೆ ಮಾಡ್ತಾರೆ, ಅಲ್ಲಿ ಯಾರನ್ನಾದ್ರೂ ಕರೀತಾರೆ, ಮತ್ತೆ ಅವರಿಗೆ ಉಚಿತವಾಗಿ ಏನಾದರೂ ಮದುವೆ ಇರುವೆ ಮಾಡಲಿಕ್ಕೆ ಅಂತ ಕಾರ್ಯಕ್ರಮ ಮಾಡಲಿಕ್ಕೆ ಅವರಿಗೂ ಲಾಭ ಆಗ್ತದೆ. ಅದಕ್ಕೋಸ್ಕರ ಉಡುಪಿ ಜಿಲ್ಲೆಯಲ್ಲಿ ದಿವ್ಯಾಂಗರಿಗೆ ಒಂದು ಸಮುದಾಯ ಬೇಕು, ಉದ್ಭವನ ಬೇಕು ಅಂತ ನಾವು ಬೇಡಿಕೆ ಇಟ್ಟಿದ್ದೇವೆ. ಅದು 1 ತಿಂಗಳಲ್ಲಿ ಸ್ಥಳ ಗುರುತಿಸುವಂಥದ್ದು ಮಾಡ್ತೀವಿ ಅಂತ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಇಲ್ಲ, ನನ್ನ ಲೆಕ್ಕದಲ್ಲಿ ಅಡ್ಡಕಾಲು ಹಾಕಿದ್ದಾರೆ ಅನ್ನುವಂಥದ್ದು ಇಲ್ಲ ಅಂತ ನನಗೆ ಹೆಮ್ಮೆಯಿಂದ ಹೇಳ್ತೀನಿ. ಯಾರು ಅಡ್ಡಕಾಲು ಹಾಕಿಲ್ಲ. ಆದರೆ ಒಳಿತು ಮಾಡಿದವನಿಗೆ ತುಂಬಾ ತೊಂದರೆ ಕೊಡುವಂಥದ್ದು, ಹಿಂದ್ಗಡೆಯಲ್ಲಿ ಮಾತಾಡುವಂಥದ್ದು ಅದು ಇದ್ದೇ ಇದೆ. ಅದು ನಮ್ಮನ್ನು ಮೇಲೆ ತಕೊಂಡು ಹೋದದ್ದು ಅದೇ ಅಂತ. ಈಗ ಯಾರಾದ್ರೂ ಹತ್ತಿರದಲ್ಲಿ ಒಳ್ಳೇದು ಮಾತಾಡ್ತಾನೆ, ಹಿಂದ್ಗಡೆಯಲ್ಲಿ ಏನಾದ್ರೂ ಮಾತಾಡ್ತಾನೆ, ನಾವು ಇಲ್ಲದ ಸಂದರ್ಭದಲ್ಲಿ ಯಾರು ನಮ್ಮ ಬಗ್ಗೆ ಮಾತಾಡ್ತಾರೆ ಅದು ನಮ್ಮನ್ನು ಮೇಲೆ ತಕೊಂಡು ಹೋಗಿದ್ದು ಅಂತ. ಯಾಕಂದ್ರೆ ಅವರಿಗೆ ನಮ್ಮ ಮುಂದೆ ಮಾತಾಡ್ಲಿಕ್ಕೆ ಶಕ್ತಿ ಆಗುದಿಲ್ಲ, ಹಿಂದ್ಗಡೆ ಮಾತಾಡ್ತಾರೆ. ಆದ್ರಿಂದ ನನಗೆ ಅದು ತುಂಬಾ ಇದಿದೆ. ಏನಂದ್ರೆ ಅವರು ಮಾತಾಡೋದರ ಮಾತಿನಿಂದ ನಾವು ಮೇಲೆ ಬಂದಿದ್ದೀವಿ, ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀವಿ. ಇಲ್ಲದಿದ್ರೆ ಗೊತ್ತಿಲ್ಲ, ಯಾರೊಬ್ಬ ನಗರಸಭಾ ಸದಸ್ಯ ಇದು ಉಡುಪಿ ಜಿಲ್ಲೆಯಲ್ಲಿ ಯಾರು ಅಂತ ಗೊತ್ತಾಗಬೇಕು ಅಂತಾದ್ರೆ ಅದು ಹಿಂದ್ಗಡೆ ಮಾತಾಡಿದವರ ಸಾಥ್ ಕೊಟ್ಟಿದ್ದಾರೆ. ಅವ್ರು ಬೇಕಾದ್ರೆ ಹೀಯಾಳಿಸಿರ್ಬೋದು, ಅವರು ನಮ್ಮನ್ನು ಅಪಾರ್ಥ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿರ್ಬೋದು. ಅದು ಮಾತ್ರ ಸಾಥ್ ಕೊಟ್ಟು ನಮ್ಮನ್ನು ಮೇಲೆ ಎತ್ತಿದೆ ಅನ್ನೋದು ಸತ್ಯ. ಸರ್, ಅವರು ಮಾತಾಡ್ತಿದ್ರೆ ನೀವು ಈ ಕಡೆ ಕೆಲಸವನ್ನು ಮಾಡ್ತಾ ಇದ್ದವರು, ಹಾಗಾಗಿ ಕೆಲಸವನ್ನು ಮಾಡುವುದು ಮಾತ್ರ ಅಲ್ಲ, ಯಾರಿಗೆ ಕೆಲಸ ಇಲ್ಲವೋ ಅಂಥವ್ರಿಗೆ ಉದ್ಯೋಗವನ್ನು ತೆಗೆಸಿಕೊಟ್ಟಿದ್ದೀರಿ. ಅದೇ ರೀತಿ ಇನ್ನು ಕೆಲವರಿಗೆ ಅವರದ್ದೇ ಆದಂಥ ಸ್ವಂತ ಉದ್ಯಮವನ್ನು ಪ್ರಾರಂಭ ಮಾಡುವುದಕ್ಕೂ ತಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ತಾವು ತಮ್ಮ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಂಥ ಬೇರೆ ಬೇರೆ ಕಮ್ಮಟಗಳಿರ್ಬೋದು ಅಥವಾ ಬೇರೆ ಬೇರೆ ವರ್ಕ್ಶಾಪ್ಗಳಿರ್ಬೋದು, ಇದರ ಮೂಲಕ ಇದು ಸಾಧ್ಯ ಆಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಕೂಡ ನಾವು ಕೆಲಸವನ್ನು ಮಾಡ್ಬೋದು ಅಂತ ಹೇಳೋ ಬಗ್ಗೆ ತಮಗೆ ಯಾವ ರೀತಿ ಐಡಿಯಾ ಬಂತು, ಹೇಗೆ ಅಂತ? ಸ್ವಾವಲಂಬಿ ಭಾರತ ಅನ್ನೋ ಒಂದು ಸಂಘಟನೆಯ ಮುಖಾಂತರ ಅದರ ಜಿಲ್ಲಾಧ್ಯಕ್ಷನಾಗಿ, ಜಿಲ್ಲಾ ಸಮನ್ವಯಕಾರನಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಅಂದರೆ ಈ ದೇಶವನ್ನು ಸ್ವಾವಲಂಬಿ ಮಾಡಬೇಕು, ಮೊದಲಿಗೆ ನಮ್ಮ ರಾಜ್ಯ ಅಥವಾ ಜಿಲ್ಲೆ ಅಥವಾ ತಾಲೂಕು ಅನ್ನೋ ದೃಷ್ಟಿಯಿಂದ ಅದನ್ನು ಸ್ವಾವಲಂಬಿ ಮಾಡಬೇಕಾದ್ರೆ ಏನೆಲ್ಲ ಮಾಡಬೇಕು ಅಂತ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರೊಂದು ಬೈಠಕ್ ತಗೊಂಡು ಹೇಳಿದರು. ನಾವು ಇದಕ್ಕೆ ಕೆಲಸ ಮಾಡಬೇಕು, ಈ ಮುಖಾಂತರ ಸಮಾಜವನ್ನು ಜಾಗೃತಿ ಮಾಡಬೇಕು. ಯಾಕೆ ಕೇಳಿದರೆ, ಈ ಕಳ್ಳತನ ಇರ್ಬೋದು ಅಥವಾ ಅಹಿತಕರ ಘಟನೆ ಅಥವಾ ರಾತ್ರಿ ಹೊತ್ತಿಗೆ ಬೇರೆ ಬೇರೆ ರೀತಿಯ ಆಕ್ಸಿಡೆಂಟ್ ಆಗಿರ್ಬೋದು, ಮದ್ಯದ ಇದಾಗಿರ್ಬೋದು, ಅದು ಎಲ್ಲಿ ಕೇಳಿದರೆ ಯಾರಿಗೆ ಕೆಲಸ ಇಲ್ಲ ಅವನು ಕಳ್ಳತನ ಮಾಡಲಿಕ್ಕೆ ಹೋಗೋದು, ಡ್ರಗ್ಸಿಗೆ ಹೋಗೋದು. ಅದಕ್ಕೆ ಕೆಲಸವನ್ನು ಕೊಟ್ಟರೆ, ಅವನಿಗೆ ಸ್ವಂತ ಉದ್ಯಮದ ಒಂದು ಮಾಹಿತಿಯನ್ನು ಕೊಟ್ಟರೆ, ವ್ಯವಸ್ಥೆಯನ್ನು ಕೊಟ್ಟರೆ, ನಾಳೆ ನಮ್ಮ ಸಮಾಜದಲ್ಲಿ ಇಂತಹ ದುಶ್ಚಟಗಳಾಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಸ್ವಾವಲಂಬ ಭಾರತ ಉಡುಪಿ ಜಿಲ್ಲೆಯ ಒಟ್ಟು ಹಿರಿಯರು ಮಾಡಿದಾಗ ನಾವೊಂದು ಕೆಲಸ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಒಂದು 5-6 ಉದ್ಯೋಗ ಮೇಳಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಬೇರೆ ಬೇರೆ ಸಂಘಟನೆಯ ಮುಖಾಂತರ ಉದ್ಯೋಗ ಮೇಳವನ್ನು 6 ಉದ್ಯೋಗವನ್ನು ಮೇಳ ಮಾಡಿದ್ದೇವೆ. ಮತ್ತು ಎಲ್ಲ ಸಂದರ್ಭಗಳಲ್ಲೂ ವಾಟ್ಸಪ್ ಮುಖಾಂತರ ಅಥವಾ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮುಖಾಂತರ ಕೆಲಸ ಇಂಥ ಕಂಪನಿಯಲ್ಲಿದೆ ಅಂತ ದಿನಕ್ಕೆ 1-2 ಬಿಡ್ತಾ ಇರ್ತೀವಿ ನಾವು, ಇಂಥದ್ದಲ್ಲಿದೆ ಅಂತ. ಈಗ ಉಡುಪಿ ಜಿಲ್ಲೆಯಲ್ಲಿ ಯಾರಿಗಾದ್ರೂ ಕೆಲಸ ಬೇಕು ಅಂತಾದರೆ, ಜನಕ್ಕೆ ಬೇಕು ಅಂತಾದರೆ ನಮಗೆ ಕೇಳ್ತಾರೆ, ನಮ್ಮ ಒಂದು ಕೊಡವರು ವಾರ್ಡ್ ಅಭಿವೃದ್ಧಿ ಸಮಿತಿಗೆ. ಅಥವಾ ಯಾರಿಗಾದ್ರೂ ಕೆಲಸ ಬೇಕು ಅಂತಾದ್ರೂ ನಮ್ಮ ಹತ್ರ ಒಂದು ಹತ್ರ 200-250 ರಿಸ್ಯೂಮ್ಗಳು ಬಂದಿದೆ. ಯೋಚನೆ ಮಾಡಬೇಕು, ಒಂದು ವಾರ್ಡಿನ ನಗರಸಭಾ ಸದಸ್ಯನ ನಮ್ದು ಕಚೇರಿ ಇದೆ, ಆ ಕಚೇರಿಯಲ್ಲಿ ಒಂದು 200 ರಿಸ್ಯೂಮ್ಗಳು ಬಂದು ಕುತ್ಕೊಂಡಿದೆ ಅಂತ ಆದ್ರೆ, ಅಂದ್ರೆ ಜನಗಳು ನಿರೀಕ್ಷೆ ಪಟ್ಟಿದ್ದಾರೆ, ಅಪೇಕ್ಷೆ ಪಟ್ಟಿದ್ದಾರೆ ಅಂತ ಅರ್ಥ. ಆದ್ರಿಂದ ಇದುವರೆಗೆ ನಮ್ಮ ಲೆಕ್ಕದಲ್ಲಿ ಸಾಧಾರಣ ಹತ್ರ 480 ಜನಕ್ಕಿಂತಲೂ ಹೆಚ್ಚಿಗೆ ನಾವು ಕೆಲಸ ಕೊಟ್ಟಿದ್ದೇವೆ ಅನ್ನೋದು ಹೆಮ್ಮೆಯಿಂದ ಹೇಳ್ತೇವೆ, ಅಹಂಕಾರದಿಂದ ಹೇಳೋದಿಲ್ಲ, ಹೆಮ್ಮೆಯಿಂದ ಹೇಳ್ತೇವೆ. ಏನಂದ್ರೆ ಇದು ಸಾಧ್ಯ ಆಗಿದೆ. ಇದು ಎಲ್ಲಿಂದ ಸಾಧ್ಯ ಕೇಳಿದ್ರೆ, ನಮ್ಮ ಹಿರಿಯರು ಸ್ವಾವಲಂಬಿ ಭಾರತ ಅನ್ನೋ ಒಂದು ಕಲ್ಪನೆ, ಯೋಚನೆಯನ್ನು ಒಂದು ಬೈಠಕ್ನ ಮುಖಾಂತರ ಕೊಟ್ಟಿದ್ರಿಂದ ಇದು ಸಾಧ್ಯ ಆಯಿತು ಅನ್ನೋದು ಖುಷಿಯ ವಿಚಾರ. ಅದಕ್ಕೆ ಬೇಕಾಗಿರುವಂತಹ ವರ್ಕ್ಶಾಪ್ ಮಾಡಿರುವಂಥದ್ದು, ಮಾಹಿತಿ ಶಿಬಿರ ಮಾಡಿರುವಂಥದ್ದು, ಬ್ಯಾಂಕ್ ಆಫೀಸರ್ಗಳನ್ನು, ಮ್ಯಾನೇಜರ್ಗಳನ್ನು ತಂದು ಮಾಹಿತಿ ಶಿಬಿರ ಮಾಡಿರುವಂಥದ್ದು ಇದುವರೆಗೆ 15ಕ್ಕಿಂತಲೂ ಅಧಿಕ ಆಗಿದೆ. ಅಂದ್ರೆ ಯಾರು ಅದರಲ್ಲಿ ಬೇಕಾದ್ರೆ ಒಂದು ಇದಕ್ಕೆ ಬೇಕಾಗಿರುವಂತಹ ಕಾರ್ಯಕ್ರಮದಲ್ಲಿ 10 ಜನ ಬಂದರೂ ತೊಂದರೆ ಇಲ್ಲ, ನಾವು ಅದಕ್ಕೆ ಸಮಯ ಕೊಟ್ಟಿದ್ದೀವಿ. ಆದ್ರಿಂದ ಇದಿಷ್ಟು ಉದ್ಯೋಗ ಕೆಲಸ ಕೊಟ್ಟಿದ್ದೇವೆ ಮತ್ತು ಉದ್ಯೋಗ ಮೇಳ ಮಾಡಿದ್ದೇವೆ. ಇದು ಎಲ್ಲೋ ಒಂದು ಖುಷಿಯ ವಿಚಾರ. ಯಾರಿಂದಲೂ ಪ್ರಶಂಸೆ ಪಡಬೇಕು ಅನ್ನೋ ದೃಷ್ಟಿಯಿಂದಲ್ಲ, ನಮ್ಮ ಮನಸ್ಸಿಗೆ ಖುಷಿ ಕೊಡಬೇಕಂತೆ, ನಮ್ಮ ಮನಸ್ಸಿಗೆ ಒಂದು ಖುಷಿ ಕೊಟ್ಟಿದೆ ಅನ್ನೋದು ಸತ್ಯ. ಹೌದು ಸರ್. ಅದೇ ರೀತಿ ನಾವೇನಾದ್ರು ನೋಡಿದರೆ, ಸಮಾಜ ಸುಧಾರಣೆ ಅಥವಾ ಸಮಾಜ ಕಾರ್ಯದ ಇನ್ನೊಂದು ಮಜಲಲ್ಲಿ ತಾವು ಇಂದ್ರಾಣಿ ನದಿಯ ಸ್ವಚ್ಛತೆಯ ಬಗ್ಗೆ ಕೂಡ ಬಹಳ ಹಿಂದಿನಿಂದ ಧ್ವನಿ ಎತ್ತಿಕೊಂಡು ಬಂದವರು. ತಾವು ಜನಪ್ರತಿನಿಧಿ ಆಗುವ ಮುಂಚೆ ಕೂಡ ಅದರ ಬಗ್ಗೆ ಹೋರಾಟ ಮಾಡ್ತಿದ್ದವರು. ಈಗ ತಾವು ಜನಪ್ರತಿನಿಧಿ ಆದ ಮೇಲೆ ಈ ಕೆಲಸಕ್ಕೆ ಏನಾದರೂ ವೇಗ ಸಿಕ್ಕಿದೆ ಅಥವಾ ಏನಾದರೂ ಬದಲಾವಣೆಗಳಾಗಿದೆ, ಹೇಗೆ ಅಂತ? ಇಂದ್ರಾಣಿ ನದಿ ಹೋರಾಟ ಅಂತ ನೀವು ನೆನಪು ಮಾಡಿದಿರಿ. ಆವಾಗ ಎಲ್ಲೋ ನನಗೆ ಒಂದು ನೋವು ಕೇಳಿದರೆ, ನಾನು ಜನಪ್ರತಿನಿಧಿಯ ಮೊದಲು ನಾನು ಸಮಯ ಕೊಟ್ಟಷ್ಟು ಈಗ ಅಲ್ಲಿಗೇನೋ ಅನ್ಯಾಯ ಆಗಿದೆ, ನನ್ನಿಂದ ಅನ್ಯಾಯ ಆಗಿದೆ ಅನ್ನೋದು ನನ್ನ ಮನಸ್ಸು ಹೇಳ್ತಾ ಇದೆ ಅನ್ನೋದು ಸತ್ಯ. ಇಂದ್ರಾಣಿ ನದಿ ಅನ್ನೋದೇನೆಂದ್ರೆ ಕೇಳಿದರೆ, ಉಡುಪಿ ನಗರದಲ್ಲಿಯೇ ಹುಟ್ಟಿ, ಇಂದ್ರಾಳಿ ಊರಿದೆ, ಅಲ್ಲಿ ದೇವಸ್ಥಾನ ಇದೆ, ಪವಿತ್ರವಾಗಿರುವಂಥ ಆ ದೇವಸ್ಥಾನದ ತೀರ್ಥ
ಅದು ಹರಿದುಕೊಂಡು ಸಾಧಾರಣ ಒಂದು 20-25 ಕಿಲೋಮೀಟ್ರ್ ಹರಿದುಕೊಂಡು ಅದು ಸಮುದ್ರವನ್ನು ಸೇರುವಂಥ, ಅದು ಉಡುಪಿ ನಗರದಲ್ಲೇ ಹುಟ್ಟಿ ನಗರದಲ್ಲೇ ಸಮುದ್ರ ಸೇರುವಂಥ ಒಂದು ಪವಿತ್ರವಾಗಿರುವಂಥ ನದಿ. ಕಳೆದ 25-30 ವರ್ಷದ ಹಿಂದೆ ಅದಕ್ಕಿಂತ ಮುಂಚೆ ಅದರಲ್ಲಿ ಸ್ನಾನ ಮಾಡ್ತಾಯಿದ್ರು, ಅಡುಗೆಗೆ ನೀರು ತಗೊಂಡು ಹೋಗ್ತಾಯಿದ್ರು, ಬಟ್ಟೆ ಒಗೆಯುವಂಥದ್ದಾಗ್ತಾ ಇತ್ತು, ಮಕ್ಕಳೆಲ್ಲ ಈಜಾಟ ಮಾಡುವಂಥದ್ದಾಗ್ತಾ ಇತ್ತು. ಈಗ ಅದರ ಸ್ಥಿತಿ ಏನಾಗಿದೆ ಕೇಳಿದರೆ ಅಲ್ಲಿಯ ನಗರವಾಸಿಗಳು ಎಲ್ಲ ಈ ತ್ಯಾಜ್ಯ ನೀರುಗಳನ್ನು ಬಿಡುವಂಥದ್ದು ಅಥವಾ ಗಟಾರದ ರೀತಿಯಲ್ಲಿ ಆಗಿ ಅದೆಲ್ಲ ಹಾಳಾಗಿ ಬೀಳ್ತಿದೆ. ಆವಾಗ ಅಲ್ಲಿ ಅದರ ನೀರು ಎಷ್ಟು ಪವಿತ್ರ ಇತ್ತು ಕೇಳಿದ್ರೆ ಅದು 8 ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ತೀರ್ಥವಾಗಿತ್ತು. ಉಡುಪಿಯ ಮಧ್ವ ಸರೋವರದ ಕೆರೆಗೆ ತೀರ್ಥವಾಗಿತ್ತು ಆ ದೇವಸ್ಥಾನಕ್ಕೆ. ಅದಾದ್ಮೇಲೆ ಅಲ್ಲಿ ಬನ್ನಂಜೆಯ ಶನಿ ದೇವಸ್ಥಾನಕ್ಕೆ ತೀರ್ಥವಾಗಿತ್ತು. ಅಲ್ಲಿರುವಂತಹ ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನದ ಕೆರೆಯನ್ನು ತುಂಬಿಸ್ಕೊಂಡು ಅದು ಹೋಗ್ತಾ ಇರುವಂತದ್ದು. ಸಾಯಿಬಾಬಾ ಮಂದಿರ ಇದೆ ಅಲ್ಲಿ, ಮಾಣಿ ದೇವಸ್ಥಾನ ಇದೆ, ಈಶ್ವರನ ದೇವಸ್ಥಾನ. ಅದಾದ್ಮೇಲೆ ಅಲ್ಲೇ ಒಂದು ಕೊಡವರು ಶ್ರೀ ಶಂಕರನಾರಾಯಣ ದೇವಸ್ಥಾನ ಇರ್ಬೋದು, ಅದು ಅಲ್ಲಿಯ ಮಾರಿ ಅಮ್ಮನ ಸನ್ನಿಧಿ ಇರ್ಬೋದು, ಗೊಬ್ಬರಿಯನ ಸನ್ನಿಧಿ ಇರ್ಬೋದು. ಎಲ್ಲ ದೇವಸ್ಥಾನದ ಕೆರೆಗಳನ್ನು ತುಂಬಿಸ್ಕೊಂಡು ಹೋಗಿರುವಂಥದ್ದು ಇಂದ್ರಾಣಿ ನದಿ. ಅದರ ಪವಿತ್ರವಾದ ನೀರಿನಲ್ಲಿ ಆ ದೇವರಿಗೆ ತೀರ್ಥ ಅಭಿಷೇಕ ಆಗ್ತಾ ಇತ್ತು. ಅದೀಗ ಹಾಳಾಗಿದೆ. ಅದು ಎಲ್ಲಿಂದ ಹಾಳಾಗಿದೆ ಕೇಳಿದರೆ ಈ ಉಡುಪಿಯ ಜನತೆಯ ಒಂದು ಇದರಿಂದ ಹಾಳಾಗಿದೆ ಅನ್ನೋದು ಒಂದಾದರೆ, ಎರಡನೇದು ಅಲ್ಲಿಯ ಮೂಲ ಸೌಕರ್ಯವನ್ನು ಒದಗಿಸಬೇಕಾಗಿರುವಂಥ ನಗರಸಭೆಯ ಒಂದು ಸ್ವಲ್ಪ ವೈಫಲ್ಯ ಇರ್ಬೋದು. ಕಳೆದ 20-30 ವರ್ಷದಿಂದ ಆಗಿರುವಂಥದ್ರಿಂದ ಹಾಳಾಗಿ ಈಗ ಅಲ್ಲಿಯ ಸಮಸ್ಯೆ ಏನು ಕೇಳಿದರೆ ಅದೇ ನೀರಿನಿಂದ ಆ ದೇವರಿಗೆ ತೀರ್ಥ ಆಗ್ತಾ ಇದೆ. ಇದು ಯಾರಿಗೂ ಒಂದು ಶೋಭೆ ಕೊಡುವಂಥದ್ದಲ್ಲ. ಎರಡನೇದ್ದು ಅಲ್ಲಿ ಅವರಿಗೆ ಚರ್ಮ ರೋಗಗಳು ಬರ್ತದೆ. ಅದರ ಪಕ್ಕದಲ್ಲಿರುವಂಥ 1 ಕಿಲೋಮೀಟರ್ ವ್ಯಾಪ್ತಿಯ ಒಂದು 580ಕ್ಕಿಂತಲೂ ಬಾವಿಯ ನೀರುಗಳ ಹಾಳಾಗಿದೆ. ಅದಾದ್ಮೇಲೆ ಅಲ್ಲಿ ಯಾವುದಾದ್ರೂ ಫಂಕ್ಷನ್ಗಳಾದರೆ ಅಥವಾ ಯಾವುದಾದ್ರೂ ಕಾರ್ಯಕ್ರಮ, ನಮಗೆ ಅಲ್ಲಿಯ ಪಕ್ಕದವರಿಗೆ, ಈಗ ನಾವು ಅಲ್ಲಿಯ ಪಕ್ಕದವರು ಇರುವುದು, ನಮಗೆ ಅದು ಅಭ್ಯಾಸ ಆಗಿ ಹೋಗಿದೆ. ಯಾರಾದರೂ ಹೊಸಬರು ಬಂದರೆ ನಮ್ಮ ಮನೆಯಲ್ಲಿ ಅಥವಾ ನಾವು ಆ ಹೊಳೆಯ ಭಾಗದ ಪಕ್ಕದ ಮನೆಯಲ್ಲಿ ಊಟ ಮಾಡೋದಿಲ್ಲ. ಯಾಕೆ ಕೇಳಿದ್ರೆ ಅದು ವಾಸನೆ ಬರ್ತದೆ. ಅಲ್ಲಿ ಏನಾದರೂ ಗೃಹ ಪ್ರವೇಶ ಇದ್ದರೆ ಊಟ ಎಲ್ಲರೂ ಎದ್ಕೊಂಡು ಹೋಗ್ತಾರೆ. ಇದು ನಾವು ಅನೇಕ ಬಾರಿ ಯಾವದಿಂದ ಜನಪ್ರತಿನಿಧಿ ಆಗೋ ಮೊದಲು ಯೋಚನೆ ಮಾಡಿ ಹೋರಾಟವನ್ನು ಮಾಡಿದ್ದೀವಿ. ಈಗ ಅದು ಏನಾಗಿದೆ ಕೇಳಿದರೆ ಒಂದು ಹಂತದಲ್ಲಿ ಸಕಾರಾತ್ಮಕವಾಗಿ ನ್ಯಾಯ ಕೊಟ್ಟಿದ್ದೇವೆ, ಇಲ್ಲ ಅಂತಲ್ಲ. ಈಗ ಉದಾಹರಣೆ ಅದಕ್ಕೆ STP ಪ್ಲಾಂಟ್ ಇದೆ, ಅದರ ಎಲ್ಲ ಮಿಷನರಿಗಳು ರಿಪೇರಿ ಆಗಬೇಕು ಅನ್ನೋ ದೃಷ್ಟಿಯಿಂದ 33 ಕೋಟಿ ರೂಪಾಯಿಯ ಸ್ಯಾಂಕ್ಷನ್ ಆಗಿ ಬಂದಿರುವಂಥದ್ದು ಆಗಿದೆ. ಆದರೆ ಅದು ಪೂರ್ತಿ ಖುಷಿ ತಂದಿದೆಯಾ ಅಥವಾ ಅದು ಪರಿಹಾರ ಕೇಳಿದ್ರೆ 100ಕ್ಕೆ 100 ಪರಿಹಾರ ಅಲ್ಲ ಅದು. ಈಗ ಅದಕ್ಕೆ ಏನೋ ಇದು ಹೇಳಿದ್ದೇವೆ ಅಂದರೆ, ಅದನ್ನು ಒಂದು ವೇಳೆ ಅದು ಪೂರ್ತಿ ಟ್ರೀಟ್ಮೆಂಟ್ ಆದಮೇಲೆ ಅದನ್ನು ನದಿಯಲ್ಲೇ ಹೋಗ್ತಾ ಇದೆ. ಹೌದು, ನಾವು ಹೇಳೋದು ಅದನ್ನು ನದಿಯಲ್ಲಿ ಹೋಗಬಾರ್ದು. ಅದು ಅದಕ್ಕೊಂದು ಪೈಪ್ ಲೈನ್ ಹಾಕಿ ಅದು ಪೂರ್ತಿ ಟ್ರೀಟ್ಮೆಂಟ್ ಆದ್ಮೇಲೆ ಈ ಬೇರೆ ಬೇರೆ ನಗರದಲ್ಲಿ, ಈಗ ಉದಾಹರಣೆ ಬಾಂಬೆ ಇರ್ಬೋದು, ಬೆಂಗಳೂರುಗಳಲ್ಲಿ ಇರ್ಬೋದು, ಏನ್ ಮಾಡ್ತಾರೆ ಅಂದ್ರೆ ಟ್ರೀಟ್ಮೆಂಟ್ ಆದ್ಮೇಲೆ ನದಿಗೆ ಎಲ್ಲ ಬಿಡಬಾರ್ದು ಅಂತ ಕಾನೂನು ಹೇಳ್ತದೆ. ನದಿಗೆ ಬಿಡಬಾರ್ದು, ಅದನ್ನು ನೇರವಾಗಿ ಸಮುದ್ರಕ್ಕೆ ಬೇರೆ ಕಡೆಯಲ್ಲಿ ಬಿಡ್ತಾ ಇದ್ದಾರೆ. ಅದು ನಾನು ಸರಿ ಅಂತ ನಾನು ಹೇಳುದಿಲ್ಲ, ಯಾಕಂದ್ರೆ ಅಲ್ಲಿಯೂ ಪರಿಸರ ಹಾನಿ ಆಗ್ತದೆ. ಆದ್ರೆ ನದಿಯನ್ನು ಉಳಿಸಿ, ಈಗಲೂ ಹೋಗ್ತಾ ಇರುವಂತದ್ದು ಸಮುದ್ರಕ್ಕೆ, ನದಿಯನ್ನಾದ್ರೂ ಉಳಿಸಬಹುದು ಅನ್ನೋ ದೃಷ್ಟಿಯಿಂದ ನೇರ ಒಂದು 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪೈಪ್ ಲೈನ್ ಮಾಡಿದರೆ ಖಂಡಿತವಾಗಿಯೂ ನದಿ, ಬಾವಿ, ಪರಿಸರವನ್ನು ಉಳಿಸಲಿಕ್ಕೆ ಸಾಧ್ಯತೆ ಇದೆ. ಇಲ್ಲದಿದ್ದರೆ ಅಲ್ಲಿ ಖಂಡಿತವಾಗಿಯೂ ಅಲ್ಲಿ ಗೂಳ ಹೋಗುವಂಥದ್ದು ಅಂತ ನಾವೇನು ಹೇಳ್ತೀವಿ. ಈಗ ಕೊಡವೂರು ಇರ್ಬೋದು, ಮೂಡುಬೆಟ್ಟಿ ಇರ್ಬೋದು, ಅಥವಾ ಕಲ್ಮಾಡಿ ಇರ್ಬೋದು, ಮಲ್ಪೆಯ ಬಾಬುತೋಟ ಇರ್ಬೋದು, ಈ ಪರಿಸರದ ಜನಗಳು ಅಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲದಂಥ ಸ್ಥಿತಿ ಇದೆ. ಅವರು ಅಲ್ಲಿಂದ ಎದ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಒಂದು ಸೆನ್ಸ್ ಜಾಗಕ್ಕೆ, ಒಂದು ಕಡೆ ಸಿಟಿಯಲ್ಲಿ ಒಂದು 5 ಲಕ್ಷ ಇದ್ದರೆ ನಮ್ಮಲ್ಲಿ ಕೇವಲ 1 ಲಕ್ಷ ಇದೆ. 1 ಲಕ್ಷ ಕೊಟ್ಟರು ಯಾರೂ ಬರೋದಿಲ್ಲ, ಆ ಸ್ಥಿತಿಯಲ್ಲಿದೆ. ಆದ್ದರಿಂದ ಈ ವಿಚಾರ ಬಂದಾಗ ಇಂದ್ರಾಣಿ ನದಿಯ ಹೋರಾಟದಲ್ಲಿ ಈಗ ಆದಷ್ಟು ನಮ್ಮ 33 ಕೋಟಿಗಳನ್ನು ತರುವಂಥದ್ದಾಗಿದೆ. ಈಗ ಇದಕ್ಕೆ ಪೈಪ್ ಲೈನ್ ಮುಖಾಂತರ ಸಮುದ್ರಕ್ಕೆ ಬಿಡಬೇಕು ಅನ್ನುವ ಮನವಿಯನ್ನು, ಅಂದರೆ ಟ್ರೀಟ್ಮೆಂಟ್ ಆಗಿರುವಂಥ ವಾಟರ್ಗಳನ್ನು ಬಿಡಬೇಕು ಅನ್ನುವ ನಾವು ಮೊನ್ನೆ DPR ಮಾಡುವಂಥದ್ದು, ಅದಕ್ಕೆ ಎಸ್ಟಿಮೇಟ್ ಮಾಡುವಂಥದ್ದಾಗಿದೆ. ಈ ರೀತಿ ಆಗಿದೆ. ಒಂದು ವೇಳೆ ಇದು ನಮ್ಮಿಂದ ಸಾಧ್ಯ ಆಗಿಲ್ಲ ಅಂತ ಆದರೆ ನಾವು ಹಸಿರು ಪೀಠವನ್ನು ಹೇರುವಂಥದ್ದು, ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂಥದ್ದನ್ನು ಮಾಡ್ತೀವಿ. ಅಲ್ಲಿಯ ಯಾರು ಮಾಡಬೇಕಾಗಿರುವಂಥದ್ದು, ಉದಾಹರಣೆಗೆ ಜಿಲ್ಲಾಧಿಕಾರಿ ಮತ್ತು ಅಲ್ಲಿಯ ಕಮಿಷನರ್ಗಳು ಇದನ್ನು ಮಾಡಬೇಕಾದವರು. ಜನಪ್ರತಿನಿಧಿಗಳು ಬರ್ತಾರೆ ಹೋಗ್ತಾರೆ, ಪಾರ್ಟಿ ಬರ್ತದೆ ಹೋಗ್ತದೆ, ಆದರೆ ಅಲ್ಲಿರುವಂತಹ ಕಮಿಷನರ್ ಅಥವಾ ಜಿಲ್ಲಾಧಿಕಾರಿ ಅನ್ನುವ ಸ್ಥಾನ ಇದೆ, ಅದರಲ್ಲಿ ಪಕ್ಷ ಇರುವಂಥದ್ದು. ಆದ್ರಿಂದ ನಾವು ಅವರ ಮೇಲೆ ಅದನ್ನು ಕೇಸ್ ಹಾಕಿ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ. ಆದ್ರಿಂದ ಎಲ್ಲೂ ಅದರ ಹಿಂದೆ ಬರುವಂಥದ್ದಾಗಿಲ್ಲ, ಮುಂದೋಗುವಂಥದ್ದು. ಆದರೆ ಈ 30 ವರ್ಷದಿಂದ ಆಗಿರುವಂತಹ ಸಮಸ್ಯೆಯನ್ನು ಒಂದೇ ದಿವಸಕ್ಕೆ ಅಥವಾ ಒಬ್ಬನ 5 ವರ್ಷದಲ್ಲಿ ನಿಲ್ಲಿಸಲಿಕ್ಕೆ ಆಗುದಿಲ್ಲ ಅಂತ ನನಗೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು.
ಈ 30 ವರ್ಷದಿಂದ 25-30 ವರ್ಷದ ಸಮಸ್ಯೆ ಈ ಒಂದೇ ಟರ್ಮಲ್ಲಿ ಆಗುದಿಲ್ಲ. ಆದ್ರಿಂದ ಅದನ್ನು ಖಂಡಿತವಾಗಿ ಇದಕ್ಕೆ ನ್ಯಾಯ ಕೊಡುವಂಥದ್ದು ಹಸಿರು ಪೀಠದ ಮುಖಾಂತರ ಮಾಡ್ತೀವಿ ಅನ್ನುವ ವಿಶ್ವಾಸ ಇದೆ, ಅದನ್ನು ಮಾಡ್ತೀವಿ. ಸರಿ ಸರ್, ತಾವೀಗ ಇಂದ್ರಣಿಯ ಬಗ್ಗೆ ಮಾತಾಡಬೇಕು ಅಂತಾದರೆ ದೇವಸ್ಥಾನಗಳ ಬಗ್ಗೆ ಎಲ್ಲ ಮಾತಾಡಿದ್ರಿ. ಒಂದು ಹಿಂದುತ್ವದ ಬಗ್ಗೆ ಕೂಡ ಬಹಳ ಪ್ರಖರವಾದಂಥ ನಿಲುವನ್ನು ಹೊಂದಿರುವಂಥ ವ್ಯಕ್ತಿ ತಾವು. ಹಾಗಾಗಿ ತಾವು ಹಿಂದುತ್ವದ ಬಗ್ಗೆ ಇಷ್ಟೊಂದೆಲ್ಲ ಗಟ್ಟಿಯಾಗಿ ಮಾತಾಡಬೇಕು ಅಂತ ಆದರೆ ಉಳಿದವರ ಭಾವನೆಗೆ ಧಕ್ಕೆ ಆಗಲ್ವಾ ಹೇಳುವಂಥ ಪ್ರಶ್ನೆಗಳು ಕೂಡ ಬರ್ತದೆ. ಹಾಗಾಗಿ ತಮಗೆ ಉಳಿದವರ ಜೊತೆ ಏನಾದರೂ ಸಮಸ್ಯೆ ಇದೆಯಾ ಹೇಗೆ ಅಂತ? ಹಿಂದುತ್ವ ಮತ್ತು ಉಳಿದವರು ಅಂತ ಯೋಚನೆ ಮಾಡಿದಾಗ ಉಳಿದವರ ಬಗ್ಗೆ ಸಮಸ್ಯೆ ಏನಿಲ್ಲ. ಈಗ ಹಿಂದುತ್ವದ ಬಗ್ಗೆ ಮಾತಾಡೋದೇನೆಂದ್ರೆ ನನ್ನ ತಾಯಿಯ ಬಗ್ಗೆ ಮಾತಾಡೋದು. ನನ್ನ ತಾಯಿಯ ಬಗ್ಗೆ ನಾನು ಮಾತಾಡಲೇಬೇಕು, ಅದರಲ್ಲಿ ಪ್ರಶ್ನೆ ಇಲ್ಲ. ತಾಯಿ ನನಗೆ ಎಲ್ಲವನ್ನೂ ಕೊಟ್ಟಿದ್ದಾರೆ, ಸಂಸ್ಕೃತಿಯನ್ನು ಕೊಟ್ಟಿದ್ದಾರೆ, ನನಗೆ ಬದುಕುವ ರೀತಿಯನ್ನು ಕೊಟ್ಟಿದ್ದಾರೆ, ಅದನ್ನು ಮಾತಾಡುವಂಥದ್ರೆ ತಪ್ಪಿಲ್ಲ. ಒಂದು ಮತ್ತೆ ಇದೊಂದು ಹಿಂದೂ ರಾಷ್ಟ್ರ ಅನ್ನುವಂಥದ್ದು ಪಕ್ಕ ಇದೆ. ಅದು ಯಾಕೆಂದರೆ 17.25 ಲಕ್ಷದ ಹಿಂದೆ ರಾಮಾಯಣ ನಡೆದಿದೆ ಅಂತ ಹಿರಿಯರು ಹೇಳಿದ್ದಾರೆ. ಅದು ಕೇವಲ ಬಾಯಿ ಮಾತಲ್ಲಿ ಮಾತ್ರ ಅಲ್ಲ, ಅದಕ್ಕೆ ಪುರಾವೆಯನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ಭಾರತದಿಂದ ಲಂಕೆಗೆ ಹೋಗುವ ದಾರಿಯಲ್ಲಿ ರಾಮ ಸೇತು ಇದೆ, ಅದನ್ನು ಒಡಿಲಿಕ್ಕೆ ಪ್ರಯತ್ನ ಮಾಡಿದ್ರು, ಅದು ಆಗಿಲ್ಲ. ಈಗಲೂ ಕಾಣ್ತಾ ಇದೆ, ಈಗಲೂ ಗೋಚರಿಸ್ತಾ ಇದೆ. ಎಲ್ಲ ಬೇರೆ ಬೇರೆ ಪುರಾವೆಯನ್ನು ಕೊಟ್ಟು ಲಂಕದಲ್ಲಿ ರಾವಣ ಇದ್ದ ಅನ್ನುವ ಪುರಾವೆ ಇದೆ, ಅಲ್ಲಿ ಸೀತಾಮಾತೆಯನ್ನು ಇಟ್ಟುಕೊಂಡಿರುವಂಥ ವನ ಇದೆ, ಅಶೋಕವನ. ಇದೆಲ್ಲ ಪುರಾವೆಗಳು. ಆದ್ರಿಂದ ಇದು ಪಕ್ಕ ಏನು ಕೇಳಿದ್ರೆ ಇದೊಂದು ಹಿಂದೂ ರಾಷ್ಟ್ರ, ಹಿಂದೂಗಳು ಹುಟ್ಟಿರುವಂಥದ್ದು. ಮತ್ತೆ ಈ ದೇಶಕ್ಕೆ ಅನೇಕ ಜನ ದಾಳಿ ಮಾಡಿರುವಂಥ ಇತಿಹಾಸವನ್ನು ನಾವು ಕೇಳಿದ್ದೀವಿ. ಡಚ್ಚರು, ಫ್ರೆಂಚರು, ಹೂನರು, ಶಕರು, ಗ್ರೀಕ್, ಮೊಘಲ್, ಅದೆಲ್ಲವೂ ದಾಳಿ ಮಾಡಿರುವಂಥದ್ದು ನಮ್ಮ ಇತಿಹಾಸಗಳಲ್ಲೂ ನಾವು ನೆನಪು ಮಾಡ್ತೀವಿ. ಆದ್ರಿಂದ ಒಂದು ಸ್ಪಷ್ಟತೆ ಏನು ಕೇಳಿದ್ರೆ ನಮ್ಮನ್ನು ಉಳಿಸ್ಬೇಕು ತಾನೆ. ಹೌದು, ನಾವು ಯಾವ ದೇಶಕ್ಕೂ ಅನ್ಯಾಯ ಮಾಡಿಲ್ಲ. ಈಗ ಉದಾಹರಣೆ ಭಾರತ ಎಷ್ಟು ಒಂದು ಪವಿತ್ರವಾಗಿರುವಂತಹ ರಾಷ್ಟ್ರ, ಹಿರಿಯರು ಯಾವ ರೀತಿ ಬದುಕಿದ್ದಾರೆ ಅಂತ ಕೇಳಿದ್ರೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ರೀ ನಮ್ಮದು. ಈಗ ಉದಾಹರಣೆ ನಮ್ಮ ದೇಶದ ಮೇಲೆ ಪಾಕಿಸ್ತಾನ ಒಂದಷ್ಟು 4 ಬಾರಿ ಆಕ್ರಮಣ ಮಾಡಿ ಯುದ್ಧ ಮಾಡಿತು, ಚೀನಾ 2 ಬಾರಿ ಯುದ್ಧ ಮಾಡಿತು. ನಾವು ಯಾವತ್ತಾದ್ರೂ ಚೀನಾದ ಮೇಲೆ ಆಗಲಿ ಪಾಕಿಸ್ತಾನದ ಮೇಲೆ ಅವರ ದೇಶಕ್ಕೆ ಹೋಗಿ ಯುದ್ಧ ಮಾಡಿಲ್ಲ. ಅಥವಾ ಯಾವುದಾದ್ರೂ ಒಂದು ದೇಶಕ್ಕೆ ಹೋಗಿ ಯುದ್ಧ ಮಾಡಿದಾದ್ರೆ ಹೇಳಿ ನೀವು, ಡಚ್, ಫ್ರೆಂಚ್, ಊನು ಎಲ್ಲ ಯಾರ ಹತ್ರವೂ ನಾವು ಯುದ್ಧ ಮಾಡುವಂಥದ್ದು ಮಾಡಿಲ್ಲ. ಆದರೆ ಬಂದವರಿಗೆ ಅವರು ವ್ಯಾಪಾರಕ್ಕೋಸ್ಕರ ಬಂದರು, ನಾವು ಅವರಿಗೆ ಸತ್ಕಾರ ಮಾಡಿದ್ದೀವಿ, ಆರೈಕೆ ಮಾಡಿದ್ದೀವಿ, ನೀರು ಕೇಳುವಾಗ ಹಾಲನ್ನು ಕೊಟ್ಟಿದ್ದೀವಿ. ಅದು ನಮ್ಮ ಒಂದು ಸ್ವಲ್ಪ ಮುಗ್ಧತೆಯನ್ನು ಅವರು ಮಿಸ್ಯೂಸ್ ಮಾಡಿಕೊಂಡು ನಮ್ಮ ಆಳ್ವಿಕೆ, ದಬ್ಬಾಳಿಕೆ, ಅನಾಚಾರ, ಅತ್ಯಾಚಾರ, ದೇವಸ್ಥಾನ ಹೊಡೆಯುವಂಥದ್ದನ್ನು ಎಲ್ಲವನ್ನೂ ಮಾಡಿದ್ದಾರೆ. ನಮ್ಮ ಎಷ್ಟು ಹಿಂದೂ ಶ್ರದ್ಧಾ ಕೇಂದ್ರಗಳನ್ನು ಹೊಡಿಲಿಲ್ಲ. ಅಯೋಧ್ಯೆಯನ್ನು ಹೊಡೆದಿರುವಂಥದ್ದು ಅಯೋಧ್ಯೆಗೆ ಸಿಕ್ತು. ಅದಾದ್ಮೇಲೆ ಒಟ್ಟಿಗೆ ಬದುಕಬೇಕು ಅಂತ ಆದ್ರೆ ನಾನು ಹೇಳಿದ್ದು ಒಟ್ಟಿಗೆ ಬದುಕಬೇಕು ಅಂತ ಹೇಳ್ತಾರೆ. ನಾವು ಒಟ್ಟಿಗೆ ಬದುಕಲಿಕ್ಕೆ ಸಿದ್ಧ ಇದ್ದೇವೆ. ಗಾಂಧಿ ಯಾವಾಗ ಒಂದು ಮಾತು ಹೇಳಿದ್ರು, ಒಂದು ಒಟ್ಟಿಗೆ ಬದುಕಬೇಕು ಅನ್ನೋ ದೃಷ್ಟಿಯಿಂದ ಒಂದು ಭಜನೆಯನ್ನು ಒಂದು ತೆಗೆದುಬಿಟ್ರು. ಈಶ್ವರ್ ವಿಷ್ಣು ತೇರೇ ನಾಮ್ ಸಬಕೋ ಸಮ್ಮತಿ ದೇ ಭಗವಾನ್ ಅಂತ ಹೇಳುವ ಒಂದು ವಾಕ್ಯವನ್ನು ತೆಗೆದು ಅವರು ಮಾಡಿದ್ದೇನು ಕೇಳಿದ್ರೆ ಈಶ್ವರ್ ಅಲ್ಲಾ ತೇರೇ ನಾಮ್ ಅಂತ ಮಾಡಿದ್ರು. ಯಾರ್ದು ವಿರೋಧ ಇಲ್ಲ ರೀ, ಯಾವೊಬ್ಬ ಹಿಂದೂ ವಿರೋಧ ಮಾಡಿಲ್ಲ. ನಾವು ಶಾಲೆಯಲ್ಲಿ ಹೇಳಿದ್ದೀವಿ, ವಾರ್ಷಿಕೋತ್ಸವದಲ್ಲಿ ನಾವು ವೇಷಗಳನ್ನು ಹಾಕಿ ಕುಣಿದಿದ್ದೀವಿ, ಈಶ್ವರ ಅಲ್ಲ ತೇರ ನಾವು, ಈಶ್ವರ ಅಲ್ಲ ತೇರೆ ನಾಮ್ ಅಂತ. ಈಗಲೂ ಯಾರ ಹತ್ರ ಆದ್ರೂ ಒಬ್ಬ ಹಾಡು ಹೇಳಿಕ್ಕೆ ಹೇಳಿದ್ರೆ ಮಗು ಹತ್ರ ಅವನು ಈಗಲೂ ಹೇಳ್ತಾನೆ ಈಶ್ವರ ಅಲ್ಲ ತೇರೆ ನಾಮ್. ಯಾಕೆ ಕೇಳಿದ್ರೆ ಈ ಮಣ್ಣಿನಲ್ಲಿ ನಾವು ಒಟ್ಟಾಗಿ ಬದುಕಬೇಕು ಅನ್ನೋ ಸಂಸ್ಕೃತಿಯನ್ನು ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ತಿಳಿಸಿದ್ದಲ್ಲ, ಅದಕ್ಕಿಂತ ಮುಂಚೆ ತಿಳಿಸಿದ್ದಾರೆ. ಆದರೆ ಈಗ ಎಲ್ಲೋ ನಮಗೆ ಅನ್ಯಾಯ ಆಗ್ತಾ ಇದೆ. ಈಗ ಹಿಂದೂಗಳಿಗೆ ಬಹುಸಂಖ್ಯಾತರಿಗೆ ಅನ್ಯಾಯ ಆಗ್ತಾ ಇದೆ. ಅದು ನಾನು ಹೇಳೋದು ಯಾರಿಗೋ ಅಲ್ಪಸಂಖ್ಯಾತರ ಬಗ್ಗೆ ನೋವಿನಿಂದ ಅಲ್ಲ ಹೇಳೋದಲ್ಲ, ನಮಗೆ ಯಾರು ಕಾನೂನು ಕೊಡಬೇಕಾಗಿತ್ತು. ಈಗ ವಾಪಸ್ ಮಾತಾಡುವಾಗ ನಾವು ಸೇವೆ ಮಾತಾಡಲಿಕ್ಕೋಸ್ಕರ ಕೂತ್ಕೊಂಡಿದ್ದೀವಿ, ಆದರೂ ಅದು ರಾಜಕೀಯ ಬಂದ್ಬಿಡ್ತದೆ. ಇದು ದೇಶದ ವಿಚಾರ ಬಂದಾಗ ರಾಜಕೀಯ ಬಂದಿದೆ. ಯಾಕಂದ್ರೆ ದೇಶನ ಆಳ್ವಿಕೆ ಮಾಡಿದ್ದು ಸ್ವಾತಂತ್ರ್ಯ ಬಂದ ಮೇಲೆ ಅದೊಂದು ರಾಜಕೀಯ ಪಕ್ಷ. ನನಗೆ ತುಂಬ ಬೇಸರ ಇರುವಂಥದ್ದು ಯಾರ ಹತ್ರ ಕೇಳಿದ್ರೆ ನಮ್ಮನ್ನು ಇದುವರೆಗೆ ಅತಿ ಹೆಚ್ಚು ಆಳ್ವಿಕೆ ಮಾಡಿರುವಂಥ ಕಾಂಗ್ರೆಸ್ ಪಕ್ಷದ ಮೇಲೆ ಬೇಸರ ಇದೆ. ನಾನು ಬಿಜೆಪಿಗೆ ಬಂದದ್ದು ಯಾಕೆ ಕೇಳಿದ್ರೆ ಕಾಂಗ್ರೆಸ್ ಪಕ್ಷ ಈ ರೀತಿ ಅನ್ಯಾಯ ಮಾಡಿರುವಂಥದ್ದನ್ನು ನೆನಪು ಮಾಡಿ ನಾವು ಪಕ್ಷದಲ್ಲಿ ಇರಬೇಕು, ನಾವು ಅದಕ್ಕೆ ನ್ಯಾಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಬಂದದ್ದು. ಏನೋ ನಾವು ಭ್ರಷ್ಟಾಚಾರ ಮಾಡಿ ಸ್ವಂತತಿಗೆ ಏನೋ ಹಣ ಮಾಡಬೇಕು, ಕಾರ್ ಮಾಡಬೇಕು, ಐಷಾರಾಮಿ ಬದುಕು ಕಟ್ಟಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಬಂದದ್ದಲ್ಲ. ಪ್ರಾಮಾಣಿಕತೆಯಲ್ಲಿ ನಮ್ಮ ಹಿರಿಯರು ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಘಟನೆಯನ್ನು ನೆನಪು ಮಾಡ್ತೀನಿ. ಯಾಕೆ ಕೇಳಿದ್ರೆ ಅವರು ಪ್ರಧಾನಮಂತ್ರಿ ಆಗಿದ್ರು. ಅವರ ಮನೆಗೆ ಯಾರೋ ಒಂದು ಡೊನೇಷನ್ಗೆ ಬರ್ತಾರೆ, ಮದುವೆ ಇದೆ, ಹೆಣ್ಣು ಮಗಳ ಮದುವೆ ಇದೆ, ನಿಮ್ಮ ಸಂಬಂಧಿಕರು ಅಂತ ಬಂದಾಗ ಅವ್ರು ಹೇಳಿದ್ದೇನು ಕೇಳಿದ್ರೆ ನನ್ನ ಹತ್ರ ಹಣ ಇಲ್ಲ ಅಂತ ಹೇಳಿದ್ರಂತೆ. ಹಣ ಇಲ್ಲ ಅಂತ ಹೇಳಿದಾಗ ಯಾರೂ ನಂಬಲಿಲ್ಲ, ಪ್ರಧಾನಮಂತ್ರಿ ಹತ್ರ ಹಣ ಇಲ್ಲ ಅಂತ. ಅವರ ಹೆಂಡತಿ ಒಳಗಿಂದ ಕರೀತಾರೆ, ಈಗ ಒಂದು ಬಟ್ಟೆಯಲ್ಲಿ ಕಟ್ಟಿ ಹಣವನ್ನು ಕೊಡ್ತಾರೆ, ಇದನ್ನು ಕೊಟ್ಟು ಬಿಡಿ ಅಂತ. ಅದಾದ್ಮೇಲೆ ಅವ್ರು ಕೊಡ್ತಾರೆ, ನಂದು ಹಣ ಇಲ್ಲ ಅಲ್ಲ ಅಂತ ಹೇಳಿ ಕೊಟ್ಟು ಬಿಡ್ತಾರೆ. ಮತ್ತೆ ಬಂದು ಹೆಂಡತಿ ಹತ್ರ ಕೇಳಿದಾಗ ಹೆಂಡತಿ ಹೇಳಿದೇನೆಂದ್ರೆ ಸರ್ಕಾರದಿಂದ ಪ್ರಧಾನಮಂತ್ರಿಗೆ ಬರುವಂತಹ ಗೌರವಧನ ಬಂದಿದೆ, ಅದರಲ್ಲಿ ಉಳಿಕೆ ಮೊತ್ತವನ್ನು ನಾನು ಇಟ್ಟಿದ್ದೇನೆ ಅಂತ ಆದಾಗ ಅವರು ಒಂದು ಕ್ಷಣವೂ ವ್ಯರ್ಥ ಮಾಡದೆ ಒಂದು ಪೇಪರ್ ಅನ್ನು ತಕೊಂಡು ಪೆನ್ನಲ್ಲಿ ಬರೀತಾರೆ, ಗೌರವ ನಮ್ಮ ಘನ ಸರ್ಕಾರಕ್ಕೆ ಬರೀತಾರೆ. ಏನು ಕೇಳಿದ್ರೆ ಪ್ರಧಾನಮಂತ್ರಿಯವರಿಗೆ ಕೊಟ್ಟಿರುವಂತಹ ಗೌರವಧನ ಹೆಚ್ಚಿಗೆ ಆಗ್ತಾ ಇದೆ, ಅದನ್ನು ನೀವು ಕಡಿಮೆ ಕೊಡಿ ಅಂತ.
ನಾನು ಹೇಳಿದ್ರೆ ಒಬ್ಬೊಬ್ಬ ರಾಜಕೀಯ ವ್ಯಕ್ತಿಗಳು ಈ ರೀತಿ ಬದುಕುವಂಥ ಅವಶ್ಯಕತೆ ಇದೆ. ನಿಸ್ವಾರ್ಥವಾಗಿ ಪ್ರಾಮಾಣಿಕತೆಯಲ್ಲಿ ಅವರು ವ್ಯವಹಾರ ಮಾಡುವವರು ಪಕ್ಷಕ್ಕೆ ಇದರಲ್ಲಿ ಇರಬಾರ್ದು. ವ್ಯವಹಾರ ಮಾಡುವವರು ರಾಜಕೀಯ ಕ್ಷೇತ್ರಕ್ಕೆ ಬರಬಾರ್ದು. ಅವರು ವ್ಯವಹಾರ ಮಾಡಬೇಕು. ಅವರಿಗೆ ಸ್ವಂತ ಉದ್ಯಮಕ್ಕೆ ಬೇಕಾದರೆ ಮೋದಿಯವರು ಅನೇಕ ಸಾಲ, ಅನೇಕ ಮೇಳಗಳನ್ನು ಕೊಟ್ಟಿದ್ದಾರೆ, ಅದನ್ನು ಇಟ್ಕೊಳ್ಬಾರ್ಬೇಕು. ಒಬ್ಬ ಜನಪ್ರತಿನಿಧಿ ಅವನು ಸೇವೆ ಮಾಡಲಿಕ್ಕೆ ಬರಬೇಕು. ಪ್ರಾಮಾಣಿಕವಾಗಿ 5 ವರ್ಷ ಅವನು ಕೊಡಬೇಕು. ಮತ್ತೆ ಅವನಿಗೆ ಸಾಧ್ಯ ಇಲ್ಲ, ನನ್ನ ಕುಟುಂಬದ ಜೊತೆಯಲ್ಲಿ ನನಗೆ ಹಣ ಮಾಡಬೇಕು ಅಂತಾದರೆ ಅವನು ಅಲ್ಲಿಂದ ಬಿಟ್ಟು ಹೋಗಬೇಕು. ಯಾರು ಭ್ರಷ್ಟಾಚಾರ ಮಾಡುವವರು ರಾಜಕೀಯಕ್ಕೆ ಬಂದರೆ ಮತ್ತೊಮ್ಮೆ ಈ ದೇಶ ಲೂಟಿ ಆಗುವಂಥದ್ದು ಒಂದು ಸತ್ಯ ಅಂತ ಹೇಳ್ತಾ, ನಿಮ್ಮ ಪ್ರಶ್ನೆ ಏನು ಕೇಳಿದರೆ, ಈ ನಾವು ಹಿಂದುತ್ವ ಪರವಾಗಿ ಗಟ್ಟಿ ನಿಲ್ಲಬೇಕು. ಯಾಕಂದರೆ ಹಿಂದೂ ರಾಷ್ಟ್ರ ಅಂತ ನಾನು ಹೇಳಿದ್ದೇನೆ. ಅದಕ್ಕಿಂತಲೂ ಹೆಚ್ಚಾಗಿ ಏನು ಕೇಳಿದ್ರೆ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇರುವಂಥದ್ದು ಸತ್ಯ. ಮೊನ್ನೆ ಉತ್ತರ ಪ್ರದೇಶದಲ್ಲಿ ಒಬ್ಬರು ಜಡ್ಜ್ ಒಂದು ಮಾತು ಹೇಳಿದ್ದಾರೆ, ರವಿಕುಮಾರ್ ಅನ್ನುವರು. ಅವರು ಏನು ಹೇಳಿದ್ದಾರೆ ಕೇಳಿದ್ರೆ, ದಿನಕ್ಕೆ ಹಿಂದೂ ಹುಡುಗಿಯರು 400ರಿಂದ 500 ಹುಡುಗಿಯರು ಮತಾಂತರ ಆಗ್ತಾ ಇದ್ದಾರೆ ಅಂತ. ಅದಕ್ಕೆ ಪೂರಕವಾದದ್ದು ಏನು ಕೇಳಿದ್ರೆ, ಒಬ್ಬ ಮತಾಂತರ ಮಾಡಲಿಕ್ಕೆ ಬರುವವನು ಅವನು ಮೊದಲು ಹಿಂದೂ ಹೆಸರನ್ನು ಹೇಳ್ಕೊಳ್ತಾನೆ, ರಮೇಶನ ಅಥವಾ ದಿನೇಶನ, ಬೇರೆ ಹಿಂದೂ ಹೆಸರನ್ನು ಹೇಳ್ಕೊಳ್ತಾನೆ. ಎಲ್ಲ ಆದಮೇಲೆ ಅವನು ಗೊತ್ತಾಗ್ತದೆ ಆ ಹುಡುಗಿಗೆ ಇವನು ಬೇರೆ ಮತದವನು ಅಂತ. ಅದಾದಮೇಲೆ ಅವರಿಗೆ ಒಳಗಡೆ ಬರಲಿಕ್ಕೂ ಆಗೋದಿಲ್ಲ, ವಾಪಸ್ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಾದಮೇಲೆ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಅನೇಕ ಪ್ರಕರಣಗಳಾಗ್ತಾ ಇದೆ. ಮತ್ತು ನಮ್ಮ ಹುಡುಗಿಯವರು ಮತಾಂತರ ಆದಮೇಲೆ ಅದೊಂದು ದೇಶಾಂತರ ಅಂತ ಹೇಳಿದ್ದಾರೆ ಅವರು. ದೇಶವೇ ಅಂತರ ಆಗೋದು. ಅದಕ್ಕೆ ಒಂದು ಉದಾಹರಣೆ ಕೊಟ್ಟು ಹೇಳ್ತೇನೆ. ಯಾಕಂದರೆ ಒಂದು ದೇಶಾಂತರ ಅಂದರೆ ಏನು ಕೇಳಿದರೆ, ನಾಳೆ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಬೇರೆಯವರ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾರೆ. ಆದ್ದರಿಂದ ಇದೊಂದು ದೊಡ್ಡ ಸವಾಲು, ಈ ದೇಶಕ್ಕೆ ಸವಾಲು. ಆದ್ದರಿಂದ ಈ ಪವಿತ್ರವಾಗಿರುವಂಥ ಹಿಂದೂ ರಾಷ್ಟ್ರ ಉಳಿಬೇಕು ಅಂತಾದರೆ ನಾವು ಇದರ ಬಗ್ಗೆ ಹೋರಾಟ ಮಾಡುವಂಥದ್ದು ನಾನೊಬ್ಬ ಪ್ರಜೆಯಾಗಿ, ನಾನು ಭಾರತ ಮಾತೆಯ ಪುತ್ರನಾಗಿ, ನಾನು ಜನಪ್ರತಿನಿಧಿಯಾಗಿ ಅಂತ ಹೇಳೋದಲ್ಲ, ಭಾರತ ಮಾತೆಯ ಪುತ್ರನಾಗಿ ಅದು ಧರ್ಮ, ನನ್ನದೊಂದು ಕರ್ತವ್ಯ ಅಂತ ಹೇಳ್ತಾ ನಾನು ಅದಕ್ಕೆ ಕೆಲಸ ಮಾಡ್ತಾ ಇದ್ದೇನೆ. ನಮಗೆ ಮತ್ತು ಹೇಳ್ತೇನೆ, ನಾವು ಒಂದಾಗಿ ಬದುಕಬೇಕು ಅಂತ ಹೇಳಿದವರು ಕೇವಲ ಭಜನೆಯನ್ನು ಮಾತ್ರ ತೆಗೆದದ್ದಲ್ಲ, ಕಾನೂನು ಒಂದೇ ಮಾಡಬೇಕಿತ್ತಲ್ಲ. ಈಗ ಭಜನೆಯನ್ನು ತೆಗೆದು ಒಂದು ಅಲ್ಲವನ್ನು ಸೇರಿಸಿದ್ದಾರೆ, ಅದು ಇರಲಿ, ಯಾರು ವಿರೋಧ ಮಾಡಿಲ್ಲ. ಆದರೆ ಕಾನೂನು ಒಂದೇ ಮಾಡಬೇಕಿತ್ತಲ್ಲ. ಇಡೀ ದೇಶ ಅಂದ್ಕೊಳ್ಳೆ ಜಮ್ಮು ಕಾಶ್ಮೀರಕ್ಕೆ ಒಂದು ಕಾನೂನು ಅಲ್ಲ, ಹೌದು, ಅದಕ್ಕೊಂದು ಪ್ರತ್ಯೇಕವಾಗಿರುವಂಥ ಕಾನೂನು ಮಾಡಿದ್ದಾರೆ. ಅಲ್ಲಿ ಧ್ವಜ ಬೇರೆ, ಇಲ್ಲ ನಮ್ಮ ದೇಶಕ್ಕೊಂದು ಧ್ವಜ, ಕೇಸರಿ ಬಿಳಿ ಹಸಿರು ಧ್ವಜ, ನಮ್ಮ ಧ್ವಜಕ್ಕೆ ಬೇರೆ ಧ್ವಜ ಅಂತಾದರೆ ಜಮ್ಮು ಕಾಶ್ಮೀರಕ್ಕೆ ಒಂದು ಧ್ವಜ ಬೇರೆ, ನಮಗೊಬ್ಬ ಪ್ರಧಾನಮಂತ್ರಿ ಆದರೆ ಅಲ್ಲಿ ಒಬ್ಬ ಪ್ರಧಾನಮಂತ್ರಿ ಬೇರೆ, ನಮಗೊಂದು ಕಾನೂನು ಅಂತ ಆದರೆ ಅಲ್ಲಿಗೊಂದು ಕಾನೂನು ಬೇರೆ. ಅದೇ ರೀತಿ ಇಲ್ಲಿರುವಂಥ ಹಿಂದೂಗಳಿಗೆ ಒಂದು ಕಾನೂನು ಬೇರೆ, ಮುಸಲ್ಮಾನರಿಗೊಂದು ಕಾನೂನು ಬೇರೆ, ಅಲ್ಪಸಂಖ್ಯಾತರಿಗೊಂದು ಕಾನೂನು ಬೇರೆ. ಈ ರೀತಿಯದ್ದು ಆಗಬಾರ್ದು. ಬದುಕುವುದಾದ್ರೆ ಒಟ್ಟಿಗೆ ಬದುಕುವ, ಒಂದೇ ಕಾನೂನು ನಡೆಯಲು ಬದುಕು. ಇದನ್ನು ಮಾಡಿದವರು ಕಾಂಗ್ರೆಸ್ ಅಂತ ಹೇಳ್ತೀವಿ. ಕಾಂಗ್ರೆಸ್ನವರು ಅತಿ ಹೆಚ್ಚು ಮಾಡಿದ್ರು ಮತ್ತು ಸ್ವಾತಂತ್ರ್ಯ ಬಂದ ಮೇಲೆ ಅವರು ಆಳ್ವಿಕೆ ಮಾಡಿರುವ ಅವ್ರು ಹೇಳಬೇಕಿತ್ತು. ಈಗ ಉದಾಹರಣೆ, ಕಾಂಗ್ರೆಸ್ ಆಳ್ವಿಕೆ ಮಾಡಿದ ಸಂದರ್ಭದಲ್ಲಿ ನಮಗೆ 2 ಭಾಗವಾಯಿತು. ಏನು ಕೇಳಿದ್ರೆ, ಪಾಕಿಸ್ತಾನದಲ್ಲಿ ಮುಸಲ್ಮಾನರಿಗೆ ಒಂದು ಮತೀಯ ಆಧಾರದ ಮೇಲೆ ಆಗಿರುವಂಥದ್ದು, ಅದು ಯಾವುದೇ ಒಂದು ಇದರ ಮೇಲೆ ಆದದ್ದಲ್ಲ, ಭೂಪ್ರದೇಶವನ್ನು ಆದದ್ದಲ್ಲ, ಮತಿ ನಮಗೆ ಒಂದು ಕೊಡಿ ಅಂತ ಹೇಳಿದ್ದು. ಮೊಹಮ್ಮದ್ ಅಲಿ ಜಿನ್ನಾ ಹೇಳಿದ್ದೇನು ಕೇಳಿದ್ರೆ, ನಾವು ಸ್ವಾತಂತ್ರ್ಯ ಹೋರಾಟ ಮಾಡಿದ್ದೀವಿ, ನಮಗೆ ಒಂದು ನಮ್ಮದಾಗಿರುವಂಥ ದೇಶ ಕೊಡಿ ಅಂತ. ಆವಾಗ ಒಮ್ಮೆ ಪಾಲಾಗಿದೆ ಅಲ್ವಾ? ಹೌದು. ಅದನ್ನು ಅವರ ರಾಷ್ಟ್ರ ಅಂತ ಹೇಳಿದೆ, ಮುಸಲ್ಮಾನರ ರಾಷ್ಟ್ರ ಅಂತ ಹೇಳಿ ಇದೆ. ಅದಾದಮೇಲೆ ಇಲ್ಲೂ ಬಂದವರು ಮಾಡಿರುವಂಥದ್ದು ಸರಿಯಲ್ಲ. ಇದಕ್ಕೆ ಪುಷ್ಟಿ ಕೊಟ್ಟದ್ದು ಯಾರು ಕೇಳಿದ್ರೆ, ಇದೇ ನೀಚ ಕಾಂಗ್ರೆಸ್ ಅಂತ ಹೇಳ್ತೀನಿ ನಾನು. ನೀಚ ಕಾಂಗ್ರೆಸ್ ಅದೇ ಹೇಳಬೇಕಿತ್ತು, ಇಲ್ಲ ಇಲ್ಲಿ ಒಟ್ಟಾಗಿ ಬದುಕಬೇಕು ಅಂತ ಇರುವಂಥದ್ದು. ಒಂದೇ ಕಾನೂನಲ್ಲಿ 2 ಕಾನೂನು ಇಟ್ಟುಬಿಟ್ರಲ್ಲ. ಆದ್ದರಿಂದ ಇಂಥ ಅನೇಕ ಸಂಗತಿಗಳು ಇದು ಮಾಡಿದ್ರಿಂದ ನಮ್ಮ ದೇವಸ್ಥಾನಗಳು ಸರ್ಕಾರದಾಗಿದೆ, ಅವರ ಮಸೀದಿಗಳು ಅವರದೇ ಆಗಿದೆ. ವಫ್ ಅನ್ನೋ ಒಂದು ವ್ಯವಸ್ಥೆ ಈಗ ನಾವು ಕೇಳ್ತಾ ಇದ್ದೀವಿ. ಅನೇಕ ರೈತರ ಜಾಗ ಹೋಗಿದೆ, ಹನುಮಂತ ದೇವಸ್ಥಾನ ಹೋಗಿದೆ, ಇಂಥದ್ದು ಹೋಗಿದೆ. ಆದ್ದರಿಂದ ನಾನು ಹೇಳೋದೇನೆಂದರೆ, ಇದರಲ್ಲಿ ತಪ್ಪು ಯಾರ್ದು ಕೇಳಿದರೆ ಕಾಂಗ್ರೆಸ್, ನೀಚ ಈ ಕಾಂಗ್ರೆಸ್ ಏನು ಮಾಡಬೇಕಿತ್ತು ಕೇಳಿದ್ರೆ, ಒಂದಾಗಿ ಬದುಕಬೇಕು, ಒಟ್ಟಾಗಿ ಬದುಕಬೇಕು ಅಂತ ಕೇವಲ ಭಾಷಣದಲ್ಲಿ ಹೇಳೋದಲ್ಲ, ಅವರು ಕಾನೂನು ಮುಖಾಂತರ ತರಬೇಕು. ಈಗಲಾದರೂ ಆ ಕಾನೂನನ್ನು ತರದಿದ್ದರೆ ನಮ್ಮ ದೇಶ ಅಧೋಪತಿಗೆ ಹೋಗ್ತಾ ಇರಲಿಕ್ಕೆ ಕಾರಣ ಏನು ಕೇಳಿದರೆ ಇದೇ ಕಾಂಗ್ರೆಸ್ ಅಂತ ಹೇಳ್ತೀನಿ. ಅದರಿಂದ ನನಗೆ ಯಾವುದೇ ಅಲ್ಪಸಂಖ್ಯಾತರ ಮೇಲೆ ಯಾವುದೇ ಇದಿಲ್ಲ. ನಾನೊಬ್ಬ ಭಾರತೀಯನಾಗಿ, ನಾನೊಬ್ಬ ಹಿಂದೂವಾಗಿ ಹಿಂದುತ್ವದ ರಕ್ಷಣೆ ಮಾಡುವಂಥದ್ದು ನನ್ನ ಕರ್ತವ್ಯ. ಹಾಗಂತ ನಾನು ಇನ್ನೊಬ್ಬರನ್ನು ಮತಾಂತರ ಮಾಡ್ಕೊಳ್ಳಿಕ್ಕೆ ನಾನು ಹೇಳಿಲ್ಲ, ನಾನು ಅದಕ್ಕೆ ಹೋಗುವವನಲ್ಲ. ಬದಲಾಗಿ ಈ ಹಿಂದುತ್ವದ ರಕ್ಷಣೆ ನಾನು ಮಾಡಬೇಕಾದದ್ದು ನನ್ನ ಕರ್ತವ್ಯ, ನನ್ನ ಧರ್ಮ ಅಂತ ಎನ್ಸ್ಕೊಳ್ತೀನಿ. ಸರ್, ಈ ವಿಷಯದ ಬಗ್ಗೆ ತಮ್ಮ ಸ್ಪಷ್ಟತೆ ಬಹಳ ಚೆನ್ನಾಗಿ ಮೂಡಿಬಂತು. ಯಾಕಂದರೆ ತಮ್ಮ ಕರ್ತವ್ಯ ಹಾಗೂ ತಮ್ಮ ನಿಲುವೇನು ಹೇಳೋದನ್ನು ತುಂಬ ಚೆನ್ನಾಗಿ ಹೇಳಿದ್ದೀರಿ. ಈಗ ಮತ್ತೆ ಸಾರ್ವಜನಿಕ ಜೀವನದಾಚೆ ನಾವೇನಾದರೂ ಬಂದರೆ, ಸಾರ್ವಜನಿಕ ಜೀವನದಲ್ಲಿ ತಮ್ಮ ಮುಂದಿನ ಯೋಜನೆಗಳು ಹಾಗೂ ಉಳಿದ ಪ್ರಜೆಗಳಿಗೆ ತಾವು ಹೇಳುವಂಥ ಮಾತೇನು ಅಂತ? ಸಾರ್ವಜನಿಕ ಜೀವನದಲ್ಲಿ ನಾವು ಒಂದಷ್ಟು ಸಾರ್ವಜನಿಕರಿಗೆ ಒಳ್ಳೆಯದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬಂದಿರುವಂಥದ್ದು. ಇದರ ಬಗ್ಗೆ ನಾನು ಹೇಳಬೇಕು ಅಂತಾದರೆ, ಅದಕ್ಕಿಂತ ಮುಂಚೆ ಒಬ್ಬ ಜನಪ್ರತಿನಿಧಿ ಹೇಗಿರಬೇಕು ಅಂತ ಆವಾಗಲೂ ಉಲ್ಲೇಖ ಮಾಡಿದ್ದೇನೆ. ಈಗ ಮತ್ತೊಮ್ಮೆ ಉಲ್ಲೇಖ ಮಾಡ್ತೇನೆ. ಅಂದರೆ ದಯವಿಟ್ಟು ಈ ದೇಶವನ್ನು ಅನೇಕ ಜನ ಆಕ್ರಮಣ ಮಾಡಿದ್ದಾರೆ. ಡಚ್ಚರು, ಫ್ರೆಂಚರು, ಹೂನರು, ಶಕರು ವ್ಯಾಪಾರಕ್ಕೋಸ್ಕರ ಬಂದರು. ಅನಾಚಾರ, ಅತ್ಯಾಚಾರ,
ಅನೇಕ ತೊಂದರೆಗಳನ್ನು ಕೊಟ್ಟಿರುವಂಥದ್ದು ನಮ್ಮ ಇತಿಹಾಸ ಕೊಟ್ಟಿದೆ. ಈಗ ಒಬ್ಬ ಜನಪ್ರತಿನಿಧಿಯಾಗಿಯೂ ಬತ್ತೆ ಬಂದವನು ಅದನ್ನು ಭ್ರಷ್ಟಾಚಾರ ಮಾಡ್ತಾನಂತಾದರೆ, ಅನಾಚಾರ ಮಾಡ್ತಾನಂತಾದರೆ, ನನಗೂ ಮತ್ತು ಆ ಬ್ರಿಟಿಷರಿಗೂ ಏನು ವ್ಯತ್ಯಾಸ ಇಲ್ವಲ್ಲ. ಆ ಡಚ್ಚರು, ಫ್ರೆಂಚರು, ಊನರು ಅಂತ ನಾವು ಏನು ಇತಿಹಾಸ ಹೇಳ್ತೀವಿ ಅದಕ್ಕೆ ಮತ್ತು ನಮಗೆ ವ್ಯತ್ಯಾಸ ಇಲ್ಲ. ಅವರು ಬೇರೆ ಊರಿನವರು, ಬೇರೆ ದೇಶದವರು. ಅವರಿಗೆ ಈ ಸಂಸ್ಕೃತಿ, ಈ ನಾಗರಿಕತೆ, ನಾನೊಬ್ಬ ಈ ದೇಶದ ಮಗ ಅನ್ನೋದು ಕಲ್ಪನೆ ಇಲ್ಲ. ಆದರೆ ನಮಗೆ ಆ ಕಲ್ಪನೆ ಬೇಕು. ನಾವು ಈ ದೇಶದ ಮಕ್ಕಳು. ಆದ್ದರಿಂದ ದಯವಿಟ್ಟು ಜನಪ್ರತಿನಿಧಿಗಳು ಈ ಭ್ರಷ್ಟಾಚಾರದ ದಿಂದ ಹೊರಗಡೆ ಬರಬೇಕು. ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಸಾಧಾರಣ ಒಂದಷ್ಟು ತಂಡ ಇದೆ. ಆದರೆ ಭ್ರಷ್ಟಾಚಾರ ಇಲ್ಲದವರು ಬದುಕುವಂಥದ್ದು ಕಾಣೋದಿಲ್ಲ. ಅನೇಕ ಜನ ಭ್ರಷ್ಟಾಚಾರ ಮಾಡುವಂಥವ್ರು. ದಯವಿಟ್ಟು ನೀವು ಅದೇ ರೀತಿ ಭ್ರಷ್ಟಾಚಾರವನ್ನು ಮುಂದುವರಿಸಿದರೆ ನಿಮಗೂ ಮತ್ತು ಈ ಬ್ರಿಟಿಷರಿಗೂ, ನಮ್ಮನ್ನು ದಬ್ಬಾಳಿಕೆ ಮಾಡಿ ಆಕ್ರಮಣ ಮಾಡಿದವರಿಗೂ ಏನು ವ್ಯತ್ಯಾಸನೇ ಇಲ್ಲ. ಜನಗಳು ಸಹಿಸ್ಕೊಳ್ಳೋದಿಲ್ಲ. ಜನ ಅಂತ ಹೇಳೋದಕ್ಕಿಂತಲೂ ನಮ್ಮನ್ನೊಬ್ಬ ಕಳಿಸಿದವನು ಒಬ್ಬ ಇದ್ದಾನೆ, ಒಂದು ಶಕ್ತಿ ಇದೆ. ನಾವು ಈಗ ಇಲ್ಲಿ ಏನೋ ಲೆಕ್ಕ ಕೇಳ್ತಾರೆ, ಕೋರ್ಟ್ ಲೆಕ್ಕ ಕೇಳ್ತದೆ. ಕೋರ್ಟಿಗೆ ಬೇಕಾದರೆ ನಾವು ಬೇರೆ ಬೇರೆ ಕಾನೂನಲ್ಲಿ ಇದು ಕೊಡ್ಬೋದು, ಪತ್ರಿಕೆಯನ್ನು ಬೇಕಾದರೆ ಅದನ್ನು ಸುಳ್ಳು ಮಾಹಿತಿ ಕೊಡ್ಬೋದು. ಆದರೆ ಮೇಲಿಂದ ಒಬ್ಬ ಕಳಿಸಿದವನಿಗಾದರೂ ನ್ಯಾಯ ಕೊಡುವಂಥದ್ದು ನಮ್ಗೆ ಗೊತ್ತಿರಬೇಕು. ಎಲ್ಲ ಜೀವರಾಶಿಗಳು ನಮ್ಮದು ಹುಟ್ಟಾಗ್ತದೆ. ಹುಟ್ಟಿದ ಮೇಲೆ ಯಾರಿಗೋಸ್ಕರ ಕೇಳಿದರೆ ಇದು ದೇಶಕ್ಕೋಸ್ಕರ, ಈ ಧರ್ಮಕ್ಕೋಸ್ಕರ ಸಮರ್ಪಿತವಾಗಬೇಕು. ಆದ್ದರಿಂದ ನಾನು ಜನಪ್ರತಿನಿಧಿಗಳ ಹತ್ರ ಕೇಳೋದೇನೆಂದರೆ, ಭ್ರಷ್ಟಾಚಾರ ಇಲ್ಲದ ಒಂದು ನಮ್ಮ ದೇಶವನ್ನು ಬಲಿಷ್ಠ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ನಾವು ಭ್ರಷ್ಟಾಚಾರ ಇಲ್ಲದೆ ನಾವು ಒಂದಷ್ಟು ಸಮಯ ಈ ಸಮರ್ಪಣೆ ಮಾಡುವ. ಋಷಿ ಮುನಿಗಳು ಸಮರ್ಪಣೆ ಸಮಯ ಮಾಡಿದ್ದಾರೆ. ಕೇವಲ ಜನಪ್ರತಿನಿಧಿಗಳಿಂದಲೇ ಈ ದೇಶ ಒಳ್ಳೆಯದಾಗ್ತದೆ ಅನ್ನೋದಲ್ಲ, ಬದಲಾಗಿ ಎಲ್ಲ ನಾಗರಿಕರನ್ನು ಜಾಗೃತಿ ಮೂಡಿಸಿ ತಗೊಂಡು ಹೋಗುವ, ಭ್ರಷ್ಟಾಚಾರ ಮುಕ್ತವಾದಂಥ ಸಮಾಜವನ್ನು ಮಾಡುವ, ನಮ್ಮ ದೇಶವನ್ನು ಪರಮ ವೈಭವ ಸ್ಥಿತಿಗೆ ತಗೊಂಡು ಹೋಗುವ ಅಂತ ನಾನು ಜನಪ್ರತಿನಿಧಿಗಳ ಹತ್ರ ಮನವಿ ಮಾಡ್ತಾ ಇದ್ದೀನಿ. ಅದೆಲ್ಲ ಪಂಚಾಯತ್ ಮೆಂಬರ್ ಇರ್ಬೋದು, ಅಥವಾ ಮಹಾನಗರ ಪಾಲಿಕೆ ಇರ್ಬೋದು, ನಗರ ಪಾಲಿಕೆ ಇರ್ಬೋದು, ನಗರಸಭಾ ಸದಸ್ಯ ಇರ್ಬೋದು, ಅಥವಾ MLA MP ಗಳ ಹತ್ರ ನನ್ನ ಮನವಿ ಏನು ಕೇಳಿದರೆ, ನಮ್ಮ ದೇಶವನ್ನು, ನಾವು ದೇಶದ ಮಕ್ಕಳು, ದೇಶವಾಸಿಗಳು, ನಾವು ಭ್ರಷ್ಟಾಚಾರ ಇಲ್ಲದೆ ಒಳ್ಳೆಯ ರೀತಿಯಲ್ಲಿ ಈ ದೇಶದ ಹಿತಕ್ಕೋಸ್ಕರ ಬದುಕುವ ಅಂತ ಹೇಳಿದರೆ, ನಾಗರಿಕರಲ್ಲಿ ಮತ್ತು ಪ್ರಜೆಗಳ ಒಟ್ಟು ದೇಶವಾಸಿಗಳಲ್ಲಿ ನನ್ನ ಮನವಿ ಏನು ಕೇಳಿದರೆ, ನಾವು ಎಲ್ಲ ಸಂದರ್ಭಗಳಲ್ಲೂ ದೇಶದ ಬಗ್ಗೆ, ಧರ್ಮದ ಬಗ್ಗೆ ಚಿಂತನೆ ಮಾಡುವಂಥ ವ್ಯಕ್ತಿಗಳಾಗಬೇಕು. ನಮಗೆ ಯಾರೋ ಒಂದು ಸ್ವಲ್ಪ ಆಸೆಯನ್ನು ತೋರಿಸ್ತಾರೆ, ಯಾರೋ ಸ್ವಲ್ಪ ಏನೋ ಒಂದು ಅಕ್ಕಿಯ ಮತ್ತೊಂದವನ್ನು ತೋರಿಸ್ತಾರೆ, ಆವಾಗ ನಾವು ದೇಶ ಮತ್ತು ಧರ್ಮವನ್ನು ಬಿಟ್ಟುಕೊಡುವಂಥ ವ್ಯಕ್ತಿಗಳಾಗಬಾರ್ದು. ಎಲ್ಲ ಸಂದರ್ಭಗಳಲ್ಲೂ ದೇಶದ ಹಿತಕ್ಕೋಸ್ಕರ ಇದು ಮಾಡ್ಬೋದಾ? ಎಲ್ಲ ಸಂದರ್ಭ ಯಾವಾಗ ಕೇಳಿದ್ರೆ, ನಾನೊಂದು ವ್ಯಾಪಾರ ಮಾಡ್ತೀನಿ, ನನ್ನ ವ್ಯಾಪಾರ ಯಾರ ಹತ್ರ ಮಾಡಬೇಕು? ನಾನು ಯಾರೋ ಈ ದೇಶದ ವಿರೋಧಿಗಳ ಹತ್ರ ಮಾಡಬೇಕಾ, ಅಥವಾ ದೇಶದ ಪರವಾಗಿರುವ ಹತ್ರ ಮಾಡಬೇಕಾ? ನನ್ನ ಮನೆಯನ್ನು ಮಾರಾಟ ಮಾಡುವಾಗ, ನನ್ನ ಮನೆಯನ್ನು ಪಡ್ಕೊಳ್ಳುವಾಗ ನಾನು ದೇಶದ ವಿರೋಧಿ ಹತ್ರ ಮಾಡಬೇಕಾ, ದೇಶದ ಪರವಾಗಿ ಮಾಡಬೇಕಾ? ಅವನ ಹತ್ರ ಹೇಳಬೇಕು, ಬೇಕಾದರೆ ನೀನು ದೇಶದ ವಿರೋಧಿಯಾಗಿದ್ದೀನಿ, ಆದ್ದರಿಂದ ನಾನು ನಿನ್ನ ಹತ್ರ ವ್ಯಾಪಾರ ಮಾಡೋದಿಲ್ಲ. ನಮ್ಗೆ ಗೊತ್ತಿರ್ತದೆ, ಒಂದು ಊರು ಅಂದ ಕೂಡಲೇ ನಮಗೆ ಯಾರು ದೇಶದ ಪರವಾಗಿದ್ದಾರೆ, ಯಾರು ಧರ್ಮದ ಪರವಾಗಿದ್ದಾರೆ ಅನ್ನೋದು ನಮಗೆ ಕ್ಲಿಯರ್ ಆಗಿರ್ತದೆ. ಆದ್ದರಿಂದ ನಾವು ನಮ್ಮ ನಿಲುವು ಗಟ್ಟಿಯಾಗಿದ್ದರೆ ಖಂಡಿತವಾಗಿಯೂ ರಾಜಕೀಯ ವ್ಯಕ್ತಿಗಳು ನಮ್ಮ ಹತ್ರ ಬರಬೇಕು ಕೇಳ್ಕೊಂಡು. ನಮ್ಮ ನಿಲುವು ಸರಿ ಇಲ್ಲ, ನಾವೇ ಯಾವುದೋ ಒಂದು ಆಕಾಂಕ್ಷಕ್ಕೆ ಬಗ್ಗುವವರಂತಾದರೆ ಖಂಡಿತವಾಗಿಯೂ ದೇಶ ಉಳಿಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂತ ಹೇಳಿ ನನ್ನ ಒಂದು ಮಾತನ್ನು ಹೇಳ್ತೀನಿ. ಈಗ ಉದಾಹರಣೆ, ನಾವು ಇತಿಹಾಸದ ಪುಟವನ್ನು ನೆನಪು ಮಾಡಿ, ನಾನು BJPಯ ಮಾತು ಕೇಳಬೇಕು, ಕಾಂಗ್ರೆಸ್ನ ಮಾತು ಬೇಕೊಳ್ಬೇಕು ಅಂತ ಕೇಳ್ತಾ ಇಲ್ಲ. ನಿಮಗೂ ಈಗ ವಿದ್ಯಾವಂತರು, ಎಲ್ಲ ನಾಗರಿಕರು ವಿದ್ಯಾವಂತರಿದ್ದೀವಿ. ನಾವು ಯಾವುದಾದ್ರೂ ಇತಿಹಾಸದ ಪುಟಗಳನ್ನು ನಾವೇ ನೆನಪು ಮಾಡೋದು, ಯಾರದ್ದು ಭಾಷಣ ಕೇಳಬೇಕು ಅಂತಲ್ಲ. ಈಗ ಉದಾಹರಣೆ, ನಮ್ಮ ಇತಿಹಾಸವನ್ನು ನೆನಪು ಮಾಡಿದರೆ ಒಟ್ಟು 4000 ವರ್ಷದ ಹಿಂದೆ ಇಡೀ ಪ್ರಪಂಚದಾಗಲ್ಲೇ ಆಗಿರುವಂಥದ್ದು ಒಂದು ನಿಮಿಷದ ನಿಮ್ಮ ಮುಂದೆ ತರುವಂಥದ್ದು ಮಾಡ್ತೀನಿ. ಒಂದು ಮಾಯಾ ಸಂಸ್ಕೃತಿ ಅಂತ ಇತ್ತು. ಮಾಯಾ ಸಂಸ್ಕೃತಿಯಲ್ಲಿ ಇಡೀ ಪ್ರಪಂಚದಲ್ಲಿ ಸಾಧಾರಣ 10 ಕೋಟಿ ಜನ ಹೆಚ್ಚಿಗೆ ವಾಸವಾಗಿದ್ದರು ಆ ಸಂದರ್ಭದಲ್ಲಿ. ಆದರೆ ಯಾರೋ ಒಬ್ಬ ಆಕ್ರಮಣ ಮಾಡ್ತಾನೆ, ಮಾಯಾ ಸಂಸ್ಕೃತಿ ನಮ್ಮ ಅಮೇರಿಕದ ಇರ್ಬೋದು, ಆಕ್ರಮಣ ಮಾಡ್ತಂತ ಕೊಲಂಬಸ್ ಮೊದಲು ಆಕ್ರಮಣ ಮಾಡ್ತಾನೆ, ಅವರನ್ನು ಹಿಂಸೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕೊಲಂಬಸ್ ವಾಪಸ್ ಬಂದ ಮೇಲೆ ಅಲ್ಲಿ ಕೊಲಂಬಸ್ನ ಸೈನಿಕರು ಹೋಗ್ತಾರೆ. ಈಗ ಅಲ್ಲಿಯ ಮಾಯಾ ಸಂಸ್ಕೃತಿಯೇ ಇಲ್ಲ, ನಾಶ ಆಗಿ ಹೋಗಿದೆ. ಮುಂಚೆ 10 ಕೋಟಿಗಿಂತಲೂ ಅಧಿಕವಿರುವಂಥ ಮಾಯಾ ಸಂಸ್ಕೃತಿಯ ಚಿಕ್ಕ ಚಿಕ್ಕ ಮಕ್ಕಳನ್ನು ಹಿಂಸೆ ಮಾಡಿ ಯಾವುದೋ ಒಂದು ಬೆಂಕಿಗೆ ಹಾಕಿರುವಂಥದ್ದು, ಬಾವಿಗೆ ಹಾಕಿರುವಂಥದ್ದು, ಹತ್ಯೆ ಮಾಡಿರುವಂಥದ್ದು, ಅತ್ಯಾಚಾರ ಮಾಡಿರುವಂಥದ್ದಾಗಿದೆ. ಈಗ ಮಾಯಾ ಸಂಸ್ಕೃತಿ ಇಲ್ಲ. ಅದೇ ರೀತಿ ನೈಲ್ ನದಿಯ ಪಕ್ಕದಲ್ಲಿ ಒಂದು ಈಜಿಪ್ಟ್ನ ನಾಗರಿಕತೆ ಇತ್ತು. ಆ ಈಜಿಪ್ಟ್ನ ನಾಗರಿಕತೆ ಹೇಗಿತ್ತು ಕೇಳಿದ್ರೆ, ಒಂದು ಹೆಣವನ್ನು ಒಳ್ಳೆಯ ರೀತಿಯಲ್ಲಿ ಇಟ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ದೊಡ್ಡದಾಗಿರುವಂಥ ಪಿರಮಿಡ್ಗಳನ್ನು ಮಾಡಿದರು ಆಗಿನ ಇಂಜಿನಿಯರ್ಗಳವರು. ಆದರೆ ಈಜಿಪ್ಟಿನ ನಾಗರಿಕತೆ ಈಗ ಇಲ್ಲ, ಅದು ಬೇರೆ ಆಗಿದೆ, ಮತಾಂತರ ಆಗಿದೆ. ಅಂತ ಅನೇಕ ಮತಾಂತರ ಆಗಿರುವಂಥದ್ದು ಆಗ್ತಾ ಇದೆ. ಅದಕ್ಕೋಸ್ಕರ ದೇಶವಾಸಿಗಳು ದೇಶದ ಬಗ್ಗೆ ಮತ್ತು ಪ್ರೀತಿ ಇರಬೇಕು. ಆ ಪ್ರೀತಿಯಿಂದ ದೇಶವನ್ನು ನಾವು ಎಲ್ಲ ಸಂದರ್ಭಗಳಲ್ಲೂ ಇರಬೇಕು, ಯಾವುದೇ ಪಕ್ಷ ಇರಲಿ. ಆದರೆ ಪಕ್ಷದವನು ಯೋಚನೆ ಮಾಡಬೇಕು. ಈಗ ಉದಾಹರಣೆಗೆ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಕಾರ್ಯಕರ್ತರು ಅಥವಾ ಅಲ್ಲಿ ಇರೋದಕ್ಕೆ ನಾನು ಪ್ರಶ್ನೆ ಮಾಡ್ತೇನೆ ಏನಂದರೆ, ಈ ದೇಶಕ್ಕೆ 2 ಕಾನೂನನ್ನು ನೀವು ಒಪ್ತೀರಾ? ಈ ದೇಶಕ್ಕೆ ಇದಿಷ್ಟು ಅನ್ಯಾಯ ಆಗಿರುವಂಥದ್ದು ಇತಿಹಾಸವನ್ನು ನೀವು ಒಪ್ತೀರಾ? ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಅದನ್ನು ನೀವು ಒಪ್ತೀರಾ?
ಆದ್ದರಿಂದ ನಾವು ಇನ್ನೊಂದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕೆ ನಮ್ಮ ವಿರೋಧ ಇಲ್ಲ. ಹಿಂದೂಗಳ ಸಂಖ್ಯೆ ಉದ್ದೇಶಪೂರ್ವಕವಾಗಿ ಕಡಿಮೆ ಆಗ್ತಾ ಇದೆ, ಮತಾಂತರ ಆಗ್ತಾ ಇದೆ. ಇದಕ್ಕೋಸ್ಕರ ಎಲ್ಲ ದೇಶವಾಸಿಗಳ ಹತ್ರ ನಾನು ಮನವಿಯನ್ನು ಕೇಳಿದರೆ ಎಲ್ಲ ಸಂದರ್ಭಗಳಲ್ಲೂ ದೇಶದ ಹಿತ ಧರ್ಮದ ಹಿತಕ್ಕೋಸ್ಕರ ಬದುಕೋಣ. ಈ ದೇಶವನ್ನು ಪರಮ ವೈಭವ ಸ್ಥಿತಿಗೆ ತಗೊಂಡು ಹೋಗುವ. ನಾವು ಏನಾದರೂ ನಾವು ಬದುಕಿದ ಹೆಜ್ಜೆಯ ಗುರುತುಗಳನ್ನು ಇಟ್ಟು ಹೋಗುವ ಅಂತ ನನ್ನ ಮನವಿ. ಆಗಲಿ ಸರ್. ಇಷ್ಟು ಹೊತ್ತು ನಮ್ಮ ಜೊತೆಗೆ ಮಾತಾಡಿಕೊಂಡು ಬಹಳ ಚೆನ್ನಾಗಿ ನಮ್ಮ ಜಿಲ್ಲೆಯ ಪರಿಸ್ಥಿತಿಯ ಬಗ್ಗೆ ಆಗಿರ್ಬೋದು ಅಥವಾ ನಮ್ಮ ದೇಶದ ಸ್ಥಿತಿಗತಿಯ ಬಗ್ಗೆ ಆಗಿರ್ಬೋದು ಬಹಳ ಚೆನ್ನಾಗಿ ಮಾತಾಡಿದ್ದೀರಿ. ಅದೇ ರೀತಿ ತಾವು ಯಾವ ರೀತಿ ದಿವ್ಯಾಂಗರ ಸೇವೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ ಹೇಳೋ ಬಗ್ಗೆ ಕೂಡ ಬಹಳ ಚೆನ್ನಾಗಿ ಹೇಳಿದ್ದೀರಿ. ಇಷ್ಟೊತ್ತು ನಿಮ್ಮ ಸಮಯವನ್ನು ನಮಗೆ ಮೀಸಲಿಟ್ಟದಕ್ಕಾಗಿ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಸರ್. ನಮಸ್ಕಾರ, ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಜೊತೆಗೆ ವಿಜಯ್ ಕೊಡೂರವರು ಇದ್ದುಕೊಂಡು ದಿವ್ಯಾಂಗರ ಅಭಿವೃದ್ಧಿಗೆ ಯಾವ ರೀತಿಯೆಲ್ಲ ಕೆಲಸ ಮಾಡಿದ್ದಾರೆ, ಅದೇ ರೀತಿ ಅಲ್ಲಿ ಸ್ಥಳೀಯವಾಗಿ ಅವರು ಯಾವ ರೀತಿಯೆಲ್ಲ ಏನೆಲ್ಲ ಕಡಿಮೆ ಆಗಿದೆಯೋ, ಯಾವುದೆಲ್ಲ ಅಭಿವೃದ್ಧಿಗೆ ಬಾಕಿ ಇದೆಯೋ ಅದನ್ನೆಲ್ಲ ಕಂಡುಕೊಂಡು ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದೇ ರೀತಿ ತಮ್ಮ ಸುತ್ತಮುತ್ತಲಿರುವಂತಹ ಪರಿಸರವನ್ನು ಉಳಿಸುವುದಕ್ಕೆ ಯಾವ ರೀತಿಯೆಲ್ಲ ಕೆಲಸ ಮಾಡ್ತಿದ್ದಾರೆ ಎಲ್ಲದರ ಬಗ್ಗೆ ಕೂಡ ಚೆನ್ನಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇದೇ ರೀತಿ ಮತ್ತೊಬ್ಬ ಅಭಿವೃದ್ಧಿ ಹರಿಕಾರನ ಜೊತೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿ ತನಕ ನೋಡ್ತಾರೆ ಅಭಿಮತ ಟಿವಿ, ಇದು ಜನಮನದ ನಾಡಿಮಿಡಿತ.